ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಎರಡರ ಮಧ್ಯಮಣಿಯಾಗಿದ್ದಾರೆ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಗೌರವಕ್ಕೆ ಗೌರವ ಸೂಚಕವಾಗಿ ಮಿಶ್ರ ಶಬ್ದವನ್ನು ಬಳಸೋದುಂಟು. ಆರ್ಯ ಮಿಶ್ರಾಹ ಅಂತ. ಅವರು ಅಶ್ವತ್ಥನಾರಾಯಣ ಅವಧಾನಿಗಳಾಗಿರುವಂತೆ ಅಶ್ವತ್ಥನಾರಾಯಣ ಮಿಶ್ರರೂ ಹೌದು ಅಂತ. ಮಿಶ್ರ ಶಬ್ದವನ್ನು ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಎರಡನ್ನೂ ಬಲ್ಲವರಿಗೆ ಹೇಳ್ತಾರೆ. ಅವರು ಶ್ರೌತ ಸ್ಮಾರ್ತ ಪರಂಪರೆಯನ್ನು ಚೆನ್ನಾಗಿ ಅನುಷ್ಠಾನ ಮಾಡಿಕೊಂಡು ಬಂದಂಥ ಆಹಿತಾಗ್ನಿಗಳ ಮನೆತನದವರು. ಅವರ ಒಡಹುಟ್ಟುಗಳು ಹಲವು ಜನ ಆಹಿತಾಗ್ನಿಗಳಾಗಿದ್ದವರು. ಅವರ ಮುಂದಿನ ಪೀಳಿಗೆಯಲ್ಲಿ ಕೂಡ ಆಹಿತಾಗ್ನಿಗಳಾಗಿದ್ದಾರೆ. ಇಂದೂ ನೀವು ಸಾವಿರಾರು ವರ್ಷಗಳ ಹಿಂದಿನ ವೈದಿಕ ಆಚರಣೆಗಳನ್ನು ಸ್ಖಲಿತವಾಗಿರುವ ರೀತಿಯಲ್ಲಿ ಕಾಣಬೇಕು ಅಂದರೆ ಮತ್ತೂರಿಗೆ ಹೋಗಬೇಕು, ಅಶ್ವತ್ಥನಾರಾಯಣ ಅವಧಾನಿಗಳ ಮನೆಯ ಬೀದಿಯನ್ನು ಓಡಾಡಬೇಕು, ಗೊತ್ತಾಗುತ್ತೆ. ಎವ್ರಿ ಆಲ್ಟರ್ನೇಟಿವ್ ಹೋಮ್ ವಿಲ್ ಬಿ ಎಮಿನೇಟಿಂಗ್ ದಿ ಫ್ರಾಗ್ರೆನ್ಸ್ ಆಫ್ ಹೋಮಧೂಮ. ಅನವರತ ಅಜ್ಜಾಹುತಿ ಪ್ರೀತೈಶ್ಚಿತ್ರಭಾನುಭಿ ಸಶರೀರಮೇವ ಮತ್ತೂರು ಅಭಿಜನಂ ಸ್ವರ್ಗಲೋಕಂ ನಿನೀಶುಭಿರುವ ಉದ್ಧೂಯಮಾನ ಧೂಮಲೇಖಾಚ್ಛಲೇನ ಆಬಧ್ಯಮಾನ ಸ್ವರ್ಗ ಮಾರ್ಗ ಗಮನ ಸೋಪಾನ ಸೇತುಮಿವ ಉಪಲಕ್ಷ್ಯಮಾಣಂ ಗ್ರಾಮಂ ಪಶ್ಯಾಮಹ ವಯಂ ಅಂತ ಅನ್ನಬಹುದು. ಆ ಥರ ಇರುವಂಥದ್ದು ಅದು ಆ ಸ್ವಾರಸ್ಯ. ಪವಿತ್ರ ತುಂಗಾ ನದಿ ತೀರದ ಪ್ರಶಾಂತವಾದಂಥ ಆ ಅಗ್ರಹಾರದಲ್ಲಿ ಅಗ್ರಣಿ ಆಗಿರ್ತಕ್ಕಂಥದ್ದು. ಇವರ ತಂದೆಯವರು ಅವರನ್ನು ನಾನು ಅವರ ಕೊನೆಯ ದಿವಸಗಳಲ್ಲಿ ಕಂಡಿದ್ದೆ. ಆಗ ಅವರು ತುರಿಯಾಶ್ರಮಿಗಳಾಗಿದ್ದರು, ಯತ್ಯಾಶ್ರಮಿಗಳಾಗಿದ್ದರು, ಕುಟೀಚಕರಾಗಿದ್ದರು. ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ ಉಂಟು. ಕುಟೀಚಕ ವೃತ್ತಿಯಿಂದ ಪರಮಹಂಸ ವೃತ್ತಿಗೆ ಹೋದವರು. ಅವರು ಪರಮಪೂಜ್ಯರಾದ ಬ್ರಹ್ಮೀಭೂತ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸಾಕ್ಷಾತ್ ಶಿಷ್ಯರಾಗಿದ್ದರು. ಮಾತ್ರವಲ್ಲ, ಅವರು ತಮ್ಮ ಮಕ್ಕಳನ್ನು ಕೂಡ ಅಲ್ಲಿಯೇ ಅಂತ್ಯವಾಸಿಗಳನ್ನಾಗಿ ಮಾಡಿದ್ರು. ಈಗ ಬೆಂಗಳೂರಿನವರು ಬಹಳ ಜನಕ್ಕೆ ಗೊತ್ತೇ ಗೊತ್ತು ನಮ್ಮ KG ಸುಬ್ರಾಯ ಶರ್ಮರು ಅಂದರೆ ಯಾರು ಅಂತ. ಸುಬ್ರಾಯ ಶರ್ಮರಿಗೆ ಒಳ್ಳೆಯ ಸಹಾಧ್ಯಾಯಿಯಾಗಿದ್ದಂಥವರು. ಅವರು ಇವರನ್ನು ಅತಿಶಯವಾಗಿ ಗೌರವಿಸ್ತಾರೆ. ಅವರು ಇಲ್ಲಿ ಸ್ವಾಮಿಗಳ ಉತ್ಸವ ಮೂರ್ತಿಯಾಗಿ ನಿಂತರು. ಇವರು ಸ್ವಾಮಿಗಳ ಮೂಲಮೂರ್ತಿ ಎಂಬಂತೆ ಅಗ್ರಹಾರದಲ್ಲೇ ಅಗ್ರಹಾರಿಕರಾಗಿ ನಿಂತರು. ಅಲ್ಲಿ ಶ್ರುತಿಶಂಕರ ಅನ್ನುವ ಒಂದು ವೇದಾಂತ ಪಾಠಶಾಲೆಯನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಉದಾರವಾಗಿ ವಿದ್ಯಾರ್ಥಿಗಳಿಗೆಲ್ಲರಿಗೂ ವೇದಾಂತ ಪಾಠವನ್ನು ಮಾಡ್ತಾ ಬಂದಿದ್ದಾರೆ. ಕೃಷ್ಣೇಜುರ್ವೇದವನ್ನು ಕ್ರಮಾಂತವಾಗಿ ಬಲ್ಲಂಥವರಲ್ಲದೆ ಇವರು ಪೂರ್ವೋತ್ತರ ಮೀಮಾಂಸೆಗಳನ್ನು ಅಧ್ಯಯನ ಮಾಡಿದ್ದಾರೆ. ವೇದಾಂತಕ್ಕೆ ಬೇಕಾದ ಪೂರಕ ಸಾಹಿತ್ಯವನ್ನೆಲ್ಲವನ್ನು ಓದಿಕೊಂಡವರಲ್ಲದೆ ನಿರಂತರವಾಗಿ ಶಂಕರ ಭಾಷ್ಯಾದಿಗಳನ್ನು ಕುರಿತು ಪಾಠ, ಪ್ರವಚನ, ಅಧ್ಯಯನ, ಅಧ್ಯಾಪನ ಮಾಡ್ತಾ ಇದ್ದಾರೆ. ಅವರ ಗುರುಗಳ ಮಾತನ್ನು ಅಕ್ಷರಶಃ ನಡೆಸ್ತಾ ಬಂದಿದ್ದಾರೆ. ಹೇಗೆ ನಮ್ಮ ರಂಗನಾಥ ಶರ್ಮರಿಗೆ ಇಬ್ಬರು ಮಹಾಶಿಷ್ಯರುಗಳಿದ್ದಾರಲ್ಲ, ನಮ್ಮ ಮಹಾಬಲೇಶ್ವರ ಭಟ್ರು ಮತ್ತು ನಾಗರಾಜ್ ಅವರು, ಆ ರೀತಿಯಲ್ಲಿ ಇವರು ಮತ್ತು ಸುಬ್ಬರಾಯ ಶರ್ಮರು ಸ್ವಾಮಿಗಳಿಗೆ ಅಷ್ಟು ಪ್ರಿಯ ಶಿಷ್ಯರಾಗಿ ಈಗ ನಮ್ಮ ಕಣ್ಣು ಮುಂದೆ ಇರತಕ್ಕಂಥವರು. ಇವರು ಅವರ ಇನ್ನೊಬ್ಬ ತಮ್ಮಂದರು ಈಗ ಅದ್ವಯಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾಗಿ ಅವರು ಯತ್ಯಾಶ್ರಮದಲ್ಲಿದ್ದಾರೆ. ಹೀಗೆ ಅವರ ಕುಟುಂಬವೆಲ್ಲ, ಅವರ ಅಣ್ಣ ರಾಮಾವಧಾನಿಗಳು, ಅವರ ಅಣ್ಣಂದಿರ ಮಕ್ಕಳು ಕೇಶವಾವಧಾನಿಗಳೇ ಮೊದಲಾಗಿ ಎಲ್ಲರೂ ಕೂಡ ವೇದವಿದ್ಯೆಗೆ, ವೇದಾಂತ ವಿದ್ಯೆಗೆ ಮುಡುಪಾಗಿರ್ತಕ್ಕಂಥವರು. ಒಂದು ಕಡೆಗೆ ಶ್ರೌತಸ್ಮಾರ್ಥ ಕ್ರಿಯಾಕಲಾಪಗಳನ್ನು, ಇನ್ನೊಂದು ಕಡೆಗೆ ವೇದಾಂತಾದಿ ಶಾಸ್ತ್ರಗಳನ್ನು ನಿರಂತರ ಪಾಠ ಪ್ರವಚನ ಮಾಡಿಕೊಂಡು ಬಂದಿದ್ದಾರೆ. ತುಂಬ ಸ್ವಯಂ ತೃಪ್ತರಾಗಿ ಆ ಒಂದು ಮತ್ತೂರಿನ ವೇದ ಸಂಸ್ಕೃತ ಗ್ರಾಮದಲ್ಲಿ ನೆಲೆ ನಿಂತು ಕೃಷಿಯನ್ನು ನೋಡಿಕೊಂಡು, ಅದು ಯಾವ ಪರಾಶರ ಸ್ಮೃತಿಯಲ್ಲಿ ಹೇಳಿದೆ ಆ ಮಟ್ಟಕ್ಕೆ ಮಾತ್ರ ಬ್ರಾಹ್ಮಣ ನೇಗಿಲು ಹಿಡಿಯಬಾರದು, ನೇಗಿಲು ಹಿಡಿಯದಂಥ ಕೃಷಿ ಏನು ಮಾಡಬಹುದು ಅನ್ನುವಂತೆ. ಹಾಗಾಗಿ ಎಷ್ಟೋ ಜನ ವೈದಿಕ ಬ್ರಾಹ್ಮಣರು ಈ ತೋಟಗಾರಿಕೆಯ ಕಡೆಗೆ ಬಂದದ್ದು. ನೇಗಿಲು ಹಿಡಿಯಬೇಕಾಗಿಲ್ಲ, ಭೂಮಿಯನ್ನು ಸೀಳುವ ಪಾಪ ಮಾಡಬೇಕಾಗಿಲ್ಲ ಅಂತನ್ನುವಂತೆ ಆ ಮಟ್ಟಕ್ಕೆ ಅವರು ಆ ಪದ್ಧತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ. ಸ್ವಾಮಿಗಳವರ 200 ಗ್ರಂಥಗಳು ಯಾವುದಿವೆ ಆ ಎಲ್ಲ ಗ್ರಂಥಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದವರು. ಮಾತ್ರವಲ್ಲ, ಎಷ್ಟೋ ಗ್ರಂಥಗಳನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾಗ ಅವರ ಜೊತೆ ಇದ್ದವರು, ಎಷ್ಟೋ ಗ್ರಂಥಗಳ ಕರಡು ಪ್ರತಿಗಳನ್ನು ತಿದ್ದಿದವರು, ಮತ್ತು ಇನ್ನೆಷ್ಟೋ ಗ್ರಂಥಗಳ ಪುನರ್ಮುದ್ರಣದಲ್ಲಿ ಸಕ್ರಿಯವಾಗಿ ತೊಡಕೊಂಡವರು. ಹೀಗಾಗಿ ನಮ್ಮ ರಂಗನಾಥ ಶರ್ಮರಿಗೆ ತುಂಬ ಪ್ರಿಯವಾಗಿದ್ದ, ಗೌರವನೀಯರಾಗಿದ್ದಂಥ ಮಹಾಯತಿಗಳು, ವಿದ್ವಾಂಸರು ಅಂತಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ನಮ್ಮ DVG ಅವರಿಗೂ ಅಷ್ಟೇ ಅವರು ಬಹಳ ಪ್ರಿಯವಾದದ್ದು. ರಂಗನಾಥ ಶರ್ಮರು ಒಂದು ಕಡೆ ಬರೀತಾರೆ, ಒಮ್ಮೆ ಸ್ವಾಮಿಗಳು ತೀರಿಕೊಂಡ ದಿವಸ DVG ಅವರ ಮನೆಗೆ ರಂಗನಾಥ ಶರ್ಮರು ಬರ್ತಾರೆ. ಸ್ವಾಮಿಗಳ ಪಾರ್ಥಿವ ಶರೀರ ನೋಡಬೇಕು ಅಂತಾರೆ. ಅಷ್ಟೊತ್ತಿಗೆ ಸುದ್ದಿ ಗೊತ್ತಿದ್ದ ತಡವಾಗಿದ್ದರಿಂದ ಹೊಳೆನರಸೀಪುರಕ್ಕೆ ಹೊರಟು ಬಿಟ್ಟಿರುತ್ತೆ ಶರೀರ. ಆಗ ಏನು ಮಾಡೋಕ್ಕೂ ತೋಚದೆ ಹತ್ತಿರದಲ್ಲೇ ಇದ್ದ DVG ಅವರ ಮನೆಗೆ ಬರ್ತಾರೆ. DVG ಅವರು ಮನೆ ಬಾಗಿಲಲ್ಲೇ ಕೂತಿರ್ತಾರೆ. ಕಣ್ಣೀರು ತುಂಬಿರುತ್ತದೆ. ಒಂದು ಸ್ವಲ್ಪ ಕಾಲ ಇಬ್ಬರಲ್ಲೂ ಮೌನ ಇತ್ತಂತೆ. ಆಗ ರಂಗನಾಥ ಶರ್ಮರಿಗೆ DVG ಹೇಳಿದ್ರಂತೆ, ಶರ್ಮ, ನನ್ನ ತಂದೆ ಸತ್ತಿದ್ದ ದಿವಸ ಕೂಡ ನನಗಿಂಥ ದುಃಖ ಆಗಿದ್ದಿಲ್ಲ ಅಂತ. ಇದು ಸ್ವಾಮಿಗಳ ಬಗ್ಗೆಗೆ DVG ಅವರಿಗಿದ್ದ ಭಕ್ತಿ ಗೌರವ. DVG ಅವರು ತಮ್ಮ ತಲೆದಿಂಬನ ಕೆಳಗೆ ಸ್ವಾಮಿಗಳ ಶೇಷವಸ್ತ್ರ ಇಟ್ಕೊಂಡಿರ್ತಾ ಇದ್ರಂತೆ. DVG ಅವರಿಗೆ ಈ ಥರ ಸೆಂಟಿಮೆಂಟ್ಯಾಲಿಟಿ ಅನ್ನೋದು ಅಷ್ಟಾಗಿ ಇಲ್ಲ.
ಆದರೆ ಅವರಿಗೆ ಇಂಥ ಶ್ರದ್ಧೆ ಇತ್ತು ಅಂದರೆ ಅವರೆಷ್ಟು ದೊಡ್ಡ ಸ್ವಾಮಿಗಳಾಗಿದ್ದರು, ವಿದ್ವಾಂಸರಾಗಿದ್ದರು. ಅವರಿಗೆ ಗುರುಗಳ ಸ್ಥಾನದಲ್ಲಿದ್ದವರು ಕೆ ಎ ಕೃಷ್ಣಸ್ವಾಮಿಯರವರು. ಕೃಷ್ಣಸ್ವಾಮಿಯರನ್ನ ಡಿ ವಿ ಜಿಯವರು ಗುರುಗಳಂತೆ ಗೌರವಿಸ್ತಾ ಇದ್ದಂಥವರು. ಹೀಗಾಗಿ ಅದೊಂದು ಅನೂಹ್ಯವಾದ ಗುರು ಶಿಷ್ಯ ಪರಂಪರೆ ಅನೌಪಚಾರಿಕವಾಗಿ ಬೆಳೆದು ಬಂದದ್ದು. ಡಿ ವಿ ಜಿಯವ್ರನ್ನ ರಂಗನಾಥ್ ಶರ್ಮರು ಗುರುಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದರು. ಹೀಗಾಗಿ ನಮ್ಮ ಅಶ್ವತ್ಥನಾರಾಯಣ ಅವಧಾನಿಗಳು ಈ ಹೊತ್ತಿನ ವೇದಾಂತ ಸಂಬಂಧಿಯಾದ ಭಾಷಣವನ್ನು ಮಾಡೋದಕ್ಕೆ ರಂಗನಾಥ್ ಶರ್ಮರ ಸಂಸ್ಮರಣೋಪನ್ಯಾಸದ ಈ ಕಾರ್ಯಕ್ರಮಕ್ಕೆ ಅದೆಷ್ಟು ಅರ್ಹರಾದಂಥ ವಿದ್ವಾಂಸರು ಅನ್ನೋದು ಗೊತ್ತಾಗುತ್ತದೆ. ಅವರಂಥ ವಿದ್ವಾಂಸರು ಈ ವಿಷಯದಲ್ಲಿ ಮಾತಾಡೋಕ್ಕೆ ಇನ್ಯಾರೂ ಇಲ್ಲ. ಅವರೇ ಮೊತ್ತ ಮೊದಲಿಗೆ ಮಾತಾಡಬಲ್ಲವರು. ಯಾಕೆಂದರೆ ಸ್ವಾಮಿಗಳು ಅಷ್ಟು ಚೆನ್ನಾಗಿ ಶಂಕರ ಸಿದ್ಧಾಂತವನ್ನು ಕುರಿತು ವೈಜ್ಞಾನಿಕವಾದ ನಿಶ್ಚಿತ ದೃಷ್ಟಿಯಿಂದ ಬರೆದಿದ್ದಾರೆ. ಅದರೊಳಗೆ ಸರ್ವೋತ್ಕೃಷ್ಟವಾದದ್ದು ಶಂಕರ ಭಗವತ್ಪಾದರ ಅಧ್ಯಾಸ ಭಾಷ್ಯದ ಮೇಲಿನ ಅವರ ವಿವರಣೆ ಸುಗಮ ಅಂತ. ಅನೇಕ ಬಾರಿ ಅವರು ಅದರ ಮೇಲೆ ಪ್ರವಚನಗಳನ್ನು ಕೊಟ್ಟಿದ್ದುಂಟು. ಆ ನೆನಪಿನಿಂದಲೇ ನಾನು ಸಂಸ್ಥೆಯ ಪರವಾಗಿ ಮತ್ತು ಶಾರದಾ ಅವರ ಪರವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡೆ, ನೀವು ಬಂದು ದಯಮಾಡಿ ನಡೆಸ್ಕೊಡಬೇಕು ಅಂತ. ಅವರು ದೂರದ ಮತ್ತೂರಿನಲ್ಲಿರೋರು. ಆದರೆ ಆ ಶಾರೀರಿಕ ಶ್ರಮವನ್ನು ಉಪೇಕ್ಷೆ ಮಾಡಿ ವಸ್ತು ಮಾಹಾತ್ಮ್ಯದಿಂದ, ಯಾವ ವ್ಯಕ್ತಿಗಳ ಸಂಸ್ಮರಣೆ ಇದೆ ಅದರ ಮಾಹಾತ್ಮ್ಯದಿಂದ, ವೇದಿಕಾ ಮಾಹಾತ್ಮ್ಯದಿಂದ, ಈ ತ್ರಿಮುಖ ಮಾಹಾತ್ಮ್ಯದ ಕಾರಣ ಬಂದಿದ್ದಾರೆ. ದಯಮಾಡಿ ಅವರು ಈ ಸುಗಮ ವ್ಯಾಖ್ಯಾನವನ್ನು ಕುರಿತು ತಮ್ಮ ಪ್ರಬುದ್ಧವಾದ ಭಾಷಣವನ್ನು ನಿವೇದನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಎಲ್ಲರಿಗೂ ನಮಸ್ಕಾರ. ತುಂಬ ಹೇಳಿದರು, ಆದರೆ ನನ್ನ ಇವತ್ತಿನ ವಿಷಯದಲ್ಲಿ ಅವರು ಹೇಳಿದ್ದಷ್ಟು ಅಧ್ಯಾಸ ಕ್ಷೇತ್ರದ ವರ್ಣನೆ ಮಾತ್ರ. ನಿಜವಾದ ನನ್ನ ಸ್ವರೂಪದ ವರ್ಣನೆ ಏನಲ್ಲ. ನೀವು ಹೇಳಿದ್ದಷ್ಟು ಅಷ್ಟೇ, ಮುಂದೆ ಎಲ್ಲರಿಗೂ ಗೊತ್ತಾಗತ್ತೆ. ಸಂಗ್ರಹವಾಗಿ ಹೇಳೋದಾದರೆ ನನಗೆ ರಂಗನಾಥರು ತುಂಬ ಪ್ರಿಯರು ಅಂದರೆ ಒಂದು ತುಂಬ ಆತ್ಮೀಯತೆ ಇತ್ತು. ನಮ್ಮ ತ್ಯಾಗರಾಜ ಕಾಲೋನಿಯಲ್ಲಿದ್ದಂಥ ಅಧ್ಯಾತ್ಮ ಇದಕ್ಕೆ ಪ್ರವಚನಕ್ಕೆ ಬರೋರು, ಸುಬ್ರಾಯ ಶರ್ಮ ಕರೆಸೋರು. ನಾನು ಅವರ ಜೊತೆಯಲ್ಲಿ ಆತಿಥ್ಯ ಮಾಡಿ ಅವರಿಂದ ಎಷ್ಟೋ ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಎಷ್ಟು ಗಂಭೀರವಾದ ವ್ಯಕ್ತಿಗಳು, ಎಷ್ಟು ಸರಳವಾದ ವ್ಯಕ್ತಿಗಳು ಅಂದರೆ ಆ ಜ್ಞಾನ ಮೇರು, ಅದು ಹಿಮಗಿರಿಯ ಶಿಖರದಷ್ಟು ಜ್ಞಾನ, ಆದರೆ ಸರಳ ಮಗುವಿನಂತೆ ಎಲ್ಲರಿಗೂ ಸುಲಭವಾಗಿ ಸಿಗುವಂಥ ವ್ಯಕ್ತಿತ್ವ. ಅದು ಅದ್ಭುತವಾದ ವ್ಯಕ್ತಿತ್ವ. ವಿಶೇಷವಾಗಿ ಇನ್ನೊಂದು ಸಂಬಂಧ ಏನಪ್ಪ ಅಂದರೆ, ಕೆಳದಿಯಲ್ಲಿ ನಮ್ಮ ಗುರುಗಳು ನಾರಾಯಣ ಶಾಸ್ತ್ರಿಗಳಿದ್ದರು. ಅವರ ಶಿಷ್ಯರಾಗಿ ಗುರುಕುಲ ವಾಸ ಮಾಡಿದವರು ರಂಗನಾಥ ಶರ್ಮರು. ಆ ಕೆಳದಿಯ ನಾರಾಯಣ ಶಾಸ್ತ್ರಿಗಳ ಮಕ್ಕಳು ಹೊನ ವೆಂಕಟೇಶಮ್ಮರ ಶಾಸ್ತ್ರಿಗಳು, ಅವರು ನನಗೆ ಗುರುಗಳು ವ್ಯಾಕರಣದಲ್ಲಿ. ಹೀಗಾಗಿ ಒಂದು ರೀತಿಯಿಂದ ಗುರುಕುಲದ ಸಮನ್ವಯ ಇದೆ. ಇನ್ನು ವಿಶೇಷವಾಗಿ ನಮ್ಮ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಬಂಧವಿದೆ. ವಿಶೇಷವಾಗಿ ನಮ್ಮ ಗುರುಗಳಲ್ಲಿ ಭಾಳ ಅಭಿಮಾನವಿದೆ. ಆ ರಂಗನಾಥ ಶರ್ಮರ ವ್ಯಕ್ತಿತ್ವವನ್ನು ಎಷ್ಟು ಹೊಗಳಿದರೂ ಸಾಕಾಗದು. ಗ್ರಂಥವನ್ನು ರಚನೆ ಮಾಡಿದ್ದಾರೆ, ತಾವೆಲ್ಲ ಗ್ರಂಥವನ್ನು ತಗೋಬೇಕು. ನನಗೇನಪ್ಪ ಅಂದರೆ, ತಪಸ್ಸಿಲ್ಲದೆ ಯಾವುದೂ ಸಿದ್ಧಿಯಾಗಲ್ಲ. ಯಾರೇ ಆಗಲಿ ತಪಸ್ಸು ಮಾಡಬೇಕು ಜೀವನದಲ್ಲಿ. ಆ ತಪಸ್ಸು ಗುರುಕುಲದಲ್ಲೇ ಆಗಬೇಕು. ಸ್ವತಃ ಕೇವಲ ಪುಸ್ತಕ ಅಧ್ಯಯನ ಮಾಡಿದ್ರೆ ಆಗೋಲ್ಲ ಅನ್ನೋದು ನನ್ನ ಅನುಭವ, ಮಹಾತ್ಮರ ಅನುಭವ. ಈಗ ನನಗೇನು ಅನ್ನಿಸ್ತು ಅಂದರೆ, ನಾನು ಬರೋಕ್ಕೆ ಒಪ್ಕೊಳ್ಳೋಕೆ ಒಂದೇ ಕಾರಣ, ಮೂಲ ಕಾರಣ ಶತಾವಧಾನಿ ಗಣೇಶ್ ಅವರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಅವರಲ್ಲಿ ಒಂದು ಸೌಜನ್ಯತೆ ಇದೆ, ಪ್ರತಿಭೆ ಇದೆ, ಅಪಾರವಾದ ಗುರುಭಕ್ತಿ ಇದೆ. ಆ ಗುರುಭಕ್ತಿಯನ್ನು ನೋಡಿಕೊಂಡು ಅವರನ್ನು ಹೇಳಿದ ಕೂಡಲೇ ಒಲ್ಲೆ ಅನ್ನೋಕ್ಕೆ ಆಗಲಿಲ್ಲ. ನೀವೇ ಬರಬೇಕು, ನನಗೆ ಇಷ್ಟ ಇಲ್ಲ. ನಿಜವಾಗಿ ಹೇಳೋದಾದ್ರೆ ನಾನು ಬೆಂಗಳೂರಿಗೆ ಬಂದು ಒಂದು ಪ್ರವಚನ ಮಾಡಬೇಕು ಅಂತ ಇಷ್ಟ ಇಲ್ಲ. ಎರಡು ಕಾರಣ. ಒಂದು, ಶತಾವಧಾನಿ ಗಣೇಶ್ ಅವರು ಹೇಳಿದ್ದಾರೆ, ಅದನ್ನು ಮೀರಬಾರ್ದು. ಎರಡನೇ, ನಮ್ಮ ಗುರುಗಳ ಗ್ರಂಥ, ಗುರುಗಳ ಸೇವಾಭಾಗ್ಯ. ಇಷ್ಟು ಜನ ಸಜ್ಜನರ ಮುಂದೆ ಗುರುಗಳ ಒಂದು ಗ್ರಂಥವನ್ನು ನಾನು ಮುಂದಿಡ್ತೇನೆ ಅಂದರೆ ಇದಕ್ಕಿಂತ ಮಹಾಸೌಭಾಗ್ಯ ನನಗೆ ಇನ್ಯಾವುದಿದೆ ಅಂಥೇಳಿ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡ್ರೆ ಕೆಲಸ ಸುಲಭ ಅಲ್ಲ, ಕೆಲಸ ತುಂಬ ಆಳವಾದ ಕೆಲಸ. ನಾನು ಒಂದು ಸಲ ಕೇಳಿದೆ, ನೀವೇ ಯಾಕೆ ಮಾಡಬಾರ್ದು ಅಂತ. ಇಲ್ಲ, ನೀವೇ ಅರ್ಹರು ಅಂದರು. ಗ್ರಂಥ ಮಾತ್ರ ನಿಮಗೆ ಹೇಳ್ತೇನೆ, ತುಂಬ ಆಳವಾದ ವಿಚಾರ. ಆಳ ಅಂದರೆ ಎಷ್ಟು ಗಂಭೀರವಾಗಿದೆ ಅಂತ ವಿಷಯ ಕೇಳಿದ ಮೇಲೆ ಗೊತ್ತಾಗತ್ತೆ. ಇದು ವೇದಾಂತ ಮೀಮಾಂಸಾಶಾಸ್ತ್ರ ಅಥವಾ ಶಾರೀರಿಕ ಮೀಮಾಂಸಾಶಾಸ್ತ್ರ, ಈಗ ಪ್ರಸಿದ್ಧವಾದ ಬ್ರಹ್ಮಸೂತ್ರ ಭಾಷ್ಯದ
ಉಪೋದ್ಘಾತ, ಪೀಠಿಕಾ ಭಾಷ್ಯ, ಅಧ್ಯಾಸ ಭಾಷ್ಯ. ಇದು ಅಧ್ಯಾಸ ಭಾಷ್ಯ ಸಕಲ ವೇದಾಂತಕ್ಕೂ ಪೀಠಿಕೆ, ಬರೆದದ್ದು ಬ್ರಹ್ಮಸೂತ್ರಕ್ಕೆ. ಯಥಾಚ ಅಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಮಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಆ ಭಾಷ್ಯದ ಗಾಂಭೀರ್ಯ ಹೇಗಿದೆ ಅಂದರೆ, ನೀವು ಓದಿದರೆ ಆ ರುಚಿ ಮಥನ ಮಾಡಿದಷ್ಟು ವಿವೇಕ, ಅನುಭವ, ಆ ತೀವ್ರತೆ ಇದೆಯಲ್ಲ. ನಿಜವಾಗಿ ಭಾಷ್ಯ ಓದೋರಿಗೆ ಏನೇನು ಬೇಕು ಸಾಮಗ್ರಿ ಅಂತ ನನಗೆ ಗುರುಗಳ ಹೇಳಿದ್ರು. ಆದರೂ ಕೂಡ ಅಧ್ಯಯನ ಮಾಡ್ತಾ ಮಾಡ್ತಾ ತಪಸ್ಸು ಮಾಡ್ತಾ ಮುಖ್ಯವಾಗಿ ಅನುಭವ ಪ್ರಧಾನವಾದ ಭಾಷ್ಯ, ಸಾರ್ವತ್ರಿಕ ಅನುಭವ ಪ್ರಧಾನವಾದ ಭಾಷ್ಯ ಇನ್ನೊಂದಿಲ್ಲ, ಶಂಕರ ಭಾಷ್ಯ ಒಂದೇ. ಎರಡನೇದು ಅನುಭವಕ್ಕೆ ತಕ್ಕಂಥ ಯುಕ್ತಿಗಳನ್ನು ಜೋಡಿಸೋ ಭಾಷ್ಯ. ಅಧ್ಯಾಸ ಭಾಷ್ಯದಲ್ಲಿ ವಿಶೇಷವಾಗಿ ಅನುಭವವನ್ನೇ ಇಟ್ಕೊಂಡದ್ದು, ಒಂದೇ ಒಂದು ಶಾಸ್ತ್ರವಾಕ್ಯ ಇಟ್ಕೊಂಡಿಲ್ಲ. ಏನು ಅದ್ಭುತವಾದ ಭಾಷ್ಯ ಅದು ಅಂದರೆ, ಇನ್ನು ಕಣ್ಣಲ್ಲಿ ನಮಗೆ ಆ ಭಾಷ್ಯಕಾರರು ತಮ್ಮ ಹೆಸರೇ ಹೇಳ್ಕೊಳ್ಳದೆ, ತಮ್ಮ ಕುಲಗೋತ್ರ ಹೇಳ್ಕೊಳ್ಳದೆ, ಏನು ಹೇಳಿದ್ರೆ ಏರಾಗಿ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಅಂತ ಶುರು ಮಾಡಿದ್ರಲ್ಲ, ಅದು ಏನು ಅದ್ಭುತವಾಗಿದೆ. ಆ ಭಾಷ್ಯವನ್ನು ಗುರುಮುಖದಿಂದ ಕಲಿತವರೇ ಧನ್ಯರು. ನಾನು ನಿಜವಾಗಿಯೂ ನನಗನ್ನಿಸ್ತಾ ಇದೆ, ಕೊಟ್ಟಿರೋ ಸಮಯವೂ ಕಡಿಮೆ. ಕಸೂರ್ಯ ಪ್ರಭವೋ ವಂಶಃ ಕ್ವಚಾಲ್ಪ ವಿಷಯಾಮತಿ. ಇರೋ ನನ್ನ ಬುದ್ಧಿಯಲ್ಲಿ ಇದನ್ನು ನಾನು ಮಂಡನೆ ಮಾಡ್ತೀನಿ ಹೊರಟನಲ್ಲ, ಗಮಿಷ್ಯಾಮಿ ಉಪಹಾಸ್ಯತಾಮ್ ಅನ್ನೋ ಹಂಗೆ ಆಗತ್ತೋ ಅಂತ ಅನಿಸಿಕೆ. ವಿಷಯ ಮುಗಿಯಲ್ಲ ಅಂತ ಗೊತ್ತು, ಆದರೂ ಕೂಡ ಪ್ರಯತ್ನವನ್ನು ಮಾಡಿಬಿಡ್ತೇನೆ. ಕೊನೆಯ ಸಾಫಲ್ಯಕ್ಕೆ ನೀವೇ ಪ್ರಮಾಣಗಳು. ಒಂದೇನಪ್ಪ ಅಂದರೆ, ಈ ಸಭೆ ಬಹಳ ವಿವೇಕಿಗಳ ಸಭೆ, ಸಜ್ಜನರ ಸಭೆ. ಹೇಗೆ ಹೇಳಿದರೂ ಅದನ್ನು ತಾವು ಸರಿಯಾದನ್ನು ಗ್ರಹಣೆ ಮಾಡ್ತೀರಿ ಅಂತ ನನ್ನ ಮನಸ್ಸಲ್ಲಿದೆ. ಭಾಷ್ಯವನ್ನು ಅಧ್ಯಯನ ಮಾಡುವಾಗ ಪ್ರಧಾನವಾದದ್ದು ಅನುಭವ, ಅನುಭವಕ್ಕೆ ತಕ್ಕಂಥ ಯುಕ್ತಿ. ಇನ್ನೂ ಒಂದು ಸಂಪ್ರದಾಯ ಇದೆ, ಅಧ್ಯಾರೋಪ ಅಪವಾದ ಸಂಪ್ರದಾಯ, ಅದರ ಜೊತೆಯಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಮೂರಿದೆ, ಪದ, ವಾಕ್ಯ, ಪ್ರಮಾಣ. ಅಂದರೆ ವ್ಯಾಕರಣ, ಪ್ರಾಚೀನ ನ್ಯಾಯಶಾಸ್ತ್ರ, ಆದಮೇಲೆ ಮೀಮಾಂಸಾಶಾಸ್ತ್ರ. ಇಷ್ಟನ್ನೂ ನೀವು ಇಟ್ಕೊಂಡು ಪ್ರತಿ ವಾಕ್ಯವನ್ನು ನೀವು ಅಧ್ಯಯನ ಮಾಡ್ತಾ ಹೋದರೆ ನಿಮಗೆ ಅದರ ಆನಂದ ಏನು ಅದ್ಭುತವಾಗಿದೆ. ಹಾಗೆ ಹೇಳ್ಕೊಡೋರೂ ಕಡಿಮೆ. ಅದರಲ್ಲಿ ಈ ಅಧ್ಯಾಸ ಭಾಷ್ಯ ಇದೆಯಲ್ಲ, ಇದು ಮೇರು. ಇದು ನಿಜವಾಗಿ ಹೇಳೋದಾದರೆ ಅಧ್ಯಾಸ ಭಾಷ್ಯವನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೋ ಅವರಿಗೆ ಇಡೀ ಪ್ರಸ್ಥಾನತ್ರಯ ಭಾಷ್ಯದ ಕೀ ಸಿಕ್ಕಿಬಿಡ್ತು. ಆಯಿತು, ಇನ್ನು ಮುಂದಕ್ಕೆ ಎಲ್ಲ ಅರ್ಥವಾಯಿತು ಅಂತ. ಅಷ್ಟು ಆಳವಾಗಿದೆ. ನಾನು ವಿಷಯಕ್ಕೆ ಮುಂದಿಡ್ತೇನೆ. ಅಧ್ಯಾಸ ಭಾಷ್ಯದಲ್ಲಿ ಒಟ್ಟು 8 ವಿಷಯ ಭಾಗ ಇದೆ. ಒಂದು ಅಧ್ಯಾಸ ಪ್ರತಿಜ್ಞಾ ಭಾಷ್ಯ. ಅಧ್ಯಾಸ ಶಬ್ದಕ್ಕೆ ತಪ್ಪು ತಿಳುವಳಿಕೆ ಅಂತ ವ್ಯಾವಹಾರಿಕ ಅರ್ಥ ಹೇಳ್ಬೋದು, ಮುಂದೆ ವಿವರಣೆ ಮಾಡ್ತೇನೆ. ತಪ್ಪು ತಿಳುವಳಿಕೆಯೇ ಮನುಷ್ಯನ ಜೀವನದ ಅನರ್ಥಕ್ಕೆ ಕಾರಣ ಅನ್ನುವಂಥ ಪ್ರತಿಜ್ಞಾ ಭಾಷ್ಯ ಭಾಳ ಅದ್ಭುತವಾಗಿದೆ. ನೀವು ಕೇಳ್ತಾ ಕೇಳ್ತಾ ಎಷ್ಟು ಆನಂದವಾಗತ್ತೆ ಅಂದರೆ, ಅಧ್ಯಾಸ ಪ್ರತಿಜ್ಞಾ ಭಾಷ್ಯ ಮೊದಲನೇದು. ಎರಡನೇದು ಅಧ್ಯಾಸ ಸಾಮಾನ್ಯ ಲಕ್ಷಣ ಭಾಷ್ಯ ಅಂತ. ಅಂದರೆ ಲೋಕದ ತಪ್ಪು ತಿಳುವಳಿಕೆಗೂ ವೇದಾಂತದ ತಪ್ಪು ತಿಳುವಳಿಕೆಗೂ ಎಷ್ಟು ಹೊಂದಾಣಿಕೆ ಇದೆ, ಎಷ್ಟು ವೈಲಕ್ಷಣ್ಯ ಇದೆ ಅಂತ. ಲೋಕದಲ್ಲಿ ತಪ್ಪು ತಿಳುವಳಿಕೆ ಆಗತ್ತಲ್ಲ, ನಮಗೆ ಸಾಮಾನ್ಯ ಜನರ ತಪ್ಪು ತಿಳುವಳಿಕೆ ಇರುತ್ತಲ್ಲ, ಆ ತಪ್ಪು ತಿಳುವಳಿಕೆಗೂ ವೇದಾಂತದಲ್ಲಿ ಹೇಳಿದ ತಪ್ಪು ತಿಳುವಳಿಕೆಗೂ ಎಷ್ಟು ಸಾಮ್ಯ ವೈಷಮ್ಯಗಳಿವೆ ಅನ್ನುವಂಥದ್ದು ಸ್ವಲ್ಪ ಗಂಭೀರವಾಗಿದೆ ವಿಷಯ. ಮೂರನೇದು, ಈ ವೇದಾಂತ ಹೇಳುವಂಥ ಅಧ್ಯಾಸ ಆಗಬಹುದಾ ಲೋಕದಲ್ಲಿ ಅಂತ ಅಧ್ಯಾಸ ಸಂಭಾವನಾ ಭಾಷ್ಯ ಮೂರನೇದು. ನಾಲ್ಕನೇದು ಶಂಕರಾಚಾರ್ಯರು ಆರಂಭ ಮಾಡ್ತಾರೆ, ವಿದ್ಯಾ ವಿವೇಕ ಭಾಷ್ಯ ಅಂತ. ವಿದ್ಯಾ ಅಂದ್ರೇನು, ಅವಿದ್ಯಾ ಅಂದ್ರೇನು ಅಂತ ಶುರು ಮಾಡ್ತಾರೆ. ಇದಾದ ಮೇಲೆ ಅಖಂಡ ಪ್ರಪಂಚದ ಎಲ್ಲ ಜನರ, ಎಲ್ಲ ಕಾಲದ, ಎಲ್ಲ ವ್ಯವಹಾರಗಳೂ ಈ ಅಧ್ಯಾಸ ಪುರಸ್ಸರವಾಗಿದೆ ಅನ್ನೋದನ್ನು ಅನುಭವದಲ್ಲಿ ತೋರಿಸ್ಕೊಟ್ಬಿಟ್ರು. ಈ ಭಾಗ ಇದೆಯಲ್ಲ, ಇದು ಯಾರಿಗಾದರೂ ಏನಿದು ಅದ್ಭುತವಾದದ್ದು ಅಂತ ಅನಿಸುತ್ತೆ. ಕೇಳ್ತಾ ಕೇಳ್ತಾ ನಿಮಗೆ ಗೊತ್ತಾಗತ್ತೆ. ಇಡೀ ಜಗತ್ತಿನ ಹಿಂದೆ ಹುಟ್ಟಿದ, ಈಗ ಇರುವ, ಮುಂದೆ ಬರುವ ಎಲ್ಲ ಜನರ ಎಲ್ಲ ವ್ಯವಹಾರಗಳು ಈ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡೇ ಹೊರಟಿವೆ. ಅಷ್ಟೇ ಅಲ್ಲ, ಶಾಸ್ತ್ರೀಯ ವ್ಯವಹಾರ, ಮೋಕ್ಷಶಾಸ್ತ್ರ ವ್ಯವಹಾರ, ಎಲ್ಲ ವ್ಯವಹಾರಗಳು ಅಧ್ಯಾಸವನ್ನು ಮುಂದಿಟ್ಕೊಂಡು ಹೊರಟಿವೆ ಅನ್ನೋ ಒಂದು ಭಾಗ. ಇಷ್ಟು ನಾನು ಹೇಳಬಲ್ಲೇನು ಮಾಡ್ಕೊಂಡಿದ್ದೀನಿ. ಸಮಯ ಕೊರತೆ ಆದರೆ ನನ್ನ ಭಾಗ್ಯ ಇಲ್ಲ ಅಂತ, ಅಥವಾ ಯಾರ ಭಾಗ್ಯವಿಲ್ಲವೋ ಗೊತ್ತಿಲ್ಲ. ಇನ್ನು ಕೊನೆಯಲ್ಲಿ ಅಧ್ಯಾಸ ಪ್ರಕಾರ ಹೇಗಿದೆ ಅಂತ ಲೋಕದಲ್ಲಿ ಅಧ್ಯಾಸ ಪ್ರಕಾರ ಭಾಷ್ಯ, ಅಧ್ಯಾಸ ವಿಚಾರೋಪಸಂಹಾರ ಭಾಷ್ಯ, ಕೊನೆಗೆ ಅಧ್ಯಾಸಕ್ಕೂ ವೇದಾಂತ ಶಾಸ್ತ್ರಕ್ಕೂ ಇರುವ ಸಂಬಂಧವನ್ನು, ಬ್ರಹ್ಮಸೂತ್ರಗಳ ಸಂಬಂಧವನ್ನು ಹೇಳೋ ಭಾಷ್ಯ.
ಇಷ್ಟು ಭಾಷ್ಯವನ್ನು ನಿಮ್ಮ ಮುಂದೆ ಇಡಬೇಕು. ಇದು ಇವತ್ತಿನ ವಿಷಯವನ್ನು ಇಟ್ಟಾಯಿತು. ಈಗ ಪ್ರತಿಜ್ಞಾ ಭಾಷ್ಯದಿಂದ ಬಿಡಿಸಿ ಹೋಗ್ತೇನೆ. ಅವರು ಏನು ಮಾಡಿದ್ರು ಶಂಕರಾಚಾರ್ಯರು ಅಂದರೆ, ತಪ್ಪು ತಿಳುವಳಿಕೆ ಆಗಬೇಕಾದರೂ ಒಂದು ರೂಲ್ಸ್ ಇದೆ ಅಂದರು. ಇದು ನೋಡ್ರಿ, ನಿಯಮ ಇದೆ ಅಂದರು. ನಿಯಮ ಎಲ್ಲಿದೆ ಅಂದರೆ, ದೃಷ್ಟಾಂತವನ್ನು ತಗೊಂಡು ದೃಷ್ಟಾಂತದ ಅನುಭವದಿಂದ ನಿಯಮವನ್ನು ಯೋಚನೆ ಮಾಡಿ ಆ ನಿಯಮ ನೀವು ಹೇಳುವಂಥ ವೇದಾಂತದ ತಪ್ಪು ತಿಳುವಳಿಕೆ ಹೊಂದತ್ತೋ ಇಲ್ವೋ ಅಂತ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಶುರು ಮಾಡಿದರು. ದೃಷ್ಟಾಂತ ಹಾಕ್ಕೊಡ್ತಾರೆ. ಯಾವುದಾದ್ರೂ ಹೇಳ್ಬೋದು, ಒಂದು ಕಂಬವನ್ನು ಮನುಷ್ಯ ಅಂತ ತಪ್ಪು ತಿಳ್ಕೊಂಡ ಅಂತ. ಆ ತಪ್ಪು ತಿಳುವಳಿಕೆಗೆ ನಿಯಮ ಏನು ಅಂದರೆ, ಮುಂದಿರಬೇಕು, ಆ ಮನುಷ್ಯನು ಇವನು ಕಂಡಿರಬೇಕು, ಅಂದರೆ ಹಿಂದೆ ನೋಡಿರಬೇಕು. ಮನುಷ್ಯನೇ ನೋಡಿದವನು ಕಂಬವನ್ನು ಮನುಷ್ಯ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಸಾಮ್ಯತೆ ಇರಬೇಕು, ಇಂದ್ರಿಯ ದೋಷವೋ ಅಥವಾ ಬೆಳಕಿನ ದೋಷವೋ ಇರಬೇಕು. ಹೀಗೆ ಒಂದು ದೃಷ್ಟಾಂತವನ್ನು ಒಬ್ಬ ಮನುಷ್ಯ ಕಂಬವನ್ನು ಮನುಷ್ಯ ಅಂತ ತಪ್ಪು ತಿಳ್ಕೊಂಡ್ರೆ ಏನೇ ನಿಯಮ ಬರುತ್ತೆ ಅಂತ ರೂಲ್ಸ್ ಮಾಡಿದರು. ಆ ರೂಲ್ಸ್ ಈಗ ಏನಾಗ್ಬಿಡ್ತು ಅಂದರೆ, ವೇದಾಂತಿಗಳು ಹೇಳುವಂಥ ಈ ತಪ್ಪು ತಿಳುವಳಿಕೆಯಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಏನು ಅಪ್ಲೈ ಆಗ್ತಾ ಇಲ್ಲ? ಅವ್ರು ಹೇಳೋದು ಹೇಗೆ ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ. ಇದು ಅನುಭವವೇ, ಬಹಳ ಸರಳ. ನಮ್ಮ ಮುಂದೆ ಕಾಣ್ತಾ ಇರೋ ಪ್ರಪಂಚ ಬಿಟ್ಟರೆ ನಮಗೆ ಆ ಕಾಣೋದಕ್ಕೋಸ್ಕರ ಕೊಟ್ಟಿರುವಂಥ ಸಾಮಗ್ರಿಗಳು ಅಂದರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ. ಇದು 4 ನಮಗೆ ಉಪಕರಣಗಳು, ಅಂದರೆ ಇನ್ಸ್ಟ್ರೂಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅದು ಸಾಧನಗಳು. ಈ ಸಾಧನಗಳನ್ನು ಪ್ರಪಂಚಕ್ಕೆ ಸೇರಿಸಿ ನೀನು ಅಂತ ನೋಡೋಣವೋ ಅಥವಾ ನಮ್ಮ ಜೊತೆಗೆ ಸೇರಿಸ್ಕೊಂಡು ನಾನು ಅಂತ ನೋಡೋಣವೋ ಅಂತ ಒಂದು ಜಿಜ್ಞಾಸೆ. ಇದು ನೀನು ಅಂತ ಕಂಡ್ರೆ, ಅಂದರೆ ಈ 4 ನೀನು ಅಂತ ಕಂಡದ್ದನ್ನು ನಾನು ಅಂತ ತಿಳ್ಕೊಳ್ಳೋಕೆ ಬರುತ್ತಾ? ಸಾಧ್ಯ ಇಲ್ಲ. ನೀವು ವೇದಾಂತಿಗಳು ಹೇಳ್ತೀರಿ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಈ 4 ಕೂಡ ಮನುಷ್ಯನ ಜ್ಞಾನಕ್ಕೆ ಗೋಚರವಾಗತ್ತೆ. ಮುಂದಿದೆ, ಅನುಭವದ ಮುಂದೆ ಕಾಣ್ತಾ ಇದೆ, ನಾನು ಇದನ್ನು ನೋಡ್ತಾ ಇದ್ದೀನಿ. ನೋಡ್ತಾ ಇರೋ ವಸ್ತು ನಾನು ಅಂತ ತಿಳ್ಕೊಳ್ಳೋಕೆ ಬರುತ್ತಾ? ಯಾರಿಗಾರು ತಪ್ಪು ತಿಳುವಳಿಕೆ ಆಗತ್ತಾ? ಸಾಧ್ಯನೇ ಇಲ್ಲ ಅಂದವರು. ಯಾವುದನ್ನು ಮನುಷ್ಯ ತನ್ನ ಅರಿವಿಗೆ ಗೋಚರ ಮಾಡ್ಕೊಳ್ತಾನೋ ಅದನ್ನು ನಾನು ಅಂತ ತಿಳ್ಕೊಳ್ಳೋಕೆ ಬರೋದಿಲ್ಲ ಅಂತ ನಿಯಮ. ಕರೆಕ್ಟ್. ಎರಡನೇದು ಬರೀ ಅಷ್ಟೇ ಇಲ್ಲ, ಕಾಣ್ತಾ ಇರೋದನ್ನು ನಾನು ಅಂತ ತಿಳ್ಕೊಳ್ಳೋಕೆ ಬರೋಲ್ಲ, ಹಾಗೆ ನನ್ನನ್ನು ನೋಡೋದ್ರಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಬರೋ. ಅನ್ಯೋನ್ಯಾಧ್ಯಾಸ ಜಗತ್ತಿನಲ್ಲಿಲ್ಲ. ದೇಹೇಂದ್ರಿಯ ಮನೋಬುದ್ಧಿಗಳನ್ನು ನಾನು ಅಂತ ತಿಳ್ಕೊಳ್ಳೋಕೆ ಬರೋಲ್ಲ, ದೇಹೇಂದ್ರಿಯ ಮನೋಬುದ್ಧಿಗಳ ಸ್ವಭಾವವನ್ನು ನನ್ನಲ್ಲಿ ಸೇರಿಸೋಕ್ಕೂ ಬರೋಲ್ಲ. ಆ ಮರದ ಗುಣ ನನಗೂ ಬರೋಲ್ಲ, ಮರ ನೋಡ್ತಾ ಇದ್ದೀನಿ, ನನ್ನ ಗುಣ ಮರಕ್ಕೂ ಹೋಗಲ್ಲ, ಸಾಧ್ಯವೇ ಇಲ್ಲ. ಕರೆಕ್ಟ್ ತಾನೆ? ಇದನ್ನು ಆರಂಭ ಮಾಡಿದರು ಯುಕ್ತಿಯಲ್ಲಿ. ಯುಕ್ತಿಯಿಂದ ವೇದಾಂತಿಗಳು ಹೇಳುವ ತಪ್ಪು ತಿಳುವಳಿಕೆ ಪ್ರಪಂಚದಲ್ಲಿ ಇಲ್ಲ ಅಂತ ಪ್ರತಿಜ್ಞಾಭಾಷ್ಯದ ಆರಂಭ. ಇದು ಯುಕ್ತಿಗೆ ಸರಿ. ಆದರೆ ನಿಮಗೆ ಹೇಳ್ತೇನೆ, ಯುಕ್ತಿಗೂ ಅನುಭವಕ್ಕೂ ವಿರೋಧವಾದರೆ, ನಮಗೆ ಅನುಭವದಲ್ಲಿ ಕಂಡುಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಆವಾಗ ಏನು ಮಾಡ್ತೀರಾ? ಯುಕ್ತಿಯನ್ನು ಬದಲಾಯಿಸಬೇಕೋ ಅನುಭವವನ್ನು ಬದಲಾಯಿಸಬೇಕೋ? ಯುಕ್ತಿಯನ್ನು ಹೊಡೆದಾಕಬೇಕು. ಯಾಕೆ? ಯುಕ್ತಿ ಅನುಭವನ ಆಶ್ರಯಿಸ್ಕೊಂಡೇ ಹುಟ್ಟೋದು. ಯುಕ್ತಿ ಅಂದ್ರೇನೋ ಸ್ವಲ್ಪ ತರ್ಕ ಮಾಡೋದು, ಮುಂದಿದ್ದ ಆಗಬಾರ್ದಾಗಿತ್ತು ಅಂತ. ಆಕಾಶ ಕಣ್ಮುಂದೆ ಕಾಣಲ್ಲ, ಆಕಾಶದಲ್ಲಿ ನೀಲಿ ಇದೆ ಅಂತ ಒಂದು ತಪ್ಪು ತಿಳುವಳಿಕೆ ಬರುತ್ತೆ ಅಂತ. ಆಕಾಶೇ ತಲೆಮಲೆಂತ ಅತ್ಯಧ್ಯಸ್ಯಂತಿ. ಕಣ್ಣಿಗೆ ಕಾಣದೇ ಇರೋ ಆಕಾಶ ಅಂದರೆ ರೂಪವೇ ಇಲ್ಲದ ಆಕಾಶದಲ್ಲಿ ತಪ್ಪು ತಿಳುವಳಿಕೆ ಬರಬಾರ್ದಾಗಿತ್ತಲ್ಲ ಅಂತ ತರ್ಕ ಮಾಡಿದರೆ ಬಂದಿದೆಯಲ್ಲ ಅಂತ ಅನುಭವ ಹೇಳ್ತಾನೆ ಅವನು. ಅನುಭವಕ್ಕೂ ತರ್ಕಕ್ಕೂ ವಿರೋಧವಾದರೆ ತರ್ಕ ಸೋತು ಹೋಗುತ್ತೆ. ಇಷ್ಟೇ ತಾನೆ? ಈಗ ಭಾಷ್ಯಕಾರರು ಪ್ರತಿಜ್ಞಾ ಭಾಷ್ಯದಲ್ಲಿ ವೇದಾಂತಿಗಳ ಮೇಲೆ ಆಕ್ಷೇಪಣೆಯನ್ನು ಶುರು ಮಾಡಿ ಪ್ರತಿಜ್ಞೆ ಶುರು ಮಾಡಿದ್ದಾರೆ. ಇದು ಅವರು ಸಿದ್ಧಾಂತ ಹೇಳುವಾಗ ಇದು ಎಷ್ಟು ಕಷ್ಟ ಆಗಿದೆ ಅಂದರೆ, ಇಲ್ಲಿ ಶಂಕರಾಚಾರ್ಯರ ಆ ನಿರೂಪಣೆಯಲ್ಲಿ ತಪ್ಪು ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ನೀನು ತಿಳ್ಕೊಂಡ ತಿಳುವಳಿಕೆ ತಪ್ಪು ತಿಳುವಳಿಕೆ ಅಂತ ಯಾರೂ ಯಾವ ಶಾಸ್ತ್ರವೂ ಹೇಳ್ಕೊಳ್ಳಲ್ಲ. ಈ ವ್ಯಾಕರಣದವರು ನೀವು ವ್ಯಾಕರಣ ತಿಳ್ಕೊಳ್ಳದೇ ಇರೋದು ಎಷ್ಟು ಅಂತ ಯಾರಾದ್ರು ಹೇಳ್ಕೊಳ್ತಾರಾ? ಗಣಿತ ತಿಳ್ಕೊಳ್ಳದೇ ಇರೋದು ಎಷ್ಟು ಅಂತ ಯಾರಾದರೂ ಹೇಳ್ಕೊಡ್ತಾರಾ? ಯಾರೂ ಹೇಳ್ಕೊಡೋಲ್ಲ. ವೇದಾಂತದಲ್ಲಿ ಮಾತ್ರ ತಪ್ಪು ತಿಳುವಳಿಕೆ ಏನು ಅಂತ ಹೇಳ್ಕೊಡ್ಬೇಕಾಯಿತು. ಯಾಕೆ ಹಾಗಾಯಿತು ಅಂತ ಬಹಳ ಅದ್ಭುತವಾದ ವಾಕ್ಯ. ಯಾಕೆಂದರೆ ನೀವು ಮುಂದೆ ವೇದಾಂತವನ್ನು ವಿಚಾರ ಮಾಡ್ತೀರಲ್ಲ, ಈ ತಪ್ಪು ತಿಳುವಳಿಕೆ ಕಳ್ಕೊಳ್ಳೋಕ್ಕೋಸ್ಕರವೇ ನೀವು ವಿಚಾರ ಮಾಡಬೇಕು, ಬೇರೆ ಅಡ್ಡದಾರಿಗೆ ಹೋಗಬಾರ್ದು ಅಂತ ಆಚಾರ್ಯನಿಗೂ ಶಿಷ್ಯನಿಗೂ ಒಂದು ಎಚ್ಚರಿಕೆ ಕೊಡೋಕ್ಕೋಸ್ಕರ ಹೇಳಿದರು. ಎರಡನೇದೇನು ಅಂದರೆ, ಮನುಷ್ಯನಿಗೆ ತಪ್ಪು ತಿಳುವಳಿಕೆ ಇರೋ ತನಕ ಸರಿಯಾದ ತಿಳುವಳಿಕೆ ಅಂತಲೇ ಅನಿಸಿರುತ್ತೆ. ಇನ್ನೊಂದು ತಿಳುವಳಿಕೆ ಬಂದ ಮೇಲೆ ಅದು ತಪ್ಪು ತಿಳುವಳಿಕೆ ಅಂತ ಗೊತ್ತಾಗೋದು. ಯಾರೋ ನಂಗೆ ತಪ್ಪು ತಿಳುವಳಿಕೆಯನ್ನು ಇದೆ ಅಂಥೇಳಿ ಇಟ್ಕೊಂಡು ಯಾರೂ ಇಟ್ಟಿಲ್ಲ. ನಾನು ಎಲ್ಲ ವಿಷಯದಲ್ಲೂ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತಲೇ ಮನುಷ್ಯನ ತಿಳುವಳಿಕೆ ಇರೋದು.
ಈಗ ಇವರು ತೋರಿಸೋ ಕ್ರಮದಲ್ಲಿ ಹೇಗೆ ಹೋಗುತ್ತೆ ಅಂತ ಹೇಳ್ತೀನಿ. ಎಷ್ಟು ನನಗೆ ಭಾಷ್ಯಕಾರರ ಅಭಿಪ್ರಾಯ ಹೇಗೆ ಬರುತ್ತೆ ಅಂದರೆ ನಮ್ಮ ಅನುಭವ ನೋಡಿದ್ರೆ ಅನಿಸತ್ತೆ. ಈಗ ನಿಮ್ಮ ಮುಂದೆ 3-4 ಪ್ರಶ್ನೆ ಇಟ್ಟು ಉತ್ತರ ಹೇಳಿಬಿಡ್ತೇನೆ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಈ 4 ನಾವು ನೋಡಬಹುದೋ ನೋಡೋಕ್ಕಾಗಲ್ವೋ? ನೋಡೋಕ್ಕಾಗಲ್ಲ ಅಂದರೆ ಇದೇನೋದಕ್ಕೆ ಏನು ಪ್ರಮಾಣ? ನೋಡೋಕ್ಕಾಗತ್ತೆ ಅಂದರೆ ನಾನು ಅಂತ ಹೇಗೆ ತಿಳ್ಕೊಂಡ್ರಿ? ಕ್ವೆಶ್ಚನ್ ಸರಿ ಇದೆಯಲ್ಲ. ನಿಮ್ಗೆ ನೋಡೋಕ್ಕಾಗತ್ತೋ ನೋಡೋಕ್ಕಾಗಲ್ವೋ? ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ನಮ್ಮದೇ, ಬೇರೊಬ್ಬರದ್ದಲ್ಲ. ಇನ್ನೊಬ್ಬರದಾದ್ರೆ ದೂರ ಇರುತ್ತೆ, ಇನ್ನೊಬ್ಬರದ್ದು ಬೇಡ. ನನ್ನ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ನಾನು ನನ್ನ ಅರಿವಿನಿಂದ ನೋಡಬಹುದೇ? ನೋಡೋಕ್ಕಾಗಲ್ವೇ? ನನ್ನ ಜ್ಞಾನಕ್ಕೆ ಗೋಚರವಾಗತ್ತೋ ಗೋಚರವಾಗಲ್ವೋ? ಜ್ಞಾನಕ್ಕೆ ಗೋಚರವೇ ಆಗೋಲ್ಲ ಅಂತಾದರೆ ಇದಕ್ಕೇನು ಶಾಸ್ತ್ರ ಬೇಕಾಗಿಲ್ಲ. ಇಲ್ಲ ತೀರ್ಮಾನ ಮಾಡ್ತೀರಾ? ನನ್ನ ದೇಹೇಂದ್ರಿಯ ಮನೋಬುದ್ಧಿಗಳು ಇಲ್ಲ ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ? ಆಗಲ್ಲ. ಆದರೆ ಮನುಷ್ಯನಿಗೆ ಏನಾಗಿದೆ ಅಂದರೆ ಅದು ಇದೆ, ಕಾಣಿಸ್ತಾ ಇದೆ, ಆದರೂ ನಾನಾಗಿದ್ದೀನಿ ಅಂತ 3 ಒಟ್ಟಿಗೆ ಸೇರಿಬಿಟ್ಟಿದೆ. ಇದು ಬಹಳ ಕಷ್ಟ ಇದನ್ನು ಬಿಡಿಸೋದು. ಅದಕ್ಕೆ ಅವರು ಭಾಷ್ಯಕಾರ ಶುರು ಮಾಡ್ತಾರೆ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶವದ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿ ಇತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೇ ವಿಷಯಿಣಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇಣ ವಿಷಯಿಣಃ ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ. ನೀವು ಹೇಳೋ ತಪ್ಪು ತಿಳುವಳಿಕೆ ಸುಳ್ಳು ಆಗಿಲ್ಲ ಪ್ರಪಂಚದಲ್ಲಿ ಅಂತ ಪೂರ್ವಪಕ್ಷೀಯ ಅಭಿಪ್ರಾಯ. ಇದು ಪೂರ್ವಪಕ್ಷ. ಇದು ತಥಾಪಿ ಸಿದ್ಧಾಂತ. ಇಲ್ಲಿ ಪದವನ್ನು ಗುರುಗಳು ಬಿಡಿಸ್ತಾರೆ ಸುಗಮದಲ್ಲಿ. ಎಷ್ಟು ಅಂದರೆ ತಿಳಿಯಾಗಿ ಬಿಡಿಸ್ತಾ ಹೋಗ್ತಾರೆ. ನಿಜವಾಗಿ ನನಗೆ ಅವರ ಕಾರುಣ್ಯ ಇದೆಯಲ್ಲ, ಆ ಗುರುಗಳ ಕಾರುಣ್ಯ ಹಾಗೆ ಹೇಳಿಕೊಟ್ರೆ ಇವರಿಗೆ ಅರ್ಥವಾಗತ್ತೆ, ಇವರ ಅನುಭವಕ್ಕೆ ಬರುತ್ತೆ ಅಂತ ಬಹಳ ಸುಂದರವಾಗಿ ಪದವನ್ನು ವ್ಯಾಕರಣದ ಕ್ರಮದಲ್ಲಿ ಬಿಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅಧ್ಯಾರೋಪ ಅಪವಾದ ಪ್ರಕಾರ ಹೇಗೆ ಬರುತ್ತೆ ಅಂತ ಸುಗಮ ವ್ಯಾಖ್ಯೆಯಲ್ಲಿ ಹೇಳ್ತಾರೆ. ಅದಾದ ಮೇಲೆ ಈ ಪ್ರತಿಜ್ಞಾ ಮೀಮಾಂಸಾ ಕ್ರಮದಿಂದ ಹೇಗೆ, ನ್ಯಾಯಶಾಸ್ತ್ರದ ಪ್ರಕಾರ ಹೇಗೆ, ಈ ಅಧ್ಯಾಸ ಇಷ್ಟನ್ನು ತೋರಿಸ್ತಾ ಹೋಗ್ತಾರೆ. ಸುಗಮ ವ್ಯಾಖ್ಯಾನ ಇದೆಯಲ್ಲ, ನಿಜವಾದ ಸುಗಮ ವ್ಯಾಖ್ಯಾನ. ನನಗೆ ಏನು ಪ್ರಶ್ನೆ ಏನು ಬಂದಿದೆ ಅಂದರೆ, ಈ ಸುಗಮ ವ್ಯಾಖ್ಯಾನದಲ್ಲಿ 2 ಭಾಗ ಇದೆ. ಬೇರೆ ವ್ಯಾಖ್ಯಾನಕ್ಕೂ ಶಂಕರ ಭಾಷ್ಯಕ್ಕೂ ಹೋಲಿಕೆ ಮಾಡಿ ಎಷ್ಟು ಹೊಂದತ್ತೆ ಹೊಂದಲ್ಲ ಅಂತ ಹೇಳೋದು ವ್ಯಾಖ್ಯಾನ ಪ್ರಸ್ಥಾನದ ವಿಮರ್ಶಾ ಭಾಗ. ಅದನ್ನು ನಾನು ಮುಂದೆ ಇಡಬೇಕೋ ಇಡಬಾರ್ದೋ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲನೇದು ಶಂಕರ ಭಾಷ್ಯಕ್ಕೆ ವಿವರಣೆ ಭಾಗ, ಅದು ಬೇಕು ಸಾಕ್ತಾನೆ, ಅದು ಮುಖ್ಯ. ನನಗದೇ ಅನ್ನಿಸ್ತು. ನಾನು ಅವರು ಹೀಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ನಮ್ಮ ತಲೆ ಕೆಟ್ಟೋಗುತ್ತೆ. ಯಾತಕ್ಕೆ ಅವ್ರು ಏನಾದರೂ ಹೇಳ್ಕೊಳ್ಳಿ ಸ್ವಾಮಿ, ನಮಗೆ ಅನುಭವಕ್ಕೆ ಬರೋದನ್ನು ಹೇಳಿ ನಮ್ಮ ತಾನೇ ಕೇಳೋದು. ಬಹಳ ಸುಂದರವಾದ ಭಾಷೆಯಲ್ಲಿ ಹೇಳೋದಾದರೆ, ನಾನು ಅರಿವಿನ ಸ್ವರೂಪ, ನಾನೇ ಅರಿವು, ನನಗೂ ಅರಿವಿಗೂ ಏನೂ ಭೇದ ಇಲ್ಲ. ನಾನು ಕೂತ್ಕೊಂಡು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ನೀನು ಅಂತ ಹೇಳೋಕ್ಕೆ ಬರುತ್ತೆ. ಇದಕ್ಕೆ ಯುಷ್ಮತ್ ಪ್ರತ್ಯಯ, ಅಸ್ಮತ್ ಪ್ರತ್ಯಯ ಅಂತ 2 ಸಂಸ್ಕೃತ ಶಬ್ದ. ಯಾಕೆ ಹೇಳಿದರು ಅಂದರೆ, ಮನುಷ್ಯನಿಗೆ ಪ್ರಪಂಚ ವ್ಯವಹಾರದಲ್ಲಿ 4 ಪ್ರತ್ಯಯ ಬರುತ್ತೆ. ಇದು ಅಂತ ಪ್ರತ್ಯಯ, ನೀನು ಅಂತ ಪ್ರತ್ಯಯ, ನನ್ನದು ಅಂತ ಪ್ರತ್ಯಯ, ನಾನು ಅನ್ನೋ ಪ್ರತ್ಯಯ. ಪ್ರತ್ಯಯ ಅಂದರೆ ಜ್ಞಾನ. ಇದು ಅಂತ ಒಂದು ಜ್ಞಾನ, ಇದು 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 ಇವನು ಅವನು ಇವಳು ಅವಳು ಎಲ್ಲ ಸೇರಿ ಒಂದು. ಇನ್ನೊಂದು ನೀನು ನಾನು, ಕರೆಕ್ಟ್ ಆಪೋಸಿಟ್. ಅದು ನೀನು ನಾನು ಅನ್ನೋದು ನೇರವಾಗಿ ಪ್ರತಿಯೋಗಿ ಅಂತಾರೆ ಸಂಸ್ಕೃತದಲ್ಲಿ. ನೀನು ನಾನಾಗೋದಿಲ್ಲ, ನಾನು ನೀನಾಗೋದಿಲ್ಲ. ಆದರೆ ನೀನು ನಾನು. ನನ್ನದು, ಮನೆ ನಂದೋ, ಮಕ್ಕಳು ನಂದೋ ಅಥವಾ ಮಕ್ಕಳು ನನ್ನವೋ, ಇದು ನನ್ನದು ಅನ್ನೋ ಪ್ರತ್ಯಯ. ಇನ್ನೊಂದು ನಾನು ಅನ್ನೋ ಪ್ರತ್ಯಯ. ಈ 4 ವಿಧವಾದ ಪ್ರತ್ಯಯಗಳು ಪ್ರಪಂಚದಲ್ಲಿ ಇವೆ. ಇದಕ್ಕಿಂತ ಬೇರೆ ಪ್ರತ್ಯಯ ಇಲ್ಲ. ಪ್ರತ್ಯಯ ಅಂದರೆ ಜ್ಞಾನ. ಈಗ ನಿಮ್ಮ ಪ್ರಶ್ನೆ ಏನು ಅಂದರೆ, ದೇಹಕ್ಕಿಂತ ಹೊರಗಿರೋದರಲ್ಲಿ ನೀನು ಅನ್ನೋ ಪ್ರತ್ಯಯ ಇದೆ, ನಂದು ಅನ್ನೋ ಪ್ರತ್ಯಯ ಇದೆ, ಇದು ಅನ್ನೋ ಪ್ರತ್ಯಯ ಇದೆ. ನಾನು ಅನ್ನೋ ಪ್ರತ್ಯಯ ಇಲ್ಲ. ಇದನ್ನು ನಾನು ಅಂತ ಅನ್ನಲ್ಲ, ಇದನ್ನು ನಾನು ಅಂತ ಅನ್ನಲ್ಲ. ತುಂಬ ಆತ್ಮೀಯರಾದರೆ, ಭಾಳ ಹತ್ರವಾದರೆ ನೀನೇ ನಾನು ಅಂತ ಅನ್ಬೋದು. ಆದರೂ ಔಪಚಾರಿಕ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನೀನೇ ನಾನು ಅಂತ ಹೇಳಿದರು ತುಂಬ ಪ್ರೇಮದ ಅಭಿವ್ಯಕ್ತಿಯ ಮಾತೇ ಹೊರತು ಅನುಭವ ಅಲ್ಲ. ಆದ್ದರಿಂದ ನಾನು ಅನ್ನೋದು ಒಂದು ಪ್ರತ್ಯಯ ಇದೆಯಲ್ಲ, ಅದು ಪ್ರಪಂಚದ ಯಾವ ವಸ್ತುವಿಗೂ ನಾವು ಕೊಡಲಿಲ್ಲ. ನನ್ನ ಪ್ರಕಾರ ನಾನು ಅನ್ನೋ ಪ್ರತ್ಯಯ ಬಹಳ ಪರಮ ಪ್ರೇಮ ಪ್ರತ್ಯಯ. ಆತ್ಮ ಪ್ರೇಮ ಪ್ರತ್ಯಯಕ್ಕೆ ಹೆಸರೇನು? ನಾನು
ಅನ್ನೋದು ಬಹಳ ಮುಖ್ಯವಾದ್ದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಶಂಕರ ಭಾಷ್ಯವನ್ನು ಓದ್ತಾ 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 ಅನುಭವ, ಆ ಅನುಭವಕ್ಕೆ ತಕ್ಕ ಹಾಗೆ ನಮ್ಮ ವ್ಯವಹಾರ, ಅದರ ಪ್ರೇಮದ ಒಂದು ಸಂಬಂಧ, ಆ ಜ್ಞಾನ ವಿವೇಕ ಏನು ಅದ್ಭುತ ಇದೆ. ಈಗ ಪ್ರಪಂಚದಲ್ಲಿ 3 ಪ್ರತ್ಯಯ ಅಂತ ಹೇಳಿದೆ. ದೇಹಕ್ಕಾದರೆ 4 ಬರುತ್ತೆ. ಯಾವುದು? ನೀ, ನಂದು, ಇದು, ನಾನು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ 4ಕ್ಕೂ ನಾವು ವ್ಯವಹಾರದಲ್ಲಿ ಹೇಳ್ಬಿಡ್ತೀವಿ. ನಾನು ನೋಡಿದೆ ಅಂದರೆ ನಾನು ಕಣ್ಣಾದೆ ಅಂತ ಅರ್ಥ. ನಾನು ಕೇಳ್ತಾ ಇದ್ದೀನಿ ಅಂದರೆ ನಾನು ಕಿವಿ ಆದೆ. ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಈಗ ಅವರಿಷ್ಟು ನನ್ನ ಬಗ್ಗೆ ಹೇಳಿದ್ರಲ್ಲ, ಅವ್ರು ಹೀಗೆ ಮಾಡಿದ್ದಾರೆ, ಅಷ್ಟೂ ನನ್ನ ಅಧ್ಯಾಸ ರೂಪವನ್ನು ಚೆಂದ ವರ್ಣನೆ ಮಾಡಿದರು. ಭಾಳ ಸಂತೋಷ. ಅವ್ರು ಹೇಳಲಿ ಏನಾದರೂ, ಆದರೆ ನನಗೆ ವ್ಯಾವಹಾರಿಕವಾಗಿ ಹೇಳಬೇಕು, ಹೇಳಿದ್ದಾರೆ ಅಷ್ಟೇ. ಇನ್ನೊಂದು ಪ್ರತಿ ಏನು ಅಂದರೆ, ದೇಹವನ್ನು ನಾನು ಅಂತ ಎಷ್ಟರ ಮಟ್ಟಿಗೆ ನಾವು ವ್ಯವಹಾರದಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ, ಇದಕ್ಕಿಂತ ಬೇರೆಯಾದ ಇನ್ನೊಂದು ನಾನು ಇದ್ದೀನಿ ಅಂತಲೇ ಅಂದ್ಕೊಂಡಿಲ್ಲ, ಅಷ್ಟು ಬಲವಾಗಿ ಬಂದುಬಿಟ್ಟಿದೆ. ಕೆಲವು ಸಲ ನನ್ನ ಕಣ್ಣು, ನನ್ನ ಕಿವಿ ಅಂತಲೂ ಅಂತೀವಿ, ಅದರಿಂದ ಮಮ ಪ್ರತ್ಯಯವೂ ಇದೆ. ಇನ್ನೊಂದು ಸಲ ಕಣ್ಣೆ ನಿನ್ನಿಂದ ಹಾಳಾಗಿ ಹೋದೆ, ಮನಸ್ಸೇ ನೀನು ಎಷ್ಟು ಚಂಚಲ, ನೀನು ಕಟ್ಟಾಕೋಕ್ಕಾಗಲ್ಲ ಅಂತ ಕೆಲವರು ಏಕಾಂತದಲ್ಲಿ ಕೂತು ತನ್ನ ಮನಸ್ಸನ್ನು, ತನ್ನ ಬುದ್ಧಿಯನ್ನು, ತನ್ನ ದೇಹವನ್ನು ನೀನು ಅಂತ ಹೇಳ್ಬೋದು. ದೇಹವೇ ಇಷ್ಟು ದಪ್ಪ ಆಗಿದೆಯಾ, ದಿನ ವಾಕಿಂಗ್ ಮಾಡಬೇಕು, 4 ಕಿಲೋಮೀಟ್ರು ಕರಗಿಸ್ಬೇಕಲ್ಲ, ಕರಗೋದು ಇಲ್ಲ ಅದು. ಇವರಿಗೆ ಕೆಲಸ ಮಾಡೋ ಶ್ರಮ ಆಗಲ್ಲ. ಆದರೆ ನಾನಾಗ್ಬಿಟ್ಟಿದ್ದೀವಲ್ಲ, ಯಾವುದು ನಾನಾಗ್ತೀವೋ ಅದು ತುಂಬ ಪ್ರೇಮ. ತುಂಬ ಪ್ರೇಮ ಇರೋದು ಕಷ್ಟ ಕೊಡೋಕ್ಕಾಗತ್ತಾ? ಕಷ್ಟ ಕೊಡೋಕ್ಕಾಗಲ್ಲ. ಕೂತು ಹಾಗೆ ಕರಗಬೇಕು. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಇಲ್ಲೊಂದು ಕಟ್ಬಿಟ್ರೆ ಕರಗೋಗ್ಬಿಡುತ್ತೆ, ಬರೀ ಸುಳ್ಳು. ನನಗಂತೂ ನಮ್ಮ ಹಳ್ಳಿಯ ವಾತಾವರಣದಲ್ಲಿ, ಸಿಟಿಯಲ್ಲಾದರೂ ಪರವಾಗಿಲ್ಲ, ಕೆಲಸ ಮಾಡೋದು ಇದು ಕಮ್ಮಿ. ಹಳ್ಳಿಯಲ್ಲಿ ವಾಕಿಂಗು ಈ ಥರ ಇಲ್ಲವೇ ಇಲ್ಲ. ಕೆಲಸ ಮಾಡಬೇಕು, ದೇಹ ಸೊರಗಬೇಕು. ದೇಹ ಒಂದು ಕೋಲಿದ್ದ ಹಾಗೆ ಚೆನ್ನಾಗಿ ದುಡಿಸ್ಕೋಬೇಕು. ಅದು ಏನು ಕೆಲಸ ಮಾಡಬೇಕು, ಹಾಗೆ ದೇಹವನ್ನು ತೆಳಗೆ ಮಾಡ್ಕೋಬೇಕು. ಆದರೆ ದೇಹವನ್ನು ನಾನೂ ಮಾಡ್ಕೊಳ್ಳೋ ಪ್ರತ್ಯಯ ಇದೆ ವ್ಯವಹಾರದಲ್ಲಿ. ನೀನು ಅಂತೂ ಕರಿಬಹುದಲ್ಲ ಅಂದರೆ ಹೌದು, ನೀನು ಅಂತೂ ಬರಿಬೋದು, ನಾನು ಅಂತೂ ಕರಿಬೋದು. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ 4ರ ಸ್ವಭಾವವನ್ನು ವಿವೇಕ ಮಾಡಿಕೊಂಡಿಲ್ಲ. ಕೇವಲ ನಾನಿದ್ದೀನಲ್ಲ, ಬರಿಯ ನಾನು ಇವಳಿಗೆ ಸೇರದೇ ಇರೋದು, ಅವನು ಹೇಗಿದ್ದೀನಿ ಅಂತಲೂ ನಾವು ತಿಳ್ಕೊಳ್ಳಿಲ್ಲ, ಆ ಪ್ರಯತ್ನವೇ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ ಅಂದರೆ, ಎಲ್ಲರೂ ಕಳ್ರೆ ಅಂದರೆ ಎಲ್ಲರೂ ಒಪ್ಕೊಂಡಿದ್ದೀವಿ ನಾವು. ಇದನ್ನು ನಾನು ಅಂತಂದರೆ, ನೀವು ದೇಹ ನಾನು ಆಗ್ತೀಯನೋ ಅಂತ ಯಾರೋ ಪ್ರಶ್ನೆ ಮಾಡ್ತಾರಾ? ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಬಾಯಿ ಅಂದರೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ? ನೀವು ಒಪ್ಕೊಂಡ್ಬಿಡ್ತೀರಿ. ಅಂದರೆ ಕೇಳೋರು ಅಂಥವ್ರೆ, ಹೇಳೋನು ಅಂಥವನೇ. ಆದ್ದರಿಂದ ಇದು ಅಂಧೇನೈವ ನಿಯಮಾನ ಯಥಾಂಧ. ಶಂಕರಾಚಾರ್ಯರು ಬರೆದಿರೋದಿಲ್ಲ, ಬೆಸ್ಟ್ ಅನುಭವ. ನನಗೆ ಅದಕ್ಕಿಂತ ಇನ್ನೊಂದು ಅನುಭವ ಶಾಸ್ತ್ರ ಬೇಕಿಲ್ಲ. ಅದು ಶಾಸ್ತ್ರ ಅಂದರೂ ಅವ್ರ ಅನುಭವ ಅಂತ ಹೇಳೋದು. ನಾವು ಹೇಳ್ತೀವಲ್ಲ ವಾಕ್ಯ ಅಂತ, ವಾಕ್ಯ ಬೇರೆಯಲ್ಲ, ನಮ್ಮ ಸಾರ್ವತ್ರಿಕ ಅನುಭವ ಬೇರೆಯಲ್ಲ. ತುಂಬ ಜಿಜ್ಞಾಸೆ ಇದೆ. ಹೀಗೆ ಆಚಾರ್ಯರು ಮೊಟ್ಟ ಮೊದಲು ಆಕ್ಷೇಪಣೆಯಿಂದ ಶುರು ಮಾಡಿದರು. ನನಗೆ ಆಕ್ಷೇಪಣೆಯಿಂದ ಶುರು ಮಾಡಿದ್ದೆ ಕೆಲವು ಸಲ, ಯಾಕೆ ನೇರಾಗಿ ತಪ್ಪು ತಿಳಿಕೆ ಹೀಗೆ ಅಂತ ಯಾಕೆ ಹೇಳಲಿಲ್ಲ ಅಂತ. ಆಚಾರ್ಯರ ದೃಷ್ಟಿಯಲ್ಲಿ ನಿಜವಾಗಿ ನಮಗೆ ತಪ್ಪು ತಿಳುವಳಿಕೆ ಇಲ್ಲವೇ ಇಲ್ಲ ಅಂತಾರೆ ಅವರು. ಪರಮಾರ್ಥ ದೃಷ್ಟಿಗೆ ಹೋದರೆ ನಿಮಗೆ ತಪ್ಪು ತಿಳುವಳಿಕೆ ಯಾಕಿಲ್ಲ ಅಂತ ಗೊತ್ತಾ? ಒಂದೇ ಮಾತು ಹೇಳ್ತೇನೆ, ಬುದ್ಧಿಗೆ ತಿಳುವಳಿಕೆ ಅಲ್ವಾ? ನಾನು ಬುದ್ಧಿ ಆಗ್ಬೋದಾ? ನಾನು ಬುದ್ಧಿ ಅಲ್ಲ, ಬುದ್ಧಿ ನನಗೆ ಕಾಣಿಸ್ತಾ ಇದೆ. ಹಾಗಾದರೆ ನನಗೆ ತಿಳುವಳಿಕೆಯೂ ಇಲ್ಲ, ತಪ್ಪು ತಿಳುವಳಿಕೆಯೂ ಇಲ್ಲ, ಅಜ್ಞಾನವೂ ಇಲ್ಲ. ಸ್ಪಷ್ಟ ಅದು. ಆಚಾರ್ಯರು ಹೇಳೋ ವಿಷಯ ಕರೆಕ್ಟು. ಆದರೆ ನಮ್ಮ ಈಗ ಸದ್ಯದ ಲೋಕದ ವ್ಯವಹಾರದಲ್ಲಿ ನನಗೆ ತಿಳುವಳಿಕೆ ಬೇಕು, ತಪ್ಪು ತಿಳುವಳಿಕೆ ಬೇಡ. ಅದರಲ್ಲೂ ವಿಶೇಷವಾಗಿ ಎಲ್ಲಿ ಹೆಚ್ಚು ಪ್ರೇಮ ಇದೆಯೋ, ಎಲ್ಲೂ ಹೆಚ್ಚು ಸಂಬಂಧಪಟ್ಟಿದೆಯೋ ಅಲ್ಲಿ ಮಾತ್ರ ತಪ್ಪು ತಿಳುವಳಿಕೆ ಇರಬಾರ್ದು. ಅದಕ್ಕಿಂತ ದೊಡ್ಡ ಅನರ್ಥ ಇಲ್ಲ. ಹೆಚ್ಚು ಸಂಬಂಧ, ಅತೀ ಪ್ರೇಮ ಇರೋದು ಯಾರ ಬಗ್ಗೆ? ನನ್ನ ಬಗ್ಗೆ, ಈ ನನಗೆ ಸೇರಿದವರ ಬಗ್ಗೆ. ಈಗ ಡೈವೋರ್ಸು ಅಂತಿರಲ್ಲ, ತಪ್ಪು ತಿಳುವಳಿಕೆಯಲ್ಲಿ ಆಗಿರೋದು. ಯಾವುದೇ ತಂದೆ ಮಕ್ಕಳ ಜಗಳ, ಯಾವುದೇ ವ್ಯವಹಾರ, ಅಷ್ಟಕ್ಕೂ ನೀವು ಹುಡುಕ್ತಾ ಹೋಗ್ರಿ, ಅಲ್ಲೊಂದು ತಪ್ಪು ತಿಳುವಳಿಕೆ, ಮಿಥ್ಯಾಭಿಮಾನ ಬೀಜ. ಅದನ್ನು ಅವ್ರು ತಮ್ಮ ಮೇಲೆ ಹಾಕ್ಕೊಳ್ಳಲ್ಲ. ಅವ್ರು ಮಾಡಿದ್ದು ಹೀಗೆ, ಅದನ್ನು ಹೇಗಾಯಿತು ಅಂತಾರೆ. ತಮ್ಮ ತಪ್ಪು ತಿಳುವಳಿಕೆ ಆಗಲ್ಲ. ಭಗವಂತ ಒಂದೇ ಒಂದು ಕಷ್ಟ ಏನು ಕೊಟ್ಟ ಅಂದರೆ, ಯಾರ ಮನಸ್ಸನ್ನು ಯಾರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಪ್ರಯತ್ನ ಮಾಡ್ತೀವಿ, ಅವ್ರು ಹೀಗಿದ್ದಾರೆ ಅಂತ. ಸಾಧ್ಯವೇ ಇಲ್ಲ. ಗಂಡ ಹೆಂಡತಿಗೂ ಮನಸ್ಸು ಅರ್ಥವಾಗಲ್ಲ, ತಂದೆ ಮಕ್ಕಳಿಗೂ ಅರ್ಥವಾಗಲ್ಲ. ಅದನ್ನು ಹೀಗೆ ನಾನು ತಿಳ್ಕೊಂಡಂತೆ ಅಂತ ನನ್ನ ಸ್ವಾಮಿಗಳು ಒಂದು ಮಾತು ಬರೆದಿದ್ರು ಅವರ ಆತ್ಮಚರಿತ್ರೆಯಲ್ಲಿ. ಎಂಥ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ, ಅವರು ಅವರ ಪರಿಸರದ ಜನರ ಚಿತ್ರವನ್ನು ಬರೀಬೇಕು.
ನಾನು ನನ್ನ ಮಬ್ಬುಗಣ್ಣಿನಿಂದ ನೋಡಿದ ಅವರ ಚಿತ್ರವನ್ನು ಬರೆದಾಗ ಅಕಸ್ಮಾತ್ ಅದು ಆಗದೆ ಹೋಗಬಹುದು, ಅವ್ರು ಆಗಿಲ್ಲದೆ ಹೋಗ್ಬೋದು. ಆದರೆ ನಾನು ಕ್ಷಮೆ ಕೋರಿ ನನ್ನ ಕಣ್ಣಿನ ನೋಡಿದ್ದು ಅಂತ ಇಟ್ಕೊಂಡು ಆ ಚರಿತ್ರೆ ನಾನು ಬರಿಬೇಕಾಗಿದೆ. ನನಗೆ ಎಷ್ಟು ಅದ್ಭುತವಾದ ವಾಕ್ಯ ಅಂದರೆ, ಇವರು ಹೀಗಿರ್ತಾರೆ, ಅವ್ರು ಹಾಗೆ ಮಾಡಿದರು ಅಂತ ನಾವು ಅನ್ಕೋತೀವಲ್ಲ, ನಿಜವಾಗ ಹಾಗಿರ್ತಾರೆ ಅವರು. ಅದು ಹೇಗೆ, ಏನು ಪ್ರೂವ್ ಮಾಡ್ತೀರಾ? ಆದ್ದರಿಂದ ನೀವು ಆಳವಾಗಿ ನೋಡಿದರೆ ಇನ್ನೊಬ್ಬರನ್ನು ತಿಳ್ಕೊಳ್ಳೋ ಪ್ರಯತ್ನ ಬಿಟ್ಟುಬಿಡಿ, ಆಗೋದಿಲ್ಲ, ಅದು ಸಾಧ್ಯವೇ ಇಲ್ಲ. ಇನ್ನೊಬ್ಬರ ಮನಸ್ಸನ್ನು ಮೊದಲು ನಾನು ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೋಬೇಕು. ಶಂಕರಾಚಾರ್ಯ ಬಹಳ ಚೆನ್ನಾಗಿ ಹೇಳಿದರು. ನೋಡಪ್ಪ, ಬಿಡಿಸ್ಕೊಡ್ತೀನಿ ನಾನು, ಒಂದು ಕೆಲಸ ಮಾಡು. ಏನು ಮಾಡೋದು? ಯಾವುದು ಚೇಂಜ್ ಆಗತ್ತೋ, ಯಾವುದು ಬದಲಾಯಿಸತ್ತೋ, ಯಾವುದು ಕಾಣಿಸತ್ತೋ ಅದು ನಿನಗೆ ಸಂಬಂಧಪಟ್ಟಿಲ್ಲ ಅಂತ ಒಂದು ತೀರ್ಮಾನ ಬರ್ಕೊ. ರೂಲ್ಸ್ ಕೊಡ್ತಾರೆ ಅವರು. ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, ಇದು ತುಂಡಾಗಿದೆ, ಪರಿಚ್ಛಿನ್ನವಾಗಿದೆ, ಇದು ಕಾಣಿಸ್ತಾ ಇದೆ, ಇದು ತೋರಿ ಮರೆಯಾಗತ್ತೆ, ತೊಗೊಂಡು ಹೋಗ್ಬಿಡ್ತಾರಲ್ಲ. ಇದೆಲ್ಲ ನಾನಲ್ಲ. ಕರೆಕ್ಟ್ ತಾನೆ? ಅವ್ರು ರೂಲ್ಸ್ ಹಾಕಿರೋದು ಕರೆಕ್ಟು. ಆದರೆ ನಾವು ಹೊರಗಡೆಗೆಲ್ಲ ಅಪ್ಲೈ ಮಾಡ್ತೀವಿ. ನಮ್ಮ ಹತ್ರ ಬಂದರೆ ಮಾತ್ರ ನಮ್ಮ ದೇಹ ತೋರಿ ಮರೆಯಾಗತ್ತೆ, ಆದರೂ ನಾನೇ. ಅದು ತುಂಡಾಗಿದೆ, ಆದರೂ ನಾನೇ. ಅದು ಬದಲಾಯಿಸತ್ತೆ, ಆದರೂ ನಾನೇ. ಅದು ತುಂಬ ಗಲೀಜಾಗಿದೆ, ಆದರೂ ಸುಂದರವಾಗಿದೆ. ನಾನು ಯಾವಾಗಲೂ ಸುಂದರ, ಯಾಕೆಂದರೆ ನಾನಾಗಿದ್ದರಿಂದ. ಇದು ಯಾಕೆ ಹೀಗೆ ಬಂತು ಅಂದರೆ, ಈ ತಪ್ಪು ತಿಳುವಳಿಕೆ ಬರೋಕ್ಕೂ ಗುರುಗಳು ಒಂದು ಕನ್ಸಿಷನ್ ಹೇಳ್ತಾರೆ. ನಿಮ್ಮ ಮೂಲ ಸ್ವಭಾವದಲ್ಲಿ ಇದೆ, ನಿಮ್ಮ ಮೂಲ ಸ್ವರೂಪದಲ್ಲಿ ಆ ಪ್ರೇಮ ಇದೆ, ಆ ಸೌಂದರ್ಯ ಇದೆ, ಆ ಶಾಶ್ವತ ಇದೆ. ಅದನ್ನು ತೊಗೊಂಬಂದು ಇದಕ್ಕೆ ಹಾಕ್ಬಿಟ್ಟಿದ್ದೀರಿ. ನಾನು ಯಾವಾಗಲೂ ಯಾರಾದರೂ ಸಾಯ್ಬೋದು, ನಾನು ಸಾಯಲ್ಲ. ನಮ್ಮ ಜೊತೆಲಿದ್ದವ್ರು ಪಾಪ ಅಳ್ತೀವಲ್ಲ, ಅವ್ರು ಸತ್ರು ಅಂತ, ನಾನು ಹಾಗೆ ಇರ್ತೀನಿ, ಅವ್ರು ಸತ್ರು ಅಂದರೆ ನಮಗೆ ನಮ್ಮ ಮೇಲೆ ಒಂದು ನಿತ್ಯತೆಯ ಅಭಿಮಾನವೂ ಇದೆ. ನಾನು ಚೇಂಜ್ ಆಗಿಲ್ಲ ಅಂತಲೂ ಅನಿಸಿದೆ, ನಾನು ಸುಂದರ ಅಂತಲೂ ಅನಿಸಿದೆ, ನನ್ನಲ್ಲಿ ಅರಿವಿದೆ ಅಂತಲೂ ಅನಿಸಿದೆ. ಇದಿಷ್ಟು 4 ಗುಣ ನನ್ನ ಮೂಲವಾದ ಆತ್ಮನಿಂದ, ನನ್ನ ನಿಜವಾದ ಸ್ವರೂಪದಿಂದ ದೇಹೇಂದ್ರಿಯಗಳ ಮೇಲೆ ಹೇರಿ ಅದರ ಸ್ವಭಾವವನ್ನು, ದೇಹೇಂದ್ರಿಯ ಮನಸ್ಸುಗಳ ಸ್ವಭಾವವನ್ನು ನನ್ನ ಮೇಲೆ ತಗೊಂಡು ನಾನು ದಪ್ಪಗಿದ್ದೀನಿ, ನಾನು ದಡ್ಡವಾಗಿದ್ದೀನಿ. ಯಾವಾಗ ನೀವು ದೇಹೇಂದ್ರಿಯ ಮನೋ ಸ್ವಭಾವವನ್ನು ನಿಮ್ಮ ಮೇಲೆ ಹಾಕೋತೀರೋ ಆಗಲೇ ನಿಮಗೆ ಇನ್ಫಿಯಾರಿಟಿ ಶುರುವಾಗ್ಬಿಡುತ್ತೆ. ನನ್ನ ಕೈಲಿ ಆಗಲ್ಲ ಕಣ್ರಿ, ನನಗೇನು ಮಾಡೋಕ್ಕಾಗಲ್ಲ. ನೀವು ಹಾಕ್ಕೋಬಾರ್ದು. ನೀವು ಏನು ಮಾಡಿದ್ರು, ನಾನು ದಡ್ಡನೂ ಅಲ್ಲ, ಬುದ್ಧಿವಂತನೂ ಅಲ್ಲ, ನಾನು ವಯಸ್ಸಾದವನೂ ಅಲ್ಲ, ಹುಡುಗನೂ ಅಲ್ಲ ಅಂತ ಹೊರಗೆ ಬರಬೇಕೇ ಹೊರತು, ಈ ವಯಸ್ಸಾಯ್ತು ಕಣ್ರಿ, ಏನು ಮಾಡೋದು, ಕಣ್ಣೇ ಕಾಣಲ್ಲ, ಈ ಭಾಷೆಯೆಲ್ಲ ಬರ್ತಾ ಹೋಗುತ್ತೆ. ಇದು ಯಾವಾಗಲೂ ಇನ್ಫೀರಿಯಾರಿಟಿ ಅಂದರೆ, ಇನ್ಫೀರಿಯಾರಿಟಿ ಅಂದರೆ ಅರ್ಥವಾಗತ್ತಲ್ಲ, ಅದು ಬರೋ ಕಾರಣ ಯಾವಾಗ ಅಂದರೆ, ಇದರಲ್ಲಿರೋ ಸ್ವಭಾವ ನಮ್ಮ ಮೇಲೆ ಹೇರ್ಕೊಳ್ಳೋದು. ಈ ನಾನು ಯಾರ ಹಂಗೂ ಇಲ್ಲದೆ ಇರಬಲ್ಲೆ, ನನಗೆ ಯಾರ ಅಪೇಕ್ಷೆಯೂ ಇಲ್ಲ, ನನ್ನ ಸುಖಕ್ಕೆ ನನ್ನ ಜ್ಞಾನವೇ ಸಾಕು, ನಾನು ಎಲ್ಲವನ್ನೂ ಆತ್ಮವಾಗಿ ಕಂಡ ಮೇಲೆ ನನ್ನ ಜ್ಞಾನವೇ ನನಗೆ ಆನಂದ ಕೊಡುತ್ತೆ. ಆದ್ದರಿಂದ ಮತ್ತೊಬ್ಬರ ಹಂಗಿಲ್ಲದೆ ಸ್ವತಂತ್ರವಾಗಿ ಯಾರು ತಮ್ಮ ಜ್ಞಾನದಿಂದ ಪ್ರಪಂಚದ ಎಲ್ಲವನ್ನೂ ಆತ್ಮವಾಗಿ ಕಾಣ್ತಾ ಆನಂದ ಪಡ್ತಾರೋ ಅವರಿಗೆ ಈ ಕೀಳರಿಮೆ ಯಾಕೆ ಬರುತ್ತೆ? ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಬರೋದೇ ಇನ್ನೊಬ್ಬರ ಅಧೀನವಾದಾಗ. ಮನುಷ್ಯ ಮತ್ತೊಬ್ಬರ ಅಡಿಯಾಳಾದ ಕೂಡಲೇ ಕೀಳರಿಮೆ ಬರೋದು. ಅಯ್ಯೋ ಏನು ಮಾಡೋದು, ಹೋಗಬೇಕಾಗತ್ತೆ, ಆಫೀಸ್ದವ್ರು ಬೈತಾರೆ, ಇವ್ರು ಹೀಗಾಗತ್ತೆ, ನನ್ನ ಕೈಲಾಗಲ್ಲ, ನಡೆಯೋಕ್ಕಾಗಲ್ಲ, ವಯಸ್ಸಾಯಿತು, ಯಾರಾದರೂ ಅವಲಂಬನೆ ಬೇಕು, ಈ ರೀತಿ ಎಲ್ಲ ವ್ಯವಹಾರ ಶುರುವಾಯಿತು. ಯಾವತ್ತು ಮನುಷ್ಯ ದೇಹೇಂದ್ರಿಯಗಳಿಂದ ಹೊರಗೆ ಬಂದು ತನ್ನ ಸ್ವರೂಪವನ್ನು ಗುರುತಿಸ್ಕೊಂಡು ಗುರುಗಳಿಂದ ಅರ್ಥ ಮಾಡ್ಕೊಳ್ತಾನೋ ಆವತ್ತವನು ಇದೆಲ್ಲ ವ್ಯಾವಹಾರಿಕ ಕೀಳರಿಮೆ, ಆ ಭಯ ಎಲ್ಲ ಕಳ್ಕೊತಾನೆ. ಅನುಭವ ಅದು, ಕಷ್ಟ ಏನಲ್ಲ. ಹೀಗೆ ಆಚಾರ್ಯರ ಭಾಷ್ಯದ ಆರಂಭದಲ್ಲಿ ದೇಹೇಂದ್ರಿಯ ಮನೋಬುದ್ಧಿಗಳ ಗುಣಗಳನ್ನು, ಕೇವಲ ನಮ್ಮ ಸ್ವರೂಪದ ಗುಣವನ್ನು ಪರಸ್ಪರ ಒಂದರಲ್ಲೊಂದನ್ನು ನೀವು ಆರೋಪ ಮಾಡಿದ್ದೀರಿ ಅಂತ. ಹೇಗೆ ಹೇಳಬೇಕು ಅಂದರೆ, ನಾನು ಅನ್ನೋದು ಆತ್ಮನದು, ನಾನು ಅನ್ನೋದು ತುಂಬ ಆಳವಾದ್ದು, ದೇಹ ಅನ್ನೋದು ಹೊರಗಿರೋದು. ನಾನು ಕೂತಿದ್ದೇನೆ, ನಾನು ದಪ್ಪವಾಗಿದ್ದೇನೆ ಅಂದರೆ ನಾನು ಅನ್ನೋ ಆತ್ಮ ಸ್ವಭಾವವನ್ನು, ದಪ್ಪ ಅನ್ನೋ ದೇಹ ಸ್ವಭಾವವನ್ನು ಸೇರಿಸ್ಕೊಂಡು ದಪ್ಪ ನಾನೇ. ನಾನು ದಪ್ಪನೋ, ನಾನು ಹುಡುಗನೋ, ನಾನು ವಯಸ್ಸಾದವನೋ ಅಂತ ಕೇಳಿದರೆ ಅಲ್ಲೆಲ್ಲ ತಪ್ಪು ತಿಳುವಳಿಕೆ ಇದೆ. ಇದು ಶಂಕರ ಭಾಷ್ಯದ ಪ್ರತಿಜ್ಞಾವಾಕ್ಯದಲ್ಲಿ ಮುಂದಕ್ಕೆ ಹೇಳ್ತಾರೆ. ನಿಜ ತಪ್ಪು ತಿಳುವಳಿಕೆ ಆಗಬಾರದಾಗಿತ್ತು, ಆದರೆ ವ್ಯವಹಾರದಲ್ಲಿ ಕಂಡುಬಿಟ್ಟಿದೆ ಎಂದರು. ನೈಸರ್ಗಿಕೋಯಂ ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶ ಅಧ್ಯಸ್ಯ ಇತರೇತರ ಅವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ
ನೈಸರ್ಗಿಕೋಯಂ ಲೋಕ ವ್ಯವಹಾರ. ಸುಂದರ ಅಂದರೆ ಸುಂದರ, ಏನು ಕಷ್ಟವೂ ಇಲ್ಲ. ನಿಜ ಆಗಬಾರ್ದಾಗಿತ್ತು. ವ್ಯವಹಾರ ನೋಡಿದರೆ ಎಲ್ಲರ ವ್ಯವಹಾರದಲ್ಲೂ ಈ ತಪ್ಪು ತಿಳುವಳಿಕೆ, ನಾನೂ ನನ್ನದು ಅನ್ನೋ ಅಭಿಮಾನದ ವ್ಯವಹಾರ ಕಂಡಿದೆ. ಇದಿಷ್ಟು ಭಾಷ್ಯವನ್ನೇ ಮುಂದೆ ವಿವರಣೆ ಮಾಡ್ತಾರೆ. ಇದು ಒಂದೊಂದು ಸೂತ್ರ ಸ್ಥಾನ, ಅದರದ್ದೇ ಸೂತ್ರ ಭಾಷ್ಯದಲ್ಲೇ ಕೆಲವು ವಾಕ್ಯಗಳು ಸೂತ್ರ, ಕೆಲವು ವಿವರಣೆ. ಇದು ಏನು ಅದ್ಭುತ! ಇದಿಷ್ಟು ಪ್ರತಿಜ್ಞಾಭಾಷ್ಯ. ಏನು? ಮನುಷ್ಯನ ಎಲ್ಲ ವ್ಯವಹಾರದಲ್ಲೂ ತಪ್ಪು ತಿಳುವಳಿಕೆ ಇದೆ ಅಂತ ಹೇಳಿದರು. ವ್ಯವಹಾರ ಅಂದರೆ ಏನು ಗೊತ್ತಾಗಬೇಕಲ್ಲ ನಮಗೆ, ಅದನ್ನೇ ಗುರುಗಳು ಬಿಡಿಸ್ಕೊಡ್ತಾರೆ. ವ್ಯವಹಾರ ಪ್ರಧಾನವಾಗಿ 3 ವಿಧ. ಅರಿಯುವಂಥ ವಿಷಯ ಅಂದರೆ ಅದನ್ನು ಪ್ರಮಾತೃತ್ವ, ಜ್ಞಾತೃತ್ವ ಅಂತ ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾರೆ. ನಾವು ಅರಿತೀವಿ, ಅರಿಯೋ ಸಾಧನ ಇದೆ, ಪ್ರಪಂಚ ಇದೆ, ಅರಿತ್ಕೋತೀವಿ. ಅರಿತ್ಕೊಂಡ ಮೇಲೆ ಏನು ಮಾಡ್ತೀವಿ ಗೊತ್ತಾ? ಅದನ್ನು ಬೈಫಿರಿಕೇಷನ್ ಮಾಡ್ತೀವಿ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ಬಿಡ್ತೀವಿ. ಯಾಕೇನು ಕೇಳಿ? ನಿಮಗೆ ರೂಪ ಕಾಣುತ್ತಲ್ವಾ? ಕಣ್ಣು ಬಿಟ್ಟರೆ ಏನು ಕಾಣುತ್ತೆ? ಕಣ್ಣು ರೂಪ ನೋಡುವ ಸಾಧನ. ರೂಪ ನೋಡುವಾಗ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಯಾಕೆ ಬಂತು? ಅರ್ಥ ಆಗತ್ತಾ? ಯಾರಾದರೂ ಪ್ರಶ್ನೆ ಮಾಡಿದ್ರಾ? ಹೇಳ್ತೀವಿ ನಾವು, ದಿವಸ ಹೇಳ್ತೀವಿ ಇದು ಚೆನ್ನಾಗಿದೆ, ಕಾಫಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಬರೀ ಇನ್ನೊಬ್ಬರು ಸಂತೋಷಕ್ಕೆ ಹೇಳ್ತೀವೋ ನಿಜವಾಗಿ ಚೆನ್ನಾಗಿದೆಯೋ ಅದು ಅನುಭವ ಗೊತ್ತಿಲ್ಲ. ನನಗೆ ಎಷ್ಟೋ ಜಿಜ್ಞಾಸೆ ಇತ್ತು, ಚೆನ್ನಾಗಿದೆ ಅನ್ನೋದು ಕೇವಲ ಕಲ್ಪನೆಯೋ ಅನುಭವವೋ ವಸ್ತುನಿಷ್ಠವೋ ಅಂತ. ಇದು ನನ್ನ ಕೊನೆಗೆ ಅನ್ನಿಸ್ತು, ಒಬ್ಬೊಬ್ಬರಿಗೆ ಒಂದೊಂದು ಚೆನ್ನಾಗಿದೆ ಅಂದರೆ ಅದು ವಸ್ತುನಿಷ್ಠ ಅಲ್ಲ. ಅದು ಅವರವರ ದೇಹೇಂದ್ರಿಯಕ್ಕೆ ಯಾವುದು ಅನುಕೂಲವೋ. ಈಗ ನಾನು ನೋಡ್ತೀನಿ ನೋಡಿ, ಕೆಲವರಿಗೆ ನಮ್ಮ ಗುರುಗಳು ಒಂದು ಉದಾಹರಣೆ, ಅವರು ಮೀನಿನ ವಾಸನೆ ಚೆನ್ನಾಗಿದೆ, ನೀವು ಹಾಗನ್ಬಾರ್ದು, ನೀವು ಅದನ್ನು ಅಲ್ಲಗಳಿದ್ರೆ ತಪ್ಪದು. ಯಾಕೆ? ಅವ್ರಿಗೆ ಚೆನ್ನಾಗಿದೆ, ನಿಮಗೆ ಚೆನ್ನಾಗಿಲ್ಲ. ಕೆಲವರು ಹಾಗಲಕಾಯಿ ಗೊಜ್ಜು ಚೆನ್ನಾಗಿದೆ, ಕಹಿಯಾಗಿರ್ಬೋದು, ಚೆನ್ನಾಗಿದೆ. ಯಾಕೆ ಅಂದರೆ ಕಹಿಯಾಗಿದೆ. ಕಹಿ ಕಾಫಿ ಚೆನ್ನಾಗಿದೆ, ಯಾಕೆ ಅಂದರೆ ಶುಗರ್ ಬಂದಿಂದ ಕುಡಿದು ಅಭ್ಯಾಸ ಆಗಿದೆ, ಚೆನ್ನಾಗಿದೆ. ನೀವೀಗ ಯಾಕೇನು ಕೇಳಬೇಡಿ. ಯಾಕೆ ಇದು ಚೆನ್ನಾಗಿದೆ ಯಾಕೇನು ಕೇಳಿದರೆ ಯಾಕೇನೋ ಪ್ರಶ್ನೆ ತಪ್ಪು. ಒಂದೇ ಉತ್ತರ ಏನಿದೆ ಅಂದರೆ ನನ್ನ ದೇಹೇಂದ್ರಿಯಕ್ಕೆ ಅದು ಇಷ್ಟವಾಗಿದೆ, ಅದೇ ಉತ್ತರ. ಇಲ್ಲಿ ಏನಾಗಿದೆ ಅಂದರೆ, ಈ ಚೆನ್ನಾಗಿದೆ ಅಂತ ಯಾವಾಗ ನೀವು ಬೈಫರಿಕೇಷನ್ ಮಾಡಿದ್ರಿ ಪ್ರಪಂಚದಲ್ಲಿ, ನೆಕ್ಸ್ಟ್ ಸ್ಟೆಪ್ಪೇ ಬೇಕು ಅಂತ ಶುರುವಾಗುತ್ತೆ. ಆ ಬೇಕು ಅನ್ನೋದು ಹುಟ್ಟಿತು ಅಂದರೆ ಏನು ಅದ್ಭುತ ಅದು. ಭಗವಂತ ಸರ್ವಜ್ಞಾವನು ನೋಡಿದಾನೆ, ಅವಂದೇ ಎಲ್ಲ ಅಂಗಡಿ. ನೀವು ಅಂಗಡಿಯಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಬೇಕು ಅನ್ನೋ ತನಕ ಸ್ವತಂತ್ರರು, ಬೇಕು ಅಂದ ಕೂಡಲೇ ಬಿದ್ರಿ ಪರತಂತ್ರರು. ಬೆಂಗಳೂರಿಗೆ ಬರಬೇಕು ಅಂತ ಅಂದ್ಕೊಂಡೆ ಅಂದ್ಕೂಡಲೇ ಬಿದ್ದೆ ನಾನು. ಅದು ನನ್ನ ಸ್ವೇಚ್ಛೆಯೋ ಅಥವಾ ಅವರಿಚ್ಛೆಯೋ ಅಥವಾ ನಿಮ್ಮೆಲ್ಲರ ಭಾಗ್ಯವೋ ಅಥವಾ ಗುರುಗಳ ಸೇವೆ, ಅದೇನಾದರೂ ಆಗಲಿ, ಮನಸ್ಸಿನಲ್ಲಿ ಒಂದು ಸಲ ಇದು ಬೇಕು ಅಂದ್ರೆ ಆ ಜೀವನ ಕೆಳಗೆ ಬಿದ್ದ ಕೂಡಲೇ ಆಯಿತು. ಎಷ್ಟು ಥರ ಬೇಕುಗಳಿವೆ ಹೇಳಿ ಅಂತ ಶುರು ಮಾಡ್ತಾನೆ. ವ್ಯಕ್ತಿ ಬೇಕು, ವಸ್ತು ಬೇಕು, ಕೆಲಸ ಆಗಬೇಕು. ಹೌದಾನೆ? 3 ಬೇಕುಗಳು ಸಾವಿರಾರಿವೆ. ಆದರೆ ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ಅದನ್ನು ಬಿಡಿಸ್ಕೊಡ್ತಾರೆ ಅಂತ ಅನುಭವ ಅದು. ಅದಕ್ಕೇನು ಶಾಸ್ತ್ರ ಬೇಕಿಲ್ಲ. ನನಗೆ ಯಾರೋ ಒಂದು ಚಾಲೆಂಜ್ ಮಾಡಿದರು, ವೇದಾಂತ ವಾಕ್ಯದ ಉದಾಹರಣೆ ಇಲ್ಲದೆ ವೇದಾಂತ ಉಪದೇಶ ಮಾಡಬಹುದಾ ಅಂತ ಕೇಳಿದ್ರು. ಖಂಡಿತ ಮಾಡಬಹುದು. ಯಾರಿಗೆ ಅನುಭವವನ್ನು ನೇರಾಗಿ ಪರೀಕ್ಷೆ ಮಾಡೋಕ್ಕೆ ಬರುತ್ತೋ, ಯಾರಿಗೆ ಒಳ್ಳೆಯ ಗುರುಗಳ ಯುಕ್ತಿ ಇದೆಯೋ, ಯಾವ ಜಾತಿ ಮತ ಕುಲ ಗೋತ್ರ ಏನೂ ಇಲ್ಲದೆ ಖಂಡಿತ ಮಾಡೋಕ್ಕೆ ಬರುತ್ತೆ. ಅದಕ್ಕೇನು ಉಪೀತಿ ಹೊತ್ಕೋಬೇಕಾಗಿಲ್ಲ, ಭಸ್ಮ ಹಚ್ಚಬೇಕಾಗಿಲ್ಲ, ಏನೇನೂ ಬೇಕಿಲ್ಲ. ಏನಪ್ಪ ಅಂದರೆ ಒಳ್ಳೆ ವಿವೇಕ ಇರಬೇಕು, ಒಳ್ಳೆ ಅನುಭವವನ್ನು ವಿಚಾರ ಮಾಡೋ ಪರೀಕ್ಷೆ ಶಕ್ತಿ ಇರಬೇಕು. ಸಾಮಾನ್ಯರಿಗಾಗಲ್ಲ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಸ್ವಲ್ಪ ಆಳಾಗತ್ತೆ ವಿಷಯ. ಇಷ್ಟು ತಪ್ಪು ತಿಳುವಳಿಕೆಯಿಂದ ನಮ್ಮ ವ್ಯವಹಾರ ಅಂದರೆ ಮೊದಲು ಅರಿಯೋದು, ಆಮೇಲೆ ಅರ್ಥ ಮೇಲೆ ಬೇಕು ಅನಿಸಿದ ಮೇಲೆ ಕರ್ತೃತ್ವ ಬಂತು, ಪಡಿಬೇಕಲ್ಲ, ಮಾಡಬೇಕಲ್ಲ. ಈಗ ತಿನ್ನಬೇಕು ಅಂತಂದರೆ ಏನೋ ಒಂದು ಟೀ ಮಾಡ್ಕೋಬೇಕು, ಕಾಫಿ ಮಾಡ್ಕೋಬೇಕು, ಕರ್ತೃತ್ವ ಬಂತು. ಕರ್ತೃತ್ವ ಅಂದರೆ ಮಾಡೋರಾದ್ವಿ. ಮಾಡಿದ ಮೇಲೆ ಅನುಭವಿಸ್ಬೇಕೋ, ಕುಡಿಬೇಕೋ, ಮತ್ತೆ ಮಾಡಬೇಕು, ಮತ್ತೆ ಅನುಭವಿಸ್ಬೇಕು. ಶುರುವಾಯ್ತಪ್ಪ ಇವರಿಗೆ. ಇದೆಲ್ಲ ಎಲ್ಲಿಂದ ಶುರುವಾಯ್ತು ಗೊತ್ತಾ? ಇದನ್ನು ನಂದು ಶುರು ಮಾಡ್ಕೊಂಡ್ರಲ್ಲ, ಅವತ್ತಿಂದ ಶುರುವಾಗಿದೆ. ಪ್ರಪಂಚದ ಎಲ್ಲರಿಗೂ ಇದೆ. ನಮ್ಮಲ್ಲಿ ಕೆಲವು ಸಲ ಯಾವುದೋ ಜ್ಞಾನಕ್ಕೆ ಚಪ್ಪಾಳೆ ಹೊಡೆದು ಬಿಡ್ತಾರೆ. ನಾನು ಸುಮ್ಮನೆ ಇರ್ತೀನಿ. ಏನು ರೀ ಸುಮ್ಮನಿದ್ದೀರಲ್ಲ ಅಂದರೆ, ತುಂಬ ಚೆನ್ನಾಗಿದೆ, ಆದರೆ ನನ್ನ ವೇದಾಂತ ಕ್ಷೇತ್ರ ಅದಕ್ಕೆ ಬೆಲೆ ಇಲ್ಲ ಅಂತೀನಿ ನಾನು. ತುಂಬ ದೊಡ್ಡವರು, ತುಂಬ ಜ್ಞಾನಿಗಳು ಅಂತ ಹೊಗಳ್ತಾರೆ. ಅಯ್ಯೋ ಇಷ್ಟು ಕೆಲಸ ಮಾಡಿದ್ದಾರೆ, ಆ ಕೆಲಸ ಮಾಡಿ.
ಏನ್ರಿ ಇದು? ನಮ್ಮ ಶಂಕರಾಚಾರ್ಯ ಒಂದು ಮಾತು ಹೇಳ್ತಾರೆ, ನೀವು ಹಿಂಗೆ ಹೇಳ್ತೀನಿ, ಕಣ್ಣಲ್ಲಿ ನೀರು ಬರುತ್ತೆ ಆ ವಾಕ್ಯ ಕೇಳಿದರೆ. ಎಲ್ಲಿಯವರೆಗೆ ಈ ತಪ್ಪು ತಿಳುವಳಿಕೆ ನಿಮ್ಮಲ್ಲಿದೆಯೋ ಅಲ್ಲಿಯವರೆಗೆ ನೀವೆಲ್ಲರೂ ಕ್ರೂರ ಪ್ರಾಣಿಗಳು. ಬರೀ ಪ್ರಾಣಿಗಳಲ್ಲ, ಎಂಥ ಪ್ರಾಣಿಗಳು? ಏನು ಹೀಗೆ ಮಾತಾಡ್ಬಿಟ್ರಲ್ಲ ಅಂದರೆ ನೀವು ಅಂದ್ಕೋಬೋದು, ಬಹಳ ಪಶ್ವಾದಿಭಿಶ್ಚ ಅವಿಶೇಷ ಅಂತಂದ್ರೆ. ಯಾಕೆ ಆಗ್ತಾನೆ ಗೊತ್ತಾ? ಮನುಷ್ಯನಿಗೆ ಬೇಕು ಅನ್ಸ್ಕೊಡ್ಲೆ, ಬೇಕು ಬೇಕು ಬೇಕು, ಇನ್ನೊಬ್ಬರಿಗೆ ಇಲ್ಲ ಅಂತ ಅನ್ಬೇಕು, ತನಗಾಗಬೇಕು. ಈಗ ಪ್ರಪಂಚದಲ್ಲಿ ಬೇಕುಗಳ ಆ ಅಪೇಕ್ಷೆ ಇದೆಯಲ್ಲ, ಅದಕ್ಕೆ ಕೊನೆ ಇಲ್ಲ. ಅದಕ್ಕೆ ವಿರುದ್ಧವಾದ ತ್ಯಾಗ. ತ್ಯಾಗ ಎಲ್ಲಿ ಶುರು ಆಗಬೇಕು? ಅಭಿಮಾನ ತ್ಯಾಗದಿಂದ ಶುರು ಆಗಬೇಕು. ಬರೀ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಏನು ಕೊಟ್ಟಾಗಲ್ಲ. ಕೊಡುವಾಗ ನಾನು ನನ್ನದು ಅಭಿಮಾನವನ್ನು ಬಿಡೋ ತ್ಯಾಗ ಇದೆಯಲ್ಲ, ಗ್ರೇಟ್, ಒಪ್ಕೋತೀನಿ ನಾನು. ಇಲ್ಲದೆ ಹೋದರೆ ಏನೋ ಬಂದರು, ಹುಟ್ಟಿದ್ರು, ಒಂದಷ್ಟು ನಮ್ಮದೊಂದು ಮಾಡ್ಕೊಂಡ್ರು. ನಂಗೆ ಕೆಲವು ವಾಕ್ಯವನ್ನು ಕೇಳಿದಾಗ ನನಗೆ ತುಂಬ ಆನಂದ ಯಾಕಾಗತ್ತೆ ಅಂದರೆ, ಈ ಪ್ರಕೃತಿಯನ್ನು ನಾವು ಕಿತ್ಕೋತೀವಲ್ಲ, ಮರ ಗಿಡ ಭೂಮಿಯನ್ನು, ಯಾರು ಹಕ್ಕು ಕೊಟ್ಟರು ನಮ್ಮದೊಂದು ಮಾಡ್ಕೊಳ್ಳೋಕ್ಕೆ? ಹೇಗೆ ಬಂತು ನಿಮ್ಮದು? ಸುಮ್ಮನೆ ಎಲ್ಲ ನೀವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ಇದೆಲ್ಲ ನಮ್ಮದೊಂದು ಒಪ್ಕೊಂಡ್ಬಿಟ್ರೆ ನಮ್ದಾಗ್ಬಿಡತ್ತಾ? ದೊಡ್ಡ ಪ್ರಕೃತಿಯನ್ನು ನೋಡಿ, ಇಡೀ ಪ್ರಕೃತಿಯ ದೃಷ್ಟಿಯಿಂದ ಮರವನ್ನು ಮನುಷ್ಯ ಬಳಸ್ಕೊಳ್ಳೋಕ್ಕೆ ಮರಗಿಡ ಸೈನ್ ಮಾಡಿಕೊಟ್ಟಿದೆಯಾ? ಬೆಟ್ಟವನ್ನೆಲ್ಲ ಹೊಡಿತೀರಲ್ಲ, ಅದನ್ನೆಲ್ಲ ಸೈನ್ ಮಾಡಿಕೊಟ್ಟಿದ್ದಾರಲ್ಲ. ಹೀಗೆ ಪ್ರಪಂಚದಲ್ಲಿ ಮನುಷ್ಯ ಯಾಕೆ ಕ್ರೂರ ಪ್ರಾಣಿ ಗೊತ್ತಾ? ಇನ್ನೊಬ್ಬರಿಗೆ ಇಲ್ಲ ಅಂತ ಮಾಡಿ ತಂದೊಂದು ಮಾಡ್ಕೋತಾನೆ. ಪ್ರಾಣಿ ಅದು ಮಾಡಲ್ಲ. ಹಸಿವಿಗೆ ಬಾಯಾರಿಗೆ ಎಷ್ಟು ಅಷ್ಟೇ ಉಪಯೋಗಿಸೋದು. ಇವನಿಗೆ ಈ ಬೇಕುಗಳು ತೀರೋದೇ ಇಲ್ಲ. ಆ ಬೇಕುಗಳಿಗೆ ಎಷ್ಟು ಸಂಗ್ರಹ ಮಾಡ್ತಾನೆ ಸಾಧ್ಯವೇ ಇಲ್ಲ. ಇದಕ್ಕೆಲ್ಲ ಮೂಲೆಯಲ್ಲಿ ತಪ್ಪು ತಿಳುವಳಿಕೆಯಲ್ಲಿದೆ. ಇದನ್ನೇ ಶಂಕರಾಚಾರ್ಯ ಒತ್ತಿ ಹೇಳಿರೋದು. ಈಗ ತಪ್ಪು ತಿಳುವಳಿಕೆ ವಿವರಣೆ ಕೊಡುವಾಗ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಇಷ್ಟನ್ನು ಬಿಡಿಸಿ ಹೇಳೋಕೆ ಹೋದರೆ ನಿಮ್ಗೆ ಕಷ್ಟವಾಗ್ತದೆ, ನಾನು ಪ್ರವಚನ ಮಾಡಿಬಿಡ್ತೇನೆ. ಅಧ್ಯಾಸ ಸಾಮಾನ್ಯ ಲಕ್ಷಣ ಹೇಳ್ತಾರೆ. ನನಗೆ ಈ ಕಣ್ಣಿದೆಯಲ್ಲ, ಕಣ್ಣು ತೆಗೆದು ಹೀಗೆ ಚಂದ್ರ ನೋಡಿದ್ರೆ 4 ಚಂದ್ರ, 1 2 3 4 ಚಂದ್ರ ಕಾಣಿಸುತ್ತೆ. ನೀವು ಕಾಣಿಸ್ಬಾರ್ದು ಅಂತ ತರ್ಕ ಮಾಡಬಾರ್ದು. ಯಾಕೆ? ಕಾಣಿಸ್ತಾ ಇದೆಯಲ್ಲ. ತರ್ಕ ಒಂದೇ ಚಂದ್ರ ಇರೋದು, 2-3 ಚಂದ್ರ ಇಲ್ವಲ್ರಿ, ಅದಾಗ್ರಿ 4 ಆಗತ್ತೆ ಅಂತ ತರ್ಕ ಮಾಡಿದರೆ, ಸ್ವಾಮಿಯಲ್ಲಿ ಕಾಣಿಸ್ತಾ ಇದೆ ನನಗೆ, ನಿಮ್ಮ ತರ್ಕ ಪ್ರಯೋಜನ ಇಲ್ಲ ಅಂತೀರಿ. ಆಮೇಲೆ ಕನ್ನಡಕ ಹಾಕೊಂಡು ಈಗ ನೋಡಿದ್ರೆ 1 ಆಗತ್ತೆ. ಪ್ರಶ್ನೆ ಏನು ಬರುತ್ತೆ ಗೊತ್ತಾ? ಯಾವುದು ನಿಜ ಅಂತ ಗೊತ್ತಾಗಲ್ಲ. 4 ಯಾವುದ್ರಲ್ಲಿ 1 ಆಯಿತು? 1 ಆಗಿಲ್ಲ, ಬೇರೇನೂ ಆಗಿಲ್ಲ ಅಂತ ಗೊತ್ತು ಬುದ್ಧಿಯಲ್ಲಿ, ಆದರೂ ಕೂಡ ಕಾಣಿಸ್ತಾ ಇದೆ, ಆಮೇಲೆ 1 ಆಗತ್ತೆ. ಈ ತಪ್ಪು ತಿಳುವಳಿಕೆ, ನನಗೇನೋ ಚಂದ್ರ ಅನೇಕ ಇಲ್ಲ ಅಂತ ಗೊತ್ತು, ಅಕಸ್ಮಾತ್ ಅನೇಕ ಚಂದ್ರ ಅಂತ ಮಾಡ್ಕೊಂಬಿಟ್ರೆ ಅದಕ್ಕೆ ಏನು ಮಾಡೋಕ್ಕಾಗತ್ತೆ? ಅದೇ ತಪ್ಪು ತಿಳುವಳಿಕೆ ಆಗ್ಬಿಡುತ್ತೆ. ಹಾಗೆ ಮನುಷ್ಯನಿಗೆ ತಪ್ಪು ತಿಳುವಳಿಕೆ ಆಗುವುದಕ್ಕೆ ಯುಕ್ತಿಯೂ ಇಲ್ಲ, ಪ್ರಮಾಣವೂ ಇಲ್ಲ, ಕಾರಣವೂ ಇಲ್ಲ. ಶಂಕರಾಚಾರ್ಯರ ಆ ಭಾಷ್ಯ ಏನು ಅದ್ಭುತ ಅಂದರೆ, ನೀವು ನೆನ್ಪಿಟ್ಕೊಳ್ಳಿ, ಈ ತಪ್ಪು ತಿಳುವಳಿಕೆ ಅವ್ರು ಹೇಳಿದ್ರಲ್ಲ, ನಾನು ದೇಹೇಂದ್ರಿಯ ಮನೋಬುದ್ಧಿಗಳು, ಅವರು ನಾನು ಏನು ಮಾಡಿದ್ರು ಗೊತ್ತಾ? ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಸುಲಭವಾಗಿ ಬಿಡಿಸ್ಕೊಳ್ಳೋದಾದರೆ, ಸಾಕ್ಷಿ ಅಂತ ಒಂದು ಪದ ಕೊಟ್ಟಿದ್ದಾರೆ. ಪ್ರಪಂಚ ನೋಡುವಾಗ ಇಂದ್ರಿಯಗಳು ಬೇಕು, ಆದರೆ ನಮ್ಮ ಅವಸ್ಥೆಗಳನ್ನು ನೋಡ್ತೀವಲ್ಲ, ಎಚ್ಚರ, ಕನಸು, ನಿದ್ದೆ, ಯಾವ ಇಂದ್ರಿಯೂ ಬೇಕಿಲ್ಲ. ಆಮೇಲೆ ಎಚ್ಚರ ನಂದು ಅನ್ನೋದಕ್ಕೂ ಮನೆ ನಂದು ಅನ್ನೋಕ್ಕೂ ಏನೋ ವ್ಯತ್ಯಾಸ ಇದೆ. ನನ್ನ ಎಚ್ಚರವನ್ನು ಇನ್ನೊಬ್ಬರಿಗೆ ಕೊಡೋಕ್ಕೆ ಬರಲ್ಲ, ತಗೊಳಕ್ಕೆ ಬರಲ್ಲ. ಮನೆ ನಂದಾದರೂ ಮಾರಾಟ ಮಾಡ್ಬಿಡ್ಬೋದು ಅಲ್ವಾ? ನನ್ನ ಎಚ್ಚರ, ನನ್ನ ಕನಸು ಅನ್ನುವಾಗ ಆ ಕನಸು ಎಚ್ಚರವನ್ನು ನಾನು ನೋಡ್ತೀನಲ್ಲ, ಆವಾಗ ನಾವು ಇಂದ್ರಿಯವನ್ನು ಬಳಸಲ್ಲ, ಮನಸ್ಸನ್ನು ಬಳಸಲ್ಲ, ಬುದ್ಧಿಯನ್ನು ಬಳಸಲ್ಲ. ನೇರಾಗಿ ನಾನೇ ಖುದ್ದು ನನ್ನ ಅನುಭವದಿಂದ ಅವಸ್ಥೆಯನ್ನು ಬಳಸ್ತೀನಿ. ಆ ಎಚ್ಚರವನ್ನು, ಕನಸನ್ನು ನೋಡುವ ಅನುಭವಕ್ಕೆ ಹೆಸರು ಸಾಕ್ಷಿ ಅಂತ ಹೆಸರು ಕೊಟ್ಟರು. ಯಾಕಂದರೆ ಡೈರೆಕ್ಟ್ ನೋಡ್ತಾನೆ ಅಂತ, ಇನ್ಸ್ಟ್ರೂಮೆಂಟ್ ಇಲ್ಲದೆ ನೋಡ್ತಾನೆ ಅಂತ. ಇನ್ಸ್ಟ್ರೂಮೆಂಟ್ ಅಂದರೆ ಇಂದ್ರಿಯ, ಮನಸ್ಸು, ಬುದ್ಧಿ, ಇವುಗಳು ಸಾಧನಗಳು, ಅವುಗಳಿಲ್ಲದೆ ನೋಡ್ತಾನೆ. ಈ ಸಾಕ್ಷಿ ಒಂದು ಕಡೆ ತಗೋಬೇಕು, ಈ ಕಡೆ ದೇಹೇಂದ್ರಿಯಗಳನ್ನ ಇಡಬೇಕು. ಆವಾಗ ನಿಮ್ಗೆ ಗೊತ್ತಾಗತ್ತೆ. ವಿವೇಕಕ್ಕೆ ಸ್ವಲ್ಪ ಬಂದ್ರಿ. ಆವಾಗೇನು ಮಾಡಿದರು? ಈ ಸಾಕ್ಷಿ ಈ ಅವಸ್ಥೆ ಒಳಗೆ ಬರ್ತಾನಲ್ಲ, ನಾನು ಎಚ್ಚರದಲ್ಲಿ ಕೂರಬೇಕಲ್ಲ, ನಾನು ಎಚ್ಚರ ನೋಡೋದು ಬೇರೆ, ಇಲ್ಲಿ ಕೂರೋದು ಬೇರೆ. ಇಲ್ಲಿ ಕೂತವನು ಯಾರೋ? ನಾನು. ಆ ಸಾಕ್ಷಿ ಇದಾನಲ್ಲ, ಅವನು ನಾನು ಅಂತಲೂ ಅಂದ್ಕೊಳ್ಳಲ್ಲ, ನೀನು ಅಂತಲೂ ಅಂದ್ಕೊಳ್ಳಲ್ಲ. ಒಳ್ಳೆ ವಿಚಿತ್ರ ಅವನು. ಅವನು ಅಂತಲೂ ಅನ್ನೋ ಹಾಗಿಲ್ಲ. ನನಗೆ ಬಹಳ ಕಷ್ಟ ಏನಾಗಿದೆ ಅಂದರೆ, ಅವನು ಅಂತ ಕರೆಯೋ ಹಾಗಿಲ್ಲ, ನೀನು ಅಂತ ಕರೆಯೋ ಹಾಗಿಲ್ಲ, ನನ್ನವನು ಅಂತ ಕರೆಯೋ ಹಾಗಿಲ್ಲ, ನಾನು ಅಂತಲೂ ಕರೆಯೋ ಹಾಗಿಲ್ಲ. 4 ಪ್ರತ್ಯೇಕಕ್ಕೂ ಸಿಗದೇ ಇದ್ದವನು ಒಬ್ಬನೇ ಸುಮ್ಮನೆ ನೋಡ್ತಾನೆ. ತಮಾಷೆ ನೋಡ್ರಿ, ಅವನನ್ನೇ ಇಲ್ಲಿ ಎಳ್ಕೊಂಬಂದ್ವಿ. ನನಗೆ ಕನಸೊಳಗೂ ಎಲ್ಲರ ಜೊತೆಲೂ ಮಾತಾಡ್ತೀವಿ, ಕನಸನ್ನು ನೋಡ್ತಾ ಇರ್ತೀವಿ. ಕನಸನ್ನು ನೋಡೋ ನನ್ನ ಹೆಸರೇನೋ
ಸಾಕ್ಷಿ. ಎಲ್ಲರ ಜೊತೆ ಒಳಗೆ ಕೂತಿರ್ತೀನಲ್ಲ ಅವನ್ ನಾನು. ಯಾಕೆ ಹಾಗಾಯಿತು ಅಂದರೆ, ಯಾವಾಗಲೂ ಸಾಕ್ಷಿ ಒಳಗೆ ಬರಬೇಕಾದ್ರೆ ಅವನ ವೇಷ ಒಂದೇ, ಏನೋ ನಾನು. ಅದಕ್ಕೆ ಸ್ವಾಮಿಗಳು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅಸ್ಮತ್ ಪ್ರತ್ಯಯ ಗೋಚರತಾಂ ಆಪಾದಯಿತು ಶಕ್ಯ ಅಸ್ಮತ್ ಪ್ರತ್ಯಯ ಗೋಚರ. ಬಹಳ ಅದ್ಭುತವಾದ ವಾಕ್ಯ. ಎಷ್ಟೇ ಕಷ್ಟಪಟ್ಟು ತಪ್ಪು ತಿಳಿದರೂ ಸಾಕ್ಷಿಯನ್ನು ನಾನೂ ತಪ್ಪು ತಿಳ್ಕೊಂಡು ವ್ಯವಹಾರ ಮಾಡ್ಬೋದೇ ಹೊರತು ನೀನು ಇದು ನಂದು ಅಂತ ಹೇಳೋಕ್ಕೆ ಬರಲ್ಲ. ಅವನು ಅಷ್ಟು ಗಟ್ಟಿಯಾಗಿ ವಿಷಯಿಯಾಗಿದ್ದಾನೆ. ವಿಷಯಿ ಅಂದರೆ ನೋಡುವವನು ಏನು ಮಾಡಿದರೂ ನೋಡಿಸ್ಕೊಳ್ಳೋನಾಗಲ್ಲ. ಎಷ್ಟೇ ಕಷ್ಟಪಟ್ಟರು ನೀವು ಇಲ್ಲ ನೋಡ್ತೀನಿ ಆಗಲ್ಲ. ನನ್ನ ಹೆಗಲ ಮೇಲೆ ನಾನೇ ನಿಂತ್ಕೋತೀನಿ ಅಂದರೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನೋಡುವವನ ನೋಡೋಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಈ ತಪ್ಪು ತಿಳುವಳಿಕೆಯ ಬೇಸ್ಮೆಂಟು. ಇದಾದ ಮೇಲೆ ಏನು ಮಾಡಿದರು, ಲೋಕದಲ್ಲಾಗೋ ತಪ್ಪು ತಿಳುವಳಿಕೆಗೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದರು. ಇಲ್ಲಿ ನಿಮಗೊಂದು ವಿಷಯ ಹೇಳಬೇಕು. ಅನಾತ್ಮ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ದೇಹೇಂದ್ರಿಯ ಮನೋಬುದ್ಧಿಗಳು ಕೊನೆಯಲ್ಲಿ ಇಲ್ಲವೇ ಇಲ್ಲ ಅಂತ. ಇಲ್ಲದೇ ಇರೋ ಅನಾತ್ಮಕ್ಕೆ ಗುಣಗಳು ಹೇಳ್ತಾರೆ. ಈ ತಪ್ಪು ತಿಳುವಳಿಕೆಯನ್ನು ಬಿಡಿಸ್ಕೊಡೋಕ್ಕೋಸ್ಕರ ಅದಕ್ಕೆ ಇಂದ್ರಿಯ ಗುಣಗಳು, ದೇಹದ ಗುಣಗಳು, ಮನಸ್ಸಿನ ಗುಣಗಳು, ಬುದ್ಧಿಯ ಗುಣಗಳು ಅಂತ ನಾವು ಹೇಳ್ತೀವಲ್ಲ. ನಮ್ಮ ದೇಹ ಹಾಗಾಯಿತು ಹೀಗಾಯಿತು, ನನ್ನ ಇಂದ್ರಿಯ ನನಗೆ ಎಷ್ಟೋ % ಕೇಳ್ತಾನೆ ಇಲ್ಲ. ನಮ್ಮೊಬ್ಬರು ಹೇಳಿದ್ರು 45% ನಂಗೆ ಕೇಳಲ್ಲ ಅಂದರು. ನಂಗೆ ಕೇಳಲ್ಲ ಅಂದರೆ ಕಿವಿ ಕೇಳ್ತಾ ಇಲ್ಲ ಅಂತ ಅರ್ಥ. ನಂಗೆ ಕೇಳಲ್ಲ ನಾನೇ ತಾನೇ ಅದು. ಹೀಗಾಗಿ ಇಂದ್ರಿಯ ಧರ್ಮಗಳು, ದೇಹ ಧರ್ಮಗಳು, ಮನಸ್ಸಿನ ಧರ್ಮಗಳು, ಬುದ್ಧಿಯ ಧರ್ಮಗಳು ಅಂದರೆ ಗುಣಗಳು. ಒಂದು ಪ್ರಶ್ನೆ ಏನಿದೆ ಅಂದರೆ, ಇಂದ್ರಿಯ ಗುಣಗಳನ್ನು ನಾನು ಅಂತ ಹಾಕ್ಕೋತೀನಿ, ನಾನು ಕಣ್ಣಾಗಿದ್ದೇನೆ ಅಂತ ಯಾರಿಗೂ ಹೇಳಲ್ಲ. ನನಗೆ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತೀವಿ. ನಾನೇ ಕಿವಿಯಾಗಿದ್ದೀನಿ ಅಂತ ಯಾರು ಹೇಳ್ತಾರೋ? ನಾನು ಕೇಳಿದೆ ಅಂತ ಹೇಳ್ಬೋದು. ಅದು ಏನು ಆಶ್ಚರ್ಯ ಅಂದರೆ, ನಾನು ದಪ್ಪವಾಗಿದ್ದೀನಿ ಅಂತ ಹೇಳ್ಬೋದು. ನಾನು ಶರೀರವಾಗಿದ್ದೇನೆ ಅಂತ ಯಾರು ವ್ಯವಹಾರ ಹೇಳ್ತಾರಾ? ಹೇಳಲ್ಲ. ದಪ್ಪವಾಗಿದ್ದೀನಿ ಅಂತ ಅರ್ಥ ಏನು, ಶರೀರವಾಗಿದ್ದೀನಿ ಅಂತ ಅರ್ಥ. ಗುಣಗಳನ್ನು ಆರೋಪ ಮಾಡುವ ಜೊತೆಯಲ್ಲಿ ಅದರ ಧರ್ಮಿ ಅಂತಂತಾರೆ, ಆ ಸ್ವರೂಪವನ್ನು ಸೇರಿಸ್ಕೊಂಡಿದ್ದೀವಿ. ಇದು ವ್ಯವಹಾರದಲ್ಲಿ ಎಲ್ಲ ಕಡೆಯಲ್ಲೂ ಕಾಣ್ತಾ ಇರೋದು. ಇದರ ವಿವೇಕಕ್ಕೋಸ್ಕರವಾಗಿ ಅಖಂಡ ವೇದಾಂತಗಳು, ಸಕಲ ಶಾಸ್ತ್ರಗಳು ಹೊರಟಿವೆ. ಈ ಶಾಸ್ತ್ರಗಳು ಹೊರಟಾಗ, ಅಲ್ಲ ರೀ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡದ ಯಾಕೆ ಹೊರಟ್ರಿ ಅಂತ ಕೇಳ್ಬೋದು. ಅದಕ್ಕೆ ಅವರು ಇಲ್ಲಿ ಒಂದು ಭಾಷ್ಯ ಇದೆ, ಅಧ್ಯಾಸ ಸಂಭಾವನಾ ಭಾಷ್ಯ ಅಂತ. ಈ ಅಧ್ಯಾಸ ಆಗೋದಿಲ್ಲ ಅಂತ ಪೂರ್ವಪಕ್ಷಿ. ಯಾಕೆಂದರೆ ಮುಂದ್ಗಡೆ ಇರಬೇಕು ಅಂದರೆ ನಾನು ದೇಹೇಂದ್ರಿಯಗಳು ಅಂದ್ರೆ ನನ್ನ ಮುಂದೆ ನಾನೇ ಬರೋಕ್ಕಾಗಲ್ವಲ್ಲ. ಮುಂದ್ಗಡೆ ಇರೋ ವಸ್ತುವನ್ನಾದರೆ ಒಂದರಲ್ಲಿ ಒಂದು ತಪ್ಪು ತಿಳ್ಕೊಬೋದು. ನಾನು ಮುಂದ್ಗಡೆ ಇರೋ ದೇಹೇಂದ್ರಿಯಗಳು ಎರಡನ್ನು ಮುಂದಕ್ಕೆ ಇಡೋದು ಹಾಗೆ ಇನ್ನೊಂದು ನಾನು ಬೇಕಾಗತ್ತೆ, ಸಾಧ್ಯನೇ ಇಲ್ಲ. ಆಮೇಲೆ ದೇಹೇಂದ್ರಿಯಗಳನ್ನು ನೋಡೋಕೆ ಇನ್ನೊಂದು ದೇಹೇಂದ್ರಿಯಗಳು ನಮಗೆ ಇಲ್ಲವೂ ಇಲ್ಲ. ಹೀಗಾಗಿ ಕಾಣಿಸ್ಕೊಳ್ಳದೇ ಇರೋ ದೇಹೇಂದ್ರಿಯಗಳನ್ನು ಇವೆ ಅಂತಲೂ ಅವುಗಳ ಗುಣ ಇವೆ ಅಂತ ಇಟ್ಕೊಂಡು, ನಾನು ಅನ್ನೋ ಪಕ್ಷಕ್ಕೆ ಇದನ್ನು ಇಟ್ಕೊಂಡು ಇವುಗಳ ಒಂದರಲ್ಲಿ ಒಂದು ತಪ್ಪು ತಿಳುವಳಿಕೆ ಉಂಟಾಗಿದೆ ಅಂತ ಹೇಳಿದರು. ಪೂರ್ವಪಕ್ಷಿ ಹೇಳಿದ ಈಗ ಅಧ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ ಲೋಕದ ನಿಯಮದ ಪ್ರಕಾರ. ಯಾಕೆಂದರೆ ಹಗ್ಗ ಇದೆಯಲ್ಲ, ಅದು ಹಾವಾಗಿ ತಿಳ್ಕೊಳ್ಳುವಾಗ ಸಾದೃಶ್ಯ ಇದೆ, ಉದ್ದ ಇದೆ, ಹೀಗೆ ಬೆಂಡಾಗಿದೆ, ಸ್ವಲ್ಪ ನಸುಗತ್ತಲೆ ಇದೆ, ಸರಿ. ದೇಹೇಂದ್ರಿಯಕ್ಕೂ ಆತ್ಮನಿಗೂ ಹೋಲಿಕೆ ಇದೆಯಾ? ಇಲ್ಲ. ಹೋಲಿಕೆ ಇಲ್ಲದೆ ಹೋದ್ಮೇಲೆ ಎರಡು ಮುಂದ್ಗಡೆ ಇದೆಯಾ? ಇಲ್ಲ. ಒಂದು ಇಲ್ಲದೆ ಇರೋದು, ಒಂದು ಯಾವಾಗಲೂ ಇರೋದು. ಶಂಕರಾಚಾರ್ಯ ಒಂದು ದೃಷ್ಟಾಂತ ಕೊಟ್ಟರು, ಎಷ್ಟು ಚೆನ್ನಾಗಿದೆ ಗೊತ್ತಾ? ತಮಃ ಪ್ರಕಾಶವದ್ ವಿರುದ್ಧ ಸ್ವಭಾವ. ಕತ್ತಲೆಯನ್ನು ನೋಡಿ ಬೆಳಕು ಅಂತೇಳಿ ತಪ್ಪಾಗತ್ತೆ, ತಿಳುವಳಿಕೆ ಬರುತ್ತೇನ್ರೆ. ಇಲ್ಲಿ ಬೆಳಕಿದೆ, ಇದೇನು ಗೊತ್ತಾ, ನನಗೇನೋ ಕತ್ಲೆ ಅಂತ ಅನುಭವ ಬರ್ತಾ ಇದೆ, ನಾನು ಕತ್ಲೆ ಅಂತ ತಿಳ್ಕೊಂಡೆ ಅಂತ ಆ ರೀತಿ ತಪ್ಪು ತಿಳುವಳಿಕೆ ಬರುತ್ತಾ? ಸಾಧ್ಯನೇ ಇಲ್ಲ ಅಂದ. ಇದು ಪೂರ್ವಪಕ್ಷಿ ಮಾತು. ಕತ್ತಲೆಯನ್ನು ಹೇಗೆ ಬೆಳಕು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ವೋ, ಬೆಳಕನ್ನು ಹೇಗೆ ಕತ್ತಲೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ವೋ, ಹಾಗೆ ಆತ್ಮಾನಾತ್ಮರ ಅಂದರೆ ದೇಹೇಂದ್ರಿಯಗಳಿಗೂ ಸಾಕ್ಷಿಗೂ ಅಧ್ಯಾಸ ಆಗೋದು ಸಾಧ್ಯವೇ ಇಲ್ಲ. ನೀವು ಹೇಳೋದು ತಪ್ಪು ಅಂತ ಪೂರ್ವಪಕ್ಷಿ ಮತ್ ಕೂತ. ಸರಿಪ್ಪ, ಯುಕ್ತಿಗೆ ಸರಿ, ಅನುಭವ ನೋಡಪ್ಪ. ಕೊನೆಗೆ ಶಂಕರಾಚಾರ್ಯರ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತೀನಿ ನೋಡಿ. ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ ಅಂದರೆ ಅದನ್ನು ನಾನು ನಿಮ್ಮ ಮುಂದೆ ಹೇಳಬೇಕು. ಇದು ಅನುಭವವಾದ್ದರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ವಿಷಯ ಹೇಳಿದರೆ ಮನುಷ್ಯನಿಗೆ ಪ್ರಮಾಣಕ್ಕೆ ಸಿಕ್ಕರೆ ವಸ್ತು ಇದೆ ಅಂತ ಒಂದು ನ್ಯಾಯ ಇದೆ. ಪ್ರಮಾಣ ಅಂದ್ರೇನು? ಪ್ರೂಫ್. ಅದಕ್ಕೊಂದು ಲಿಮಿಟೇಷನ್ ಒಪ್ಕೋಬೇಕು ನಾವು. ನನಗೆ ಅರಿವಿಲ್ಲ ಅನ್ನೋದಕ್ಕೊಂದು ಪ್ರಮಾಣ ಬೇಕು ಅಂತಂದರೆ, ಅಥವಾ ನನಗೆ ಅರಿವು ಉಂಟಾಯಿತು ಅನ್ನೋ ಜ್ಞಾನಕ್ಕೂ ಪ್ರಮಾಣ ಬೇಕು ಅಂದರೆ, ನಾನು ನನ್ನ ಅರಿವು ಅದಕ್ಕೊಂದು ಪ್ರಮಾಣ ಅಂದರೆ ಹೇಗಾಗತ್ತೆ?
ಸಾಧ್ಯವೇ ಇಲ್ಲ. ನಿಮಗೂ ವಿಷಯ ಹಾಗೆ ಹೇಳಬೇಕು ಅಂದರೆ ಇಲ್ಲೊಂದು ಮೆಥಡ್ ಇದೆ, ಅದನ್ನು ನಾವು ಇನ್ನೊಬ್ಬರದ್ದನ್ನು ಹೇಳಲ್ಲ. ನಾನು, ನನ್ನ ಇಂದ್ರಿಯಗಳು, ವಸ್ತು, 3 ಭಾಗ ಮಾಡೋಣ. ಇಂದ್ರಿಯಗಳ ಜ್ಞಾನಕ್ಕೆ ಗೋಚರವಾಗುವಂಥದ್ದು ಪ್ರಪಂಚ, ಕರೆಕ್ಟ್ ತಾನೆ? ಇಂದ್ರಿಯಗಳನ್ನು ನಾವು ಪ್ರಮಾಣ ಅಂತ ವ್ಯವಹಾರ ಮಾಡ್ತೀವಿ. ಇಂದ್ರಿಯ ಪ್ರತ್ಯಕ್ಷ ಪ್ರಮಾಣದ ಜೊತೆಯಲ್ಲೇ ಅನುಮಾನ, ಸ್ವಾಮಿಗಳು ಬರೆದಿದ್ದಾರೆ, ಅರ್ಥ ಎಲ್ಲ ಪ್ರತ್ಯಕ್ಷಾಶ್ರಿತವೆ, ಅದರಲ್ಲಿ ಏನು ತರ್ಕ ಮಾಡಬೇಕಾಗಿಲ್ಲ. ಇಲ್ಲಿ 3 ಭಾಗ ಇದೆಯಲ್ಲ, ಅಂದರೆ ಪ್ರಪಂಚ ಒಂದು ಭಾಗ, ಇಂದ್ರಿಯ ಒಂದು ಭಾಗ, ನೋಡೋ ನಾನು ಭಾಗ. ಈ 3 ಭಾಗ ಆದಮೇಲೆ ನನ್ನ ಬುದ್ಧಿಯಲ್ಲಿ ಒಂದು ಜ್ಞಾನ ಆಗತ್ತೆ. ಒಂದು ಪುಡಿಯನ್ನು ಕೊಟ್ಟರೆ ನಿಮ್ಮ ಕೈಗೆ, ಇದು ಸಕ್ಕರೆನೋ ಉಪ್ಪೋ ಹೇಳಿಂದ ಏನು ಮಾಡ್ತೀರಿ? ಈಗ ನೋಡ್ತೀರಿ, ಸ್ವಲ್ಪ ಕನ್ಫ್ಯೂಷನ್ ಆಗಿ ಮುಡ್ತೀರಿ, ಆಮೇಲೆ ಮೂಗು ಹತ್ರ ತೊಗೊಂಡು ಹೋಗ್ತೀರಿ, ಆಮೇಲೆ ನಾಲ್ಗೆ ಮೇಲೆ ಹಾಕ್ಕೋತೀರಿ. ಸಿಹಿ ಬಂತು ಅಂದ ಕೂಡಲೇ ಸಕ್ಕರೆ ಅಂತೀರಿ, ಉಪ್ಪಿನ ರುಚಿ ಗೊತ್ತಾಗತ್ತೆ. ಹೀಗೆ ಅನೇಕ ಅನುಭವಗಳಿಂದ ಒಂದು ಜ್ಞಾನ ಆಗತ್ತೆ, ಕರೆಕ್ಟ್ ತಾನೆ? ಇದು ಹೊರಗಿರೋ ಪದಾರ್ಥಕ್ಕೆ. ಈಗ ಪ್ರಶ್ನೆ ಏನು ಗೊತ್ತಾ? ನೀವು ಯೋಚನೆ ಮಾಡಿ, ನಾನು, ಇಂದ್ರಿಯಗಳು, ಪದಾರ್ಥ. ಪದಾರ್ಥಕ್ಕೆ ಪ್ರಮಾಣ ಬೇಕು, ಇಂದ್ರಿಯಗಳಿಗೂ ಪ್ರಮಾಣ ಬೇಕಾ? ಆ ಅರಿವಿಗೂ ಪ್ರಮಾಣ ಬೇಕಾ? ನಾನು ಅನ್ನೋದಕ್ಕೂ ಪ್ರಮಾಣ ಬೇಕಾ? 4 ಭಾಗ ಮಾಡಿದರೆ 4th 1 ಅಂದರೆ 4ರ 1 ಅಂಶಕ್ಕೆ ಪ್ರಮಾಣ ಬೇಕು, ಇನ್ನು 3 ಅಂಶಕ್ಕೆ ಪ್ರಮಾಣ ಇಲ್ಲ. ಆದರೂ ಒಪ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಇನ್ನೊಂದು ಸಲ ಬಿಡಿಸ್ಬಿಡ್ತೀನಿ, ಸ್ವಲ್ಪ ಕಷ್ಟ ಇದೆ ಗೊತ್ತಾಗತ್ತೆ ನನಗೆ. ನಾನು ನಮ್ಮದನ್ನು ಅನುಭವದಲ್ಲಿ ಇರೋದನ್ನು ಹೇಳುವಾಗ ನೀವು ಕಷ್ಟಪಡ್ತೀರಿ. ಇನ್ನು ವಾದಿಗಳದ್ದನ್ನು ನಾನು ತೆಗೆದುಬಿಟ್ಟಿದ್ರೆ ಇಲ್ಲಿ ಬರೆದಿಟ್ಟಿದ್ದೀನಿ. ಅಯ್ಯೋ, ಶುಕ್ತ್ಯವಚ್ಛಿನ್ನ ಚೈತನ್ಯ, ಪ್ರಮಾತ್ರವಚ್ಛಿನ್ನ ಚೈತನ್ಯ, ಅಪ್ಪಪ್ಪ ತಲೆ ಕೆಟ್ಟೆ ಹೋಗ್ಬಿಡುತ್ತೆ, ಅರ್ಥವೇ ಆಗಲ್ಲ. ಆ ಪ್ರಕ್ರಿಯೆ ನಾನು ಮುಂದಿಡೋಣ ನೋಡಿದೆ. ಇಲ್ಲಿ ಕೆಲವರು ಓದ್ದವರು ಇರಬಹುದನೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ತುಂಬ ಜನ ತಿಳಿದವರು ಇದ್ದಾರೆ. ಆದರೆ ನಾನು ಇವತ್ತು ಹೇಳ್ತಾ ಇರೋದು ಅಷ್ಟು ಕೇವಲ ಅನುಭವ, ಪ್ಯೂರ್ ಅನುಭವ ಇಟ್ಕೊಂಡು ಹೇಳ್ತೀನಿ. ನಾನು, ಮನಸ್ಸು, ಇಂದ್ರಿಯಗಳು, ಪ್ರಪಂಚ. ಈ ಪ್ರಪಂಚದ ಬಗ್ಗೆ ಇಂದ್ರಿಯಗಳು ನೋಡಿ ತಿಳ್ಕೊಳತ್ತೆ, ನೀವೆಲ್ಲ ಇದ್ದೀವಿ ತಿಳ್ಕೊಳತ್ತೆ. ನನಗೆ ಕಣ್ಣಿದೆಯೋ ಇಲ್ವೋ ಅಂತ ಕಣ್ಣಿನ ನೋಡೋಕೆ ಬರುತ್ತಾ? ಕಿವಿ ಇದೆಯೋ ಇಲ್ವೋ ಅಂತ ಕಿವಿಯಿಂದಲೇ ಕೇಳೋಕ್ಕೆ ಬರುತ್ತಾ? ಅದಕ್ಕೇನು ಪ್ರಮಾಣ ಕೊಡೋಕೆ ಬರುತ್ತೆ? ಕಷ್ಟ ಅಲ್ವಾ? ಆದರೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ರೂಲ್ಸನ್ನು ನಾವೇ ಚೇಂಜ್ ಮಾಡ್ಕೊಂಡಿದ್ದೀವಿ, ನಾವೇ ರೂಲ್ಸ್ ಮಾಡೋರು. ಯಾವುದನ್ನು ನಾನು ಅಂತ ತಿಳ್ಕೊತೀನೋ ಅದಕ್ಕೆ ಪ್ರಮಾಣ ಬೇಡ, ಯಾವುದು ನಾನಾಗೋದಿಲ್ವೋ ಅದಕ್ಕೆ ಪ್ರಮಾಣ ಬೇಕು. ಇದಕ್ಕೆ ಸಂಸ್ಕೃತದಲ್ಲಿ ಹೆಸರು ಸ್ವತಃ ಸಿದ್ಧ ಅಂತ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೊತ್ತಾ? ನಾನು ಇಲ್ಲಿ ಕೂತಿದ್ದೀನಪ್ಪ, ನಾನು ಇಲ್ಲಿ ಕೂತಿರೋದನ್ನು ಅಲ್ಲಿ ಹೋಗಿ ನೋಡೋಲ್ಲ ನಾನು. ನೀವು ಕೂತಿರೋದಾದರೆ ಇಲ್ಲಿ ಕೂತಿರೋ ಇಲ್ವೋ ನೋಡೋಕೆ ಬೇಕು. ನಾನು ಕೂತಿರೋ ನಾನಾಗಿದ್ದೀನಲ್ಲ, ಇದಕ್ಕೆಂತ ಪ್ರಮಾಣ ಬೇಕಾ? ಆದ್ದರಿಂದ ಯಾವುದು ನಾನಾಗ್ತೀನೋ ಅದು ಸರಿಯಾದ ತಿಳುವಳಿಕೆ ಆಗಲಿ ತಪ್ಪಾದ ತಿಳುವಳಿಕೆ ಆಗಲಿ ಅದೆಲ್ಲ ಸ್ವತಃ ಸಿದ್ಧ. ಇದು ಒಂದು ಬಹಳ ಉತ್ತಮವಾದಂಥ ಅಂಶ. ಈ ಅಂಶದಲ್ಲಿ ಅರಿವು ಬರುತ್ತಲ್ಲ ನಮಗೆ, ಅಂದರೆ ಇಂಥದ್ದು ಗೊತ್ತಾಗಿದೆ, ಅದಕ್ಕೂ ಪ್ರಮಾಣ ಬೇಕಾಗಿಲ್ಲ. ಅರಿವು ಬಂತು ಇಲ್ಲ ಅಂತ ಹೇಳೋದು ಹೇಗೆ? ನಮ್ಮ ಅನುಭವವೇ. ಈಗ ನಾನು ಹೇಳ್ತಾ ಇರೋ ನಿಮ್ಗೆ ಅರ್ಥವಾಯಿತೋ ಇಲ್ವೋ ಅಂತ ಯಾವುದು ಪ್ರಮಾಣ ಅಂದರೆ ನಾನಲ್ಲ, ಅಥವಾ ಈ ಬೇರೆ ರೆಕಾರ್ಡ್ ಅಲ್ಲ, ನಿಮ್ಮ ಅನುಭವವೇ ನಿಮಗೆ ಪ್ರಮಾಣ. ಅಥವಾ ಅರಿವಾಗಲಿಲ್ಲ ಅಂತ ಇಟ್ಕೊಳ್ಳಿ, ಎಷ್ಟೋ ಭಾವ ಅರ್ಥವಾಗಲಿಲ್ಲ, ಅದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ ನಿಮ್ಮ ಅನುಭವವೇ. ಗೊತ್ತಾಗಲಿಲ್ಲ ನಂಗೆ ಗೊತ್ತಾಗತ್ತಾ ಇದೆಯಲ್ಲ, ಗೊತ್ತಾದದ್ದು ಗೊತ್ತಾಗತ್ತಲ್ಲ. ಅದನ್ನು ಸ್ವಾನುಭವವೇ ನಮ್ಮ ಜ್ಞಾನಾಜ್ಞಾನಗಳಿಗೆ ಪ್ರಮಾಣ, ಕರೆಕ್ಟಾನೆ? ಸ್ವಾಮಿಗಳು ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ಹೋದ್ರು ಅಂದರೆ ನೋಡಿ, ಪ್ರಪಂಚದಲ್ಲಿ ಒಂದೊಂದು ವಾಕ್ಯಲ್ಲಿ ಸುಗಮ ವ್ಯಾಖ್ಯಾನ ಓದಬೇಕು ಅಂತ ಆಸೆ ಇದೆ. ಈ ಟೈಮ್ ಓಡೇ ಹೋಗುತ್ತಿದ್ದು, ನೀವು ಕೇಳೋದಿಲ್ಲ. ನಾನು ಹೇಳೋ ವಿಷಯದಲ್ಲಿ ತುಂಬ ಇದೆ, ಏನೋ ಇಲ್ಲ ನೊಂದ್ಕೊಳ್ತೀನೋ ಏನು ಮಾಡ್ತೀನೋ, ಏನಾದರೂ ಆಗಲಿ ನಾನು ಆದಷ್ಟು ಮುಗಿಸೋ ಪ್ರಯತ್ನ ಮಾಡ್ತೀನಿ. ಇನ್ನು ಕೆಲವು ವಿಷಯ ಹೇಳ್ತೀನಿ, ಇಲ್ಲಿ 1-2 ವಾಕ್ಯ ಓದ್ತೀನಿ. ಅವರ ಗುರುಗಳ ವಾಕ್ಯ ಎಷ್ಟು ಅನುಭವಕ್ಕೆ ಹತ್ತಿರ ಇದೆ ಅಂದರೆ, ಅವರ ಸಂಸ್ಕೃತ ವಾಕ್ಯ ನಹಿ ಭವತಿ ಅಸ್ತಿ ಕಿಂಚಿತ್ ಯದ್ ಜ್ಞಾನಸ್ಯ ವಿಷಯೋ ನ ಭವತೀತಿ. ಏನ್ರಿ, ಪ್ರಪಂಚದಲ್ಲಿ ಅರಿವಿಗೆ, ಯಾರ ಅರಿವಿಗೂ ಗೋಚರವಾಗದ ಯಾವುದೋ ಒಂದು ವಸ್ತು ಇದೆ ಅನ್ನೋದಾಗೋದಿಲ್ಲ, ಕರೆಕ್ಟ್ ತಾನೆ? ಯಾರೂ ನೋಡಿಲ್ಲ, ಯಾರ ಅರಿವಿಗೂ ಗೋಚರವಾಗಿಲ್ಲ, ಆದರೂ ಒಂದು ವಸ್ತು ಇದೆ ಅಂತ ಯಾರಾದರೂ ಅಂತಾರ? ಪ್ರಶ್ನೆ ಏನು ಗೊತ್ತಾ? ವಸ್ತು ಇದ್ದದ್ದನ್ನು ಅರ್ಥಕೋತಾನೋ ಅರಿವಿಗೆ ತಕ್ಕಂತೆ ವಸ್ತು ಇರುತ್ತೋ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು? ಫಸ್ಟ್ ಯಾವುದಕ್ಕೆ ಕೊಡ್ತೀರಿ? ನಿಮ್ಗೆ ಹತ್ರ ಯಾವುದು? ನಮ್ಮ ಅರಿವು. ಅರಿವಿಗೆ ಕಂಡಾಗ ವಸ್ತು ಇದೆ ಅಂತ ಹೇಳಬೇಕು. ವಸ್ತು ಮುಂಚೆನೇ ಇರುತ್ತೆ ಅನ್ನೋದು ಒಪ್ಕೊಂಡ್ಬಿಟ್ರೆ ಆವಾಗ ಪ್ರಮಾಣ ವಿಷಯವೇ ಬೇಕಿಲ್ಲ, ಎಲ್ಲ ವಸ್ತು ಇದೆ ಅಂತ ಒಪ್ಕೊಂಡ್ರಾಯ್ತು. ಆಯಾ ಕಾಲಕ್ಕೆ ಎಲ್ಲವೂ ಸತ್ಯ, ಏನೇನು ಕಾಣುತ್ತೋ ಅದೆಲ್ಲ ವಿವೇಕವೇ ಬೇಕಿಲ್ಲ ಮನುಷ್ಯನಿಗೆ. ಈ ಕಾಲಕ್ಕೆ ಇದು ಸತ್ಯ, ಮುಂದಿನ ಕಾಲಕ್ಕೆ ಅದೇ ಸತ್ಯ. ಅಲ್ಲೇನು ಸತ್ಯ ಅನೃತ ಸುಳ್ಳು ನಿಜ ಅನ್ನೋ ಪ್ರಶ್ನೆಯೇ ಬರಲ್ಲ. ಮನುಷ್ಯನಿಗೆ 3 ವಿವೇಕ ಬೇಕು.
ಚೆನ್ನಾಗಿ ನೆನಪಿಟ್ಕೊಳ್ಳಿ. ಫಸ್ಟ್ ವಿವೇಕ ಸತ್ಯಾನೃತ ವಿವೇಕ, ಯಾವುದು ರಿಯಾಲಿಟಿ ಯಾವುದು ಸುಳ್ಳು ಅಂತ. ಎರಡನೇದು ಪ್ರಿಯಾಪ್ರಿಯ ವಿವೇಕ ಬೇಕು, ಅಂದರೆ ಯಾವುದು ನಮ್ಮದನ್ನು ಮಾಡಬೇಕು, ಚೆನ್ನಾಗಿದೆ ಅಂತ ಅನ್ಬೇಕು, ಯಾವುದನ್ನು ಚೆನ್ನಾಗಿಲ್ಲ ಅಂತ ಹೇಳಬೇಕು, ಅದು ಬೇಕು. ಮೂರನೇದು ಕಾರ್ಯಕಾರ್ಯ ವಿವೇಕ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು. ಈ ಮೂರು ವಿವೇಕಕ್ಕೂ ನಮ್ಮ ಶಾಸ್ತ್ರ ಮೂರು ಚೆನ್ನಾಗಿ ಕೊಟ್ಟಿದೆ, ಭಾಳ ಚೆನ್ನಾಗಿ ಕೊಟ್ಟಿದೆ. ಒಂದಕ್ಕೆ ಧರ್ಮಶಾಸ್ತ್ರ ಕಾರ್ಯಕಾರ್ಯ ವಿವೇಕ ಹೇಳಿದರೆ, ಭಕ್ತಿಶಾಸ್ತ್ರ ಹೇಳುತ್ತೆ ಪ್ರಿಯಾಪ್ರಿಯ ವಿವೇಕ ಮಾಡ್ಕೋ, ವೇದಾಂತ ಶಾಸ್ತ್ರ ಹೇಳುತ್ತೆ ಸತ್ಯಾನೃತ ವಿವೇಕ ಮಾಡ್ಕೋ. ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಏನು ಚೆನ್ನಾಗಿದೆ ಅಂದರೆ, ಇವರು ಒಂದು ಪ್ರಪಂಚದಲ್ಲಿ ಯಾವುದೇ ವಸ್ತು ಯಾರ ಅರಿವಿಗೂ ಗೋಚರವಾಗಿಲ್ಲ ಅಂದರೆ ಅದನ್ನು ಇದೆ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಜ್ಞಾನ ಇದೆ ಇಲ್ಲ ಅನ್ನೋದಕ್ಕೆ ವಸ್ತುವು ಪ್ರಮಾಣ ಅಲ್ಲ, ಇಂದ್ರಿಯಗಳು ಪ್ರಮಾಣ ಅಲ್ಲ. ನನಗೆ ಅರಿವಿದೆ ಅನ್ನೋದಕ್ಕೆ ಏನು ಪ್ರಮಾಣ ಅಂದರೆ ಅರಿವೇ ಪ್ರಮಾಣ. ಅರಿವಿಗೊಂದು ಪ್ರಮಾಣ ಅಂದರೆ ಇನ್ನೊಂದು ಪ್ರೂಫ್ ಕೊಡೋಕ್ಕಾಗತ್ತಾ? ಈಗಿನ ವಿಜ್ಞಾನಿಗಳು ತಡಕಾಡ್ತಾ ಇದ್ದಾರೆ, ಈ ಮನುಷ್ಯನಲ್ಲಿ ಅರಿವು ಹೇಗೆ ಬಂತು ಅಂತ. ಅವರ ಪ್ರಕಾರ ಭೌತಿಕವಾಗಿ ನೋಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಅದು ಅರಿವನ್ನು ಹೊರಗಡೆ ಇಟ್ಟು ನೋಡೋಕೆ ಬರುತ್ತೆ ಅಂದರೆ, ಇದಾದರೆ ಹೊರಗಡೆ ಇಡ್ಬೋದು. ನಮ್ಮ ವೇದಾಂತದ ಥಿಯರಿಯಲ್ಲಿ ಏನೇನು ಕಾಣಿಸುತ್ತೋ ಅಷ್ಟು ಅಚೇತನ ಜಡ ಅಂದ್ಬಿಟ್ರು. ನಮಗೆ ವ್ಯಾವಹಾರಿಕವಾಗಿ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಏನ್ರಿ ಇಷ್ಟು ಜನ ಕಾಣಿಸ್ತಾ ಇದ್ದಾರೆ, ಎಲ್ಲ ಅಚೇತನವಾದರೆ ಯಾಕ್ರಿ ಪ್ರವಚನ ಮಾಡ್ತೀರಿ ನೀವು ಅಂತ ಕೇಳ್ಬೋದು. ಅದರ ವ್ಯವಹಾರ ದೃಷ್ಟಿ ಬೇರೆ, ಪರಮಾರ್ಥ ದೃಷ್ಟಿ ಬೇರೆ. ಮೊದಲನೇದು ಕಾಣಿಸೋದಲ್ಲ ಅಚೇತನ ಅಂದ್ರಲ್ಲ, ಯಾರು ನೋಡುವವನೋ ಅವನು ಯಾರು ಅಚೇತನಕ್ಕೂ ಕಾಣಿಸಲ್ಲ, ನೋಡಿಸ್ಕೊಳ್ಳೋರಿಗೆ ನೋಡೋನು ಎಂದೆಂದೂ ಕಾಣಿಸಲ್ಲ. ಅಂದರೆ ನೀವು ಇಷ್ಟು ಜನ ಕೂತಿದ್ದೀರಲ್ಲ, ಯಾರೂ ನನ್ನನ್ನು ನೋಡಲಾರರಿ, ನಾನು ನೋಡೋನು ಒಬ್ಬನೇ. ಸೆಕೆಂಡು ಡಿಸಿಷನ್ನು, ಒಬ್ಬನೇ ನೋಡುವವನು ಅನೇಕವನ್ನು ನೋಡ್ತಾನಲ್ಲ, ಆ ಅನೇಕವೂ ಕೂಡ ಈ ನೋಡುವವನ ಅಧೀನವಾಗಿರುತ್ತೆ ಹೊರತು ಸ್ವತಂತ್ರವಾಗಿ ಅವು ಇರೋದಿಲ್ಲ. ಮೂರನೇ ಡಿಸಿಷನ್ ಕೊಟ್ಟರು. ಆಮೇಲೆ ಹೇಳ್ತಾರೆ ಎಷ್ಟು ಜೋರು, ಕೊನೆಯಲ್ಲಿ ನೀನು ಸರಿಯಾಗಿ ನೋಡಿದರೆ ನೀನು ನೋಡುವವನಿದೆಯಲ್ಲ, ನಿನಗಿಂತ ಬೇರೆಯಾಗಿ ಅಚೇತನವೂ ಇಲ್ಲ, ಯಾವುದೂ ಇಲ್ಲ, ನೀನೇ ಎಲ್ಲ. ಇದಂ ಸರ್ವಂ ಯದಯಮಾತ್ಮ. ಇದು ದರ್ಶನ ಅಂದರೆ ಈ ಪ್ರಪಂಚವೆಲ್ಲ ನನ್ನ ಸ್ವರೂಪವೇ, ನಾನೇ ಆಗಿದ್ದೀನಿ ಅನ್ನೋ ಒಂದು ಅರಿವು ಅನುಭವದಲ್ಲಿ ಬಂದವನಿಗೆ ಯಾವ ನೈತಿಕ ಉಪದೇಶವೂ ಬೇಕಿಲ್ಲ. ಸುರೇಶ್ವರ ಹೇಳ್ತಾರೆ, ಉತ್ಪನ್ನಾತ್ಮ ವಿವೇಕಸ್ಯ ಹ್ಯದ್ವೇಷ್ಟೃತ್ವಾದಯೋ ಗುಣಾ ಅಯತ್ನತಃ ಪ್ರಸಿದ್ಧಂತಿ ನತು ಸಾಧನ ರೂಪಿಣ. ಎಂಥ ವಾಕ್ಯ ರೇ! ನನಗೆ ಆ ಸುರೇಶ್ವರರ ವಿವೇಕ ಇದೆಯಲ್ಲ, ಟ್ರಮೆಂಡಸ್, ಅದ್ಭುತವಾದದ್ದು. ಅವರು ಹೀಗೆ ಹೇಳ್ತಾರೆ, ಅಜ್ಞಾನ ಅಂದರೆ ಏನು, ಗೊತ್ತಿಲ್ಲ ಅನ್ನೋದೇನು, ತಪ್ಪು ತಿಳುವಳಿಕೆ ಅಂದ್ರೇನು ತುಂಬ ವಿಚಾರ ಮಾಡಿದರೆ ಅವನು ಹೇಗೆ ಮಾಡ್ತಾನೆ ಅಂದರೆ, ಒಂದು ದೊಡ್ಡ ಗುಹೆಯಲ್ಲಿ ಕತ್ಲೆ ಹೇಗಿದೆ ಅಂತ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ತಾನೆ. ಸಿಗತ್ತಾ ಕತ್ಲೆ? ಆದ್ದರಿಂದ ಅಜ್ಞಾನಕ್ಕೆ ಪ್ರಮಾಣವೇನೋ, ಅಂದರೆ ತಪ್ಪು ತಿಳುವಳಿಕೆಗೆ ಪ್ರಮಾಣವೇನೋ, ತಪ್ಪು ತಿಳುವಳಿಕೆಗೆ ಕಾರಣವೇನೋ, ತಪ್ಪು ತಿಳುವಳಿಕೆ ಯಾವಾಗ ಶುರುವಾಯಿತೋ, ತಪ್ಪು ತಿಳುವಳಿಕೆ ಮಾಡಿಕೊಂಡವ್ರು ಯಾರೋ. ಮೊಟ್ಟ ಮೊದಲು ಹೇಳ್ತೇನೆ, ತಪ್ಪು ತಿಳುವಳಿಕೆಯನ್ನು ಅಧ್ಯಾರೋಪಾಪ ದೃಷ್ಟಿಯಿಂದ ಇದೆ ಅಂತ ಹೇಳಿದ್ವಿ ಹೊರತು ತಪ್ಪು ತಿಳುವಳಿಕೆ ನಿರೂಪಣೆ ಮಾಡೋಕ್ಕೆ ಹೊರಟದ್ದಲ್ಲ ಭಾಷ್ಯ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಏನು ಹೇಳಿ, ತಪ್ಪು ತಿಳುವಳಿಕೆ ನಿಮ್ಗೆ ಹುಟ್ಟುಬಿಟ್ಟಿದೆ ಅನ್ನೋದನ್ನೇ ನಾವು ಪ್ರೂಫ್ ಮಾಡೋಕ್ಕೆ ಹೊರಟವರಲ್ಲ. ತಪ್ಪು ತಿಳುವಳಿಕೆಯೂ ಪ್ರಮಾಣದಿಂದ ಸಿದ್ಧವಾಗೋಲ್ಲ, ಆಮೇಲೆ ಬಂದಂಥ ಸರಿಯಾದ ತಿಳುವಳಿಕೆಯೂ ಪ್ರಮಾಣದಿಂದ ಸಿದ್ಧವಾಗೋಲ್ಲ, ಯಾವ ಪ್ರಮಾಣವೂ ಇಲ್ಲ. ಇಷ್ಟು ಸಾಮಾನ್ಯ ಅನುಭವದ ಅಂಶ ಗೊತ್ತಾಗದೆ ಹುಡ್ಕೋಕೆ ಹೋಗ್ಬಿಟ್ರಪ್ಪ, ಈ ತಪ್ಪು ತಿಳುವಳಿಕೆ ಯಾಕೆ ಬಂತು? ಮನುಷ್ಯನ ಸ್ವಭಾವ ಏನು ಅಂದರೆ ಏನಾದರೂ ಕಾರಣ ಹುಡಬೇಕು. ಅದಕ್ಕೇನು ಕಾರಣ, ಅದಕ್ಕೇನು ಕಾರಣ, ಅರ್ರೇ ಕಾರಣ. ಈ ಕಾರಣದ ಅನ್ವೇಷಣೆಯೇ ಮೂಲತಃ ತನ್ನ ಸ್ವರೂಪವನ್ನು ತಪ್ಪು ತಿಳ್ಕೊಂಡು ಬಂದಿದೆ. ತಪ್ಪು ತಿಳುವಳಿಕೆಯಿಂದ ಹುಟ್ಟಿದ ಕಾರ್ಯಕಾರಣದ ಅನ್ವೇಷಣೆಯನ್ನು ತಪ್ಪು ತಿಳುವಳಿಕೆಗೆ ಅಪ್ಲೈ ಮಾಡೋಕ್ಕೆ ಹೋದರೆ ಆಗತ್ತಾ? ಸಾಧ್ಯನೇ ಇಲ್ಲ. ತಪ್ಪು ತಿಳುವಳಿಕೆಯಿಂದ ತೋರುವಂಥ ಕಾಲವನ್ನು ತಪ್ಪು ತಿಳುವಳಿಕೆ ಅಳತೆಯಾಗಿ ಮಾಡ್ಕೋತೀವಿ ಅಂದರೆ ಆಗತ್ತಾ? ಯಾವತ್ತು ಶುರುವಾಯಿತು ತಪ್ಪು ತಿಳುವಳಿಕೆ ಅಂತ ಯಾರಾದರೂ ಕೇಳಿದರೆ, ಸ್ವಾಮಿ ತಪ್ಪು ತಿಳುವಳಿಕೆಯಿಂದ ಕಾಲ ತೋರ್ತಾ ಇದೆ ಅಂತ ಹೇಳಿದ್ವಿ. ಕಾಲ ಅಂದ್ರೇನು ಅಂದರೆ ಭಾಳ ಕಷ್ಟ ಉತ್ತರ ಹೇಳೋದು, ಭಾಳ ತುಂಬ ತಿಳಿದವರಿಗೂ ಆಗಲ್ಲ. ಶಾಸ್ತ್ರಕಾರ ಹೇಳಿದ್ದಾರೆ, ಕ್ರಿಯೆಯನ್ನು ಅಳೆಯುವ ಒಂದು ಸಾಧನ ಅಂತ ಅಷ್ಟೇ ಹೇಳಿದ್ದಾರೆ. ನೀವು ಗಂಟೆ ಗಡಿಯಾರ ಅಂತ ಹೇಳ್ತೀರಲ್ಲ, ಅದೆಲ್ಲ ಕಾಲದ ವಿಭಾಗವಾಯಿತು. ಸ್ವರೂಪ ಹೇಳಿ ಅಂತಂದ್ರೆ ಏನು ಹೇಳ್ತೀರಾ? ಯಾವ ಕಣ್ಣಿಗೆ ಕಾಣುತ್ತೆ ಕಾಲ? ಕಾಣೋದಿಲ್ಲ. ಅಂಥ ಕಾಲವನ್ನು ಕೂಡ ಈ ತಪ್ಪು ತಿಳುವಳಿಕೆ ಕ್ರಿಯೆಯಿಂದ ಅಳತೆ ಮಾಡೋಕ್ಕೋಸ್ಕರ ಶುರು ಮಾಡಿದೆ.
ಹಾಗಾದರೆ ಕ್ರಿಯೆ ಅಂದರೆ ಏನು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಕಾಲ ಏನು ಅಂತ ಪ್ರಶ್ನೆ ಬಂದ ಮೇಲೆ ಕ್ರಿಯೆ ಏನು, ಅದು ಯಾವುದಕ್ಕೆ ಕಾಣುತ್ತೆ ಅಂತ ಮತ್ತೆ ಶುರುವಾಯಿತು. ಕ್ರಿಯೆ ಅನ್ನೋದು ನಮ್ಮ ಮನಸ್ಸಿನ ಪ್ರಾಣದ ಅಲುಗಾಟದಿಂದ ಶುರುವಾಗಿದೆ, ಹೊರಗಡೆ ಅಲ್ಲ. ಹೊರಗಡೆ ಯಾಕೆ ಕ್ರಿಯೆ ಕಾಣಲ್ಲ, ನಿಮ್ಮ ಮನಸ್ಸಲ್ಲೇ ಕಾಣ್ತಾ ಇರೋದು, ಅದನ್ನೇ ಕ್ರಿಯೆ ಮಾಡಿಕೊಂಡ್ರು. ಕ್ರಿಯೆ ಎಲ್ಲಿರುತ್ತೆ? ವಸ್ತುವಿನಲ್ಲಿರುತ್ತೆ ಅನ್ನೋರು. ವಸ್ತು ಅಂದರೆ ಏನೋ ಶುರುವಾಯಿತು ಮತ್ತೆ ಪ್ರಶ್ನೆ ಮೂಲಕ್ಕೆ ಹೋದರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ನಿಮ್ಗೆ ನಿಜವಾಗಿ ಹೇಳ್ತೇನೆ, ಈ ಪ್ರಪಂಚದ ಬಗ್ಗೆ ನಾವೇ ನಮ್ಮ ಬುದ್ಧಿಯನ್ನು ಪ್ರಶ್ನೆ ಮಾಡಿದರೆ ಯಾವುದೊಂದಕ್ಕೂ ಸರಿಯಾದ ನಿರ್ಣಯ ಕೊಡಲಾರದು. ಕರೆಕ್ಟ್ ಉತ್ತರ. ಅದಕ್ಕೇನು ಅರ್ಥ ಗೊತ್ತಾ? ಅದು ಯುಕ್ತಿ ಇಲ್ಲ ಅಂದರೆ ಕರೆಕ್ಟು ತರ್ಕ ಇಲ್ಲ. ಆದಮೇಲೆ ತೋರಿಕೆಯನ್ನು ಯುಕ್ತಿಹೀನಸ್ಯ ಆಖ್ಯ ಅಂತಲೇ ಭಾಷ್ಯಕಾರರು ಬರೆಯೋದು. ತೋರಿಕೆಗೆ ನೀವು ಎಷ್ಟೇ ತರ್ಕ ಮಾಡಿದ್ರು ಸಿಗೋದಿಲ್ಲ, ಅದು ಕೈಗೆ ತೋರತ್ತಪ್ಪ. ಯಾಕೆ ತೋರೋದನ್ನು ತೋರುತ್ತೆ ಅಷ್ಟೆ, ಮುಗಿದೋಯ್ತು. ಅದನ್ನು ಈಗಿನ ಭಾಷೆಯಲ್ಲಿ ನೀವೇನು ಹೇಳ್ತೀರೋ, ಹಿಂದಿನವರು ಒಂದು ಪದ ಬಳಸಿದರು, ಮಾಯಾ ಅಂತ. ಅದು ದೊಡ್ಡ ವಾದ ಶುರು ಆಗ್ಬಿಡ್ತು. ನನಗೆ ಅಷ್ಟೆಲ್ಲ ಗೊಂದಲ ಹಚ್ಕೊಳ್ಳಲ್ಲ. ಹುಸಿ ತೋರಿಕೆಗೆ ಮಾಯಾ ಅಂತ ಹೆಸರು, ತಪ್ಪು ತಿಳುವಳಿಕೆಗೆ ಅಧ್ಯಾಸ ಅಂತ ಹೆಸರು. ಈ ಅಧ್ಯಾಸವನ್ನೇ ವೇದಾಂತದಲ್ಲಿ ಅವಿದ್ಯೆ ಅಂತ ಜ್ಞಾನಿಗಳಾದವರು ಕರೆದರು. ಅಜ್ಞಾನಿಗಳಿಗೆ ಅವಿದ್ಯೆಯನ್ನು ಗೊತ್ತಾಗೋಲ್ವಲ್ಲ, ಅಜ್ಞಾನಿಗಳಿಗೆ ವಿದ್ಯೆ ಏನಾಗಿರುತ್ತೆ? ಅದೇ ಸರಿಯಾದ ವಿದ್ಯೆ ಆಗಿರುತ್ತೆ. ಆದ್ದರಿಂದ ತಮೇತಂ ಏವಂ ಲಕ್ಷಣಂ ಅಧ್ಯಾಸಂ ಪಂಡಿತಾ ಅವಿದ್ಯೇತಿ ಮನ್ಯಂತೆ. ಸ್ಪಷ್ಟವಾಗಿದೆ. ತದ್ವಿವೇಕೇನ ಚ ವಸ್ತುಸ್ವರೂಪಾವಧಾರಣಂ ವಿದ್ಯಾಮಾಹು. ಏನು ಸುಂದರ ಭಾಷ್ಯ ಅಂದರೆ, ಈ ವಿವೇಕ ಮನುಷ್ಯನಿಗೆ ಬಂದರೆ ಅದರಿಂದ ಬಂದ ತಿಳುವಳಿಕೆ ವಿದ್ಯೆ. ಮೊದಲಿದ್ದದ್ದು ತಪ್ಪು ತಿಳುವಳಿಕೆ ಅಧ್ಯಾಸ. ಅಧ್ಯಾಸ ಅವಿದ್ಯೆ ಒಂದೇ. ಆ ಅವಿದ್ಯೆ ಅಧ್ಯಾಸ ವೇದಾಂತದಲ್ಲಿ ಹೇಳಿರೋ ಅವಿದ್ಯೆ ಈ ವೇದಾಂತದಲ್ಲಿ ಹೇಳಿರೋ ಅನುಭವದಿಂದ ಬರುವ ಜ್ಞಾನದಿಂದ ಹೋಗುತ್ತೆ. ಈಗ ನಿಮ್ಮೊಂದು ಪ್ರಶ್ನೆ, ತಪ್ಪು ತಿಳುವಳಿಕೆ ಸರಿಯಾದ ತಿಳುವಳಿಕೆ ನೀವಿಷ್ಟೆಲ್ಲ ಹೇಳಿದ್ರಲ್ಲ, ಈಗ ವ್ಯವಹಾರ ದೃಷ್ಟಿಯಿಂದ ತಿಳುವಳಿಕೆ ಅನ್ನೋದು ಯಾವ ಇದಕ್ಕೆ ಸಂಬಂಧಪಟ್ಟದ್ದು? ದೇಹಕ್ಕೆ ಸಂಬಂಧಪಡ್ತಾವೆ, ಇಂದ್ರಿಯಕ್ಕೆ ಸಂಬಂಧಪಡ್ತಾವೆ, ಮನಸ್ಸಿಗೆ ಸಂಬಂಧಪಡ್ತಾವೆ, ಬುದ್ಧಿಗೆ ಸಂಬಂಧಪಡ್ತಾವೆ, ಸಾಕ್ಷಿಗೆ ಸಂಬಂಧಪಟ್ಟಿದೆಯೋ? ಯಾವುದಕ್ಕೆ ತಿಳುವಳಿಕೆ ಆಗಲಿ ತಪ್ಪು ತಿಳುವಳಿಕೆ ಆಗಲಿ ಸಂಬಂಧಪಟ್ಟಿದೆ ಚರ್ಚೆ. ಈ ಚರ್ಚೆಯಲ್ಲಿ ಸಾಮಾನ್ಯ ವ್ಯವಹಾರ ದೃಷ್ಟಿಯಿಂದ ಎಲ್ಲ ತಿಳುವಳಿಕೆಯೂ ಯಾವುದಕ್ಕೆ ಸಂಬಂಧಪಟ್ಟಿದೆಯೋ ಅದಕ್ಕೆ ಇದು ಸೇರಿದೆ ಅನ್ನೋದಾದರೆ ಬುದ್ಧಿಗೆ. ಶಂಕರಾಚಾರ್ಯರು ಹಾಗೆ ಬರೆದಿದ್ದಾರೆ, ಯಥಾ ಬುದ್ಧ್ಯಾದ್ಯಾಹೃತಸ್ಯ ಶಬ್ದಾದ್ಯರ್ಥಸ್ಯ ಅವಿಕ್ರಿಯೇ ವಸನ್ ಬುದ್ಧಿವೃತ್ತಿಯ ವಿವೇಕಯ ಅವಿದ್ಯೆಯ ಉಪಲಬ್ಧ ಆತ್ಮ ಕಲ್ಪ್ಯತೆ. ಏನು ಚೆನ್ನಾಗಿದೆ ಭಾಷ್ಯ ಅಂದರೆ, ಬುದ್ಧಿಗೆ ತಪ್ಪು ತಿಳುವಳಿಕೆ ಸೇರಿದೆ, ಹಾಗೆ ಬುದ್ಧಿಗೆ ಸರಿಯಾದ ತಿಳುವಳಿಕೆಯೂ ಬರುತ್ತೆ. ನಿಮಗೆ ತಪ್ಪು ತಿಳುವಳಿಕೆ ಬಂದಾಗಲೂ ಸರಿಯಾದ ತಿಳುವಳಿಕೆ ಬಂದಾಗಲೂ ಆ ಬುದ್ಧಿಯನ್ನು ನೋಡುವ ನಿಮಗೆ ಎರಡೂ ಸಂಬಂಧ ಇಲ್ಲ. ಅದನ್ನು ನೀವು ದಡ್ಡ ಅಂತ ಬೈದರೂ ಯಾವುದೋ ಒಂದನ್ನು ಬೈದ ಹಾಗೆ, ನಾನಲ್ಲದ್ದನ್ನು ನಾನು ಬೈದರೆ ನನಗೇನು ಬೇಜಾರು? ಭಾರಿ ಬುದ್ಧಿವಂತ ಅಂತ ಹೊಗಳಿದರೂ ನನಗೇನು ಸಂಬಂಧ? ನಾನೇನು ಬುದ್ಧಿವಂತನೂ ಆಗೋದಿಲ್ಲ, ದಡ್ಡನೂ ಆಗಿರಲಿಲ್ಲ. ಯಾವುದು ದಡ್ಡ? ಬುದ್ಧಿ. ಯಾವುದು ಬುದ್ಧಿವಂತ? ಬುದ್ಧಿ. ವಿವೇಕ ಇರೋದು ಬುದ್ಧಿಗೆ, ಅದು ಬುದ್ಧಿಯೇ ಸಂಬಂಧವಿಲ್ಲದೆ ಇದ್ದವನಿಗೆ ದಡ್ಡತನವಾಗಲಿ ಬುದ್ಧಿವಂತಿಕೆಯಾಗಲಿ ಯಾವಾಗಲೂ ಬಂದಿರೋಲ್ಲ. ಇದು ನಮ್ಮ ಎಚ್ಚರಿಕೆಯ ಮಾತು. ಮನುಷ್ಯನ ಈಗೋ ಅಂತ ಒಂದು ಪದ ಇದೆಯಲ್ಲ, ಈಗೋ ಅಂತ ಕೇಳ್ತಿರಲ್ಲ, ಅದು ಬುದ್ಧಿಯಿಂದ ಬಂದದ್ದು. ಅದು ಇವರು ಒಂದು ಮಾತು ಹೇಳಿದ್ರು ಮೊದಲಿಗೆ, ಮಿಶ್ರ ಅನ್ನೋ ಪದವನ್ನು ನಾನು ತಮಾಷೆಗೆ ಬಳಸ್ಕೋತೀನಿ. ಮಿಶ್ರ ಅನ್ನೋ ಪದ ಬಹಳ ಇವರಿಗೆ ವಾಚಸ್ಪತಿ ಮಿಶ್ರ ಇತ್ಯಾದಿ ಅರ್ಥದಲ್ಲಿ ಬಳಸಿದ್ದಾರೆ ಅಂತ. ಈಗ ಹೇಳ್ತೀನಿ ನೋಡಿ, ಈ ಈಗೋ ಮಿಶ್ರ ವಸ್ತು, ಅದು ಕಾಂಪೌಂಡು, ಸ್ವತಂತ್ರ ಅಸ್ತಿತ್ವ ಇಲ್ಲ. ಬರೀ ದೇಹೇಂದ್ರಿಯಗಳಿದ್ದರೂ ಇರೋದಿಲ್ಲ, ಬರಿಯ ಸಾಕ್ಷಿ ಇದ್ದರೂ ಇರೋಲ್ಲ. ಎರಡು ಸೇರಿದಾಗ ನಾನು ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಿದ್ದೆ ಮಾಡ್ತಾ ಇದ್ದಾನೆ, ನಿದ್ದೆ ಮಾಡೋ ಅಂದರೆ ಎಚ್ಚರ ದೃಷ್ಟಿಯಿಂದ ಒಂದು ಸಲ, ಅವನ ದೃಷ್ಟಿ ನಿದ್ದೆ ಮಾಡೋ ದೃಷ್ಟಿಯಿಂದ ಎರಡು ಥರ ಪರೀಕ್ಷೆ ಮಾಡಬೇಕು. ಎಚ್ಚರ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಉಸಿರಾಟ ಇದೆ, ಇನ್ನೊಬ್ಬರು ನೋಡೋದು, ಇಲ್ಲ ಅವರು ತೊಗೊಂಡು ಹೋಗ್ಬಿಡ್ತಾರೆ. ಅಲ್ಲ, ಎಷ್ಟೋ ಜನ ಆಗೋದುಂಟು, ಹೆದರ್ಕೋಬೇಕಾಗಿಲ್ಲ. ಮರಣೆ ಸಂಭವೇ ಚೈವ ಗತ್ಯಾಗಮನಯೋರಪಿ ಸ್ಥಿತವು ಸರ್ವಶರೀರೇಶು ಆಕಾಶೇನ ವಿಲಕ್ಷಣ. ಭಾಳ ಅದ್ಭುತವಾದ ಮಾತು. ಯಾತಕ್ಕೆ ಹೇಳಿದ್ರೆ ನಮ್ಗೆ ವಿವೇಕ ಬೇಕು. ಈ ನಾನು ಅನ್ನೋದು ಯಾವುದಕ್ಕೆ ಸೇರಿದೆ ಅಂತ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇದೆ ಅಲ್ಲಿ, ಅದು ನಾನು ಅಂತ ಅಂದ್ಕೊಳತ್ತಾ?
ಅದನ್ನು ಅದು ಯಾವುದಕ್ಕೂ ನಾನು ಸೇರಿಲ್ಲ. ಇನ್ನು ಅವನು ನಿದ್ದೆ ಮಾಡೋನಿದ್ದಾನಲ್ಲ, ಅವನು ಏನಾಗಿರ್ತಾನೆ, ತನ್ನ ಸ್ವರೂಪದಲ್ಲಿ ಒಂದಾಗಿರ್ತಾನೆ ಅಂತ ಶ್ರುತಿ ಹೇಳುತ್ತೆ. ನಮಗೇನು ಸ್ವರೂಪದಲ್ಲೂ ಒಂದಾಗಿರಲ್ಲ, ಎದ್ದಾದರೂ ಇಲ್ಲ, ಬಿದ್ದುಕೊಂಡಿದ್ವಿ ಅಂತ ಹೇಳ್ತೀವಿ, ನಿದ್ದೆ ನಮಗೆ ಲೆಕ್ಕ ಇಲ್ಲ. ಆದರೆ ಶ್ರುತಿ ಪಾಪ ಎಷ್ಟು ಚೆನ್ನಾಗಿ ಹೇಳುತ್ತೆ ನಿಮಗೆ. ನಾನು ಬಹಳ ಆಲಂಕಾರಿಕವಾಗಿ ಹೇಳ್ತೇನೆ, ಪರಮಾತ್ಮ ಜೀವನನ್ನು ಕಾಯ್ತಾ ಇರ್ತಾನೆ. ಅವನಿಗೆ ಭಾಳ ಇಷ್ಟ ಎಲ್ಲ ಜೀವರು, ಅವನು ದಡ್ಡಾಗಿರಲಿ ಬುದ್ಧಿವಂತನಾಗಿರಲಿ. ಹಗಲು ಹೊತ್ತಿನಿಂದ ರಾತ್ರಿ ಹೊತ್ತವರೆಗೂ ಅವನು ಒಂದೇ ಒಂದು ಪ್ರಶ್ನೆ, ಅವನು ಪರಮಾತ್ಮದು, ನೀನೇ ನನಗೆ ಬೇಕು ಅಂತ ಯಾರಾದರೂ ಪರಮಾತ್ಮನ ಇಷ್ಟಪಡ್ತಾರಾ? ಇನ್ನೇನು ಬೇಡ. ಪರಮಾತ್ಮನ ಬಾಕಿದನ್ನು ಇಷ್ಟಪಡ್ತೀವಿ, ಇಲ್ಲಿ ಬೇಕುಗಳು ಬಹಳ ಇವೆ, ನೀನೇ ಬೇಕು ಅಂತ ಯಾರಾದರೂ ಇಷ್ಟಪಡ್ತಾರಾ ಅಂತ ಅವನು ಕಾಯ್ತಾ ನೋಡ್ತಾ ಇರ್ತಾನೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಉಪನಿಷತ್ತು ಹೇಳುತ್ತೆ. ಅವನು ಹಾಗೆ ನೋಡ್ತಾ ಇರುವಾಗ ಈ ಜೀವ ಪ್ರಪಂಚದ ಅದು ಬೇಕು, ಇದು ಬೇಕು, ಅದು ನೋಡಬೇಕು, ಇದು ಕೇಳಬೇಕು ಅಂತ ಬಂದ ಪ್ರಪಂಚದಲ್ಲಿ ಓಡಾಡ್ದ, ಎಲ್ಲ ಕಡೆನೂ ಆಯಿತು. ರಾತ್ರಿ 10-11 ಗಂಟೆ ಆಗ್ಬಿಡ್ತು. ತತ್ತರಿಗೆ ಈ ಪ್ರಪಂಚ ಬೇಡ, ನೋಡೋದು ಬೇಡ, ಟಿ ವಿನೂ ಬೇಡ, ಇದೆಯಲ್ಲ ಮೊಬೈಲು ಬಿಸಾಕ್ರೆ, ಸ್ವಿಚ್ ಆಫ್ ಮಾಡ್ರಿ. ಎಷ್ಟೋ ಸಲ ನಿದ್ದೆಯಲ್ಲಿ ಬಂದಂತೂ ಸಿಟ್ಟು ಬರೋದು ಅಂದರೆ ಸಾಮಾನ್ಯದಲ್ಲ, ತತ್ತರಿಗೆ ಅಂತ ಹೇಳಿ ಆ ಎಲ್ಲ ತೊರೆದು ಬಿಟ್ಟು ಕೂತ್ಕೊಂಡ. ಯಾರೋ ಎಲ್ಲ ಜೀವರು ದಿವಸ ಒಂದು ಸಲ. ಆಗ ಪರಮಾತ್ಮನಿಗೆ ಇದೆಲ್ಲ ಬೇಡ ಅಂದರೆ ಹಾಗಾದ್ರೆ ನಾನು ಬೇಕು ಅಂತ ಅನಿಸಿರಬಹುದೋ ಅನ್ನೋ ಅಂತ ಅಂದ್ಬಿಡ್ತು. ಅದು ಭ್ರಾಂತಿ ಅಲ್ಲ, ನಿಜವಾಗಿ ಇವನಿಗೆ ಬಂದಿಲ್ಲ, ಜೀವನಿಗೆ ಬಂದಿಲ್ಲ. ಪ್ರಪಂಚವೆಲ್ಲ ಬೇಡ ಅನಿಸ್ಬಿಟ್ಟಿದೆ, ಹಾಗಾದರೆ ಪರಮಾತ್ಮನೇ ಬೇಕು ಅನಿಸಿದೆಯೋ ಅಂತ ಒಂದು ಸಲ ಆಲಿಂಗನೆ ಮಾಡ್ತಾನಂತ. ಯಾರನ್ನ? ಆ ಜೀವನನ್ನು. ಏನು ಅಮೃತ ಅದು. ಯಥಾ ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ ನ ಬಾಹ್ಯಂ ಕಿಂಚನ ವೇದ ನಾಂತರಂ. ಅದ್ಭುತ ಕಣ್ರಿ. ನನಗೆ ಪರಮಾತ್ಮನಲ್ಲಿ ಭೇದವಿಲ್ಲ ಅನ್ನೋಕ್ಕೆ ನಿದ್ರೆಯ ಅನುಭವ, ಎಲ್ಲರ ನಿದ್ರಾ ಅನುಭವ ಒಂದೇ ಥರ, ಯಾವ ವ್ಯತ್ಯಾಸವೂ ಇಲ್ಲ. ಏನಪ್ಪ ಅಂದರೆ ನಿದ್ದೆ ಬರದೇ ಇರೋದಕ್ಕೆ ಬೇಕಾದಷ್ಟು ಕೆಟ್ಟ ವಿಷಯಗಳನ್ನು ತುಂಬ್ಕೋಬಹುದು. ಆದರೆ ಭಗವಂತ ಮಾತ್ರ ನಿದ್ದೆಯನ್ನು ಕೊಡುವಾಗ ನಾನೇ ನೀನು, ನೀನೇ ನಾನು, ಬಾರೋ, ನೀನು ಏನೂ ಆಗಿಲ್ಲ ಕಣ, ನನಗಿಂತ ನೀನು ಯಾವತ್ತೂ ಬೇರೆಯಾಗಿಲ್ಲ ಅಂತ ಒಂದು ಸಲ ಆಲಿಂಗನೆ ಮಾಡ್ತಾರೆ. ಅದು ಆನಂದವೂ ಆನಂದ. ಏಷೋಸ್ಯ ಪರಮೋ ಲೋಕ ಏಷಾಸ್ಯ ಪರಮಾ ಸಂಪತ್. ಏನು ಉಪನಿಷತ್ತು ಹೊಗಳ್ತಾ ಇದೆ. ನನಗೆ ಆ ನಿದ್ದೆಯನ್ನು ವರ್ಣನೆ ಮಾಡೋ ಉಪನಿಷತ್ತನ್ನು ಬೃಹದಾರಣ್ಯಕವನ್ನು ನೋಡಿದರೆ ಏನು ಅದ್ಭುತ ಇದೆ. ಅತ್ರ ವೇದ ವೇದ ಅತ್ರ ಪಿತಾ ಭವತಿ ಮಾತಾ ಪೌಲ್ಕಸೋ ಅಪೌಲ್ಕಸ ಅತ್ರಸ್ತೇನೋ ಅಸ್ತೇನ. ಏನು ಅದು ಉಪನಿಷತ್ತು ಅಂದರೆ, ನೀವು ಯಾವತ್ತೂ ಕಳ್ಳರೇ ಆಗಿಲ್ಲ, ಯಾವತ್ತೂ ಅಬ್ರಾಹ್ಮಣರು ಆಗಿಲ್ಲ, ಬ್ರಾಹ್ಮಣರು ಆಗಿಲ್ಲ ಅನ್ನೋದಕ್ಕೆ ಡೈರೆಕ್ಟಾಗಿ ಹೇಳ್ತಾ ಇದೆ. ಅನುಭವ ಅಂದರೆ ಅನುಭವ. ಶ್ರುತಿಯ ಅನುಭವವನ್ನು ನೋಡಿದಾಗ ಆ ಶಂಕರಾಚಾರ್ಯ ಭಾಷ್ಯವನ್ನು, ಅಯ್ಯೋ ಏನು ಅಮೃತ ಸ್ವಾಮಿ, ಇದಕ್ಕಿಂತ ಬೇರೆದನ್ನು ನಾವು ನೋಡ್ತೀವಲ್ಲ ಜಗತ್ತಿನಲ್ಲಿ, ಬೇಕೇ ಇಲ್ಲ. ಆ ಭಗವಂತನ ಮಹಿಮೆ ಎಷ್ಟು ಚೆನ್ನಾಗಿದೆ ಅಂದರೆ, ಇಡೀ ಜಗತ್ತಿನಲ್ಲಿ ಯಾರೊಬ್ಬರನ್ನೂ ಬಿಡದೆ ಎಲ್ಲರನ್ನೂ ತನ್ನ ಸ್ವರೂಪವಾಗಿ ನೋಡುವಂಥ ಪರಮ ಪ್ರೇಮ ಇದೆ. ಕಾಯ್ತಾ ಇರ್ತಾನೆ, ದೇಶಕಾಲ ಮೀರಿ ಜನ್ಮಾಂತರದಿಂದ ಜೊತೆಯಲ್ಲಿದ್ದಾನೆ. ಇವತ್ತಲ್ಲ ನೆನ್ನೆಯಲ್ಲ. ನಮ್ಮ ಮಹಾಭಾರತದಲ್ಲಿ ಒಂದು ಹೇಳ್ತಾರೆ, ಮಾತಾ ಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೆ ಅಂತ. ಎಷ್ಟು ಜನ ಅಪ್ಪ ಅಮ್ಮ ಆದ್ರೋ, ಎಷ್ಟು ಜನ ಗಂಡ ಹೆಂಡತಿ ಮಕ್ಕಳು ಅಂತ ಆದ್ರೋ, ಎಷ್ಟು ಜನ ಇನ್ನು ಮಾಡ್ಕೋತೀವೋ, ಮುಂದೆ ಎಷ್ಟು ಜನ ಬರ್ತಾರೋ. ಯಾತಕ್ಕೆ ಕಳ್ತೀರಾ ಇದಕ್ಕೆ? ಎಂದೆಂದೂ ಜೊತೆಲಿರೋನು, ಯಾವತ್ತೂ ಬಿಟ್ಟು ಹೋಗದೆ ಇರೋನು, ಅವನನ್ನು ಒಂದು ಪರಿಚಯ ಮಾಡ್ಕೊಳಕ್ಕಾಗಲಿಲ್ವ ನಿಮ್ಮ ಜೀವನದಲ್ಲಿ? ಒಂದು ಅರ್ಥ ಮಾಡ್ಕೊಳಕ್ಕಾಗಲಿಲ್ವ? ನಾಚಿಕೆ ಆಗಲ್ವ ನಿಮಗೆ? ಇಷ್ಟು ಸಮಯ ಇದೆ, ಇಷ್ಟು ಸೌಲಭ್ಯ ಕೊಟ್ಟಿದ್ದಾನೆ, ಇಷ್ಟು ಮಹಾತ್ಮರಿದ್ದಾರೆ, ಇಷ್ಟು ಗ್ರಂಥ ಇದೆ, ನಮ್ಗೆ ಟೈಮ್ ಇಲ್ಲ. ಯಾವುದಕ್ಕಿದೆ ಟೈಮು? ಪುರುಸತ್ತಿಲ್ಲ. ನಾನು ಹೇಳಿದೆ ಪುರುಸತ್ತಿಲ್ಲ ಅಂದರೆ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಪುರುಸತ್ತಿಲ್ಲ ಅನ್ನೋ ಭಾಷೆ ತಪ್ಪಿಸ್ಕೊಳ್ಳೋ ಮಾತದು. ನಿಜವಾಗಿ ಹೇಳಿದರೆ ಅದಕ್ಕಿಂತ ಹೆಚ್ಚಿನದಾದ ಇನ್ನೊಂದಿದೆ. ಇಂಥ ತತ್ವವನ್ನು ಶಂಕರಾಚಾರ್ಯರು ಭಾಷ್ಯದಲ್ಲಿ ಅನುಗ್ರಹ ಮಾಡಿದರು. ಅನುಗ್ರಹ ಮಾಡುವಾಗ ನಿಜವಾಗಿ ಅಧ್ಯಾಸ ಭಾಷ್ಯವನ್ನು ಬರಿದೇ ಇದ್ದರೂ ಆಗ್ತಿತ್ತನ, ನೇರಾಗಿ ಭಾಷ್ಯವನ್ನು. ಆದರೆ ಆ ಭಾಷ್ಯಕಾರರ ಒಂದು ಸಮನ್ವಯತೆ ಇದೆಯಲ್ಲ, ಸೂತ್ರ, ವೇದಾಂತ ವಾಕ್ಯ, ಸಾರ್ವತ್ರಿಕ ಅನುಭವ, ಆ ಉಪದೇಶ ಕ್ರಮ ಜಗತ್ತಲ್ಲಿ ಇನ್ನೆಲ್ಲೂ ಸಿಗಲ್ಲ ಕಣ್ರಿ. ಸಹಸ್ರಕೃತ್ವ ಬೇಕಾದ್ರೆ ಆಣೆ ಮಾಡಿ ಹೇಳ್ತೇನೆ, ಇನ್ನೆಲ್ಲೂ ಸಿಗೋದಿಲ್ಲ. ನಮ್ಮ ಗುರುಗಳಿಗೆ ಅದೇ ತಪಸ್ಸು, ಅದೇ ಪ್ರಾಣ, ಅಲ್ಲೇ ಇರೋರು. ಅವರಿಗೆ ಅಲ್ಲಿಂದ ಮನಸ್ಸನ್ನು ಹೊರಗೆ ತಗೊಳ್ಳೋಕೆ ಇಷ್ಟ ಇಲ್ಲ. ನಾನು ಎಷ್ಟೋ ಸಲ ಶಿಷ್ಯರಾಗಿ ಒಂದು ಹಾಲು ಕೊಡೋಕೆ ಒದ್ದಾಡ್ತಾ ಇರ್ತೀನಿ. 9 ಗಂಟೆ ಒಂದು ಹಾಲು ಕುಡಿಬೇಕು, ಎಚ್ಚರವೇ ಆಗಲ್ಲ, ಮುಖಾನೇ ಎತ್ತಲ್ಲ ಅವರು. ಅಂಥ ಪ್ರೇಮ ಭಾಷ್ಯದಲ್ಲಿ ಇದೆ ಅಂದರೆ ಅದು ಎಂಥ ಅಮೃತ ಇರ್ಬೋದು ಶಂಕರ ಭಾಷ್ಯ. ನಿಮ್ಮಲ್ಲಿ ಪುನಃ ನಾನು ಸಹಸ್ರಕೃತ್ವ ಪ್ರಣಾಮ ಮಾಡಿ ಕೇಳ್ಕೊಳ್ಳೋದೇನು ಅಂದರೆ, ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯಿಂದ ಶಂಕರ ಭಾಷ್ಯವನ್ನು ಅಧ್ಯಯನ ಮಾಡಿ, ಚೆನ್ನಾಗಿ ಅಧ್ಯಯನ ಮಾಡಿ,
ಸಾಕು. ಇನ್ನು ಬಾಕಿದ್ದು ಏನು ಕಲಿದೇ ಹೋದರೂ ಏನೂ ಇಲ್ಲ. ಇನ್ನೆಲ್ಲ ಬರೀ ಆ ಕಾಲಕ್ಕೆ ಹೊಟ್ಟೆ ಪಾಡಿಗೆ ಯಾರದನ್ನೋ ನಗಿಸೋಕೆ, ಸುಮ್ಮನೆ ತಮಾಷೆಗೆ, ಅದು ಯಾವುದು ಪ್ರಯೋಜನ ಇಲ್ಲ. ನಿಜವಾದ ಆಳವಾದ ಅಭ್ಯಾಸ ಇಲ್ಲಿದೆ. ಅವರು ಒಂದು ಮಾತು ಬರೆದ್ರು. ಈಗ ಆ ಒಂದು ಭಾಷ್ಯ 8 ಗಂಟೆನಾ ಆಯಿತೋ, ಇನ್ನು 4 ವಿಷಯ ಹಾಗೇ ಇದೆ. ನಾನು ಸತ್ತೆ, ಹೋಗ್ಲಿ ಬಿಡ್ರಿ, ಸತ್ತರೂ ಪರವಾಗಿಲ್ಲ, ಹುಟ್ಟಿದ್ರೂ ಪರವಾಗಿಲ್ಲ. ಇನ್ನು ಒಂದೇ ಒಂದು ವಿಷಯ ಹೇಳಿಬಿಡ್ತೀನಿ. ಒಂದು 5 ನಿಮಿಷ ಇದೆ, ತಗೋತೀನಿ, ಕ್ಷಮಿಸಿ. 8 ಗಂಟೆ ನಿಲ್ಲಿಸಬೇಕು. ಯಾವುದನ್ನ? ಮಲಗಿದ್ದವನಲ್ಲಿ ಸ್ವತಃ ಅವನು ತನ್ನದೇ ಸ್ವರೂಪದಲ್ಲಿ ಯಾವಾಗಲೂ ಇರುವಂತಹ ಸ್ವರೂಪದಲ್ಲಿದ್ದಾನೆ. ಅದು ಪ್ರಕೃತಿ, ನಮ್ಮ ನಿಜವಾದ ಸ್ವಭಾವ. ಉಪನಿಷತ್ತು ಹೇಳುತ್ತೆ, ನಮ್ಮ ಅನುಭವ ಇದೆ. ಅಲ್ಲೂ ನಾನು ಅಂತ ಯಾರೂ ಅಂದ್ಕೊಂಡಿಲ್ಲ. ಮಲಗಿದಾಗ ನಾನು ಮಲಗಿದೆ ಅಂತ ಬರುತ್ತಾ? ನಾನಿದ್ದೆ ಅಂತ ಬರುತ್ತೋ? ನೀವು ಯಾರು ಕೇಳ್ರಿ, ಮಲಗಿದಾಗ ನಾನಿದ್ನೋ ಇಲ್ವೋ ಅಂತ ಕೇಳ್ರಿ. ನಾನು ಇಲ್ಲ ಅಂತಂದರೆ ಏನು ನೀವು ನಾವಿಲ್ಲ ಅಂತ ಆಗೋಕ್ಕೆ ಹೋಗ್ತೀವ? ನಾವು ನಿದ್ದೆ ಮಾಡೋಕ್ಕೆ ಒದ್ದಾಡ್ತಾ ಇರ್ತೀವಿ ಹಾಸಿಗೆ ಹಾಕ್ಕೊಂಡು. ನಾನಿಲ್ಲವಾಗುವುದಕ್ಕೆ ಯಾವ ಮನುಷ್ಯನೂ ಪ್ರಯತ್ನ ಮಾಡಲ್ಲ. ಆದ್ದರಿಂದ ಮನುಷ್ಯ ನಾನಿಲ್ಲ ಅಂತಾಗಲ್ಲ, ಆದರೆ ನಾನು ಅನ್ನೋ ರೂಪದಿಂದ ಇರಲಿಲ್ಲ. ಈಗ ಹೇಳ್ತೀವಲ್ಲ, ಈ ಈಗೋ ಅದಿಲ್ಲ. ಅದಕ್ಕೆ ಭಗವಂತ ಎಲ್ರಿಗೂ ನೋಡೋ, ನೀನು ವಿವೇಕ ಮಾಡ್ಕೋ, ನಿನ್ನಲ್ಲಿ ನಾನು ಅನ್ನೋದು ಇಲ್ಲ, ನೋಡೋ, ದಿವಸ ನೋಡು, ನಿನ್ನನ್ನೇ ನೋಡ್ಕೋ. ಯಾವ ಶಾಸ್ತ್ರವೂ ಬೇಡ, ಯಾವ ಗುರುಗಳು ಬೇಡ, ನಿನ್ನ ಅನುಭವೇ ನೋಡ್ಕೋ ಅಂಥೇಳಿ ದಿನಾ ನಿದ್ರೆಯನ್ನು ಅನುಗ್ರಹ ಮಾಡಿ ಎಲ್ಲ ನಾನು ನನ್ನಗಳನ್ನು ಬಿಡಿಸಿ. ಪರಮಹಂಸರು ಹೇಳಿದಾಗ ನಿದ್ದೆ ಮಾಡಿದಾಗ ಶಾರದೆಯ ಆಭರಣ ಎಲ್ಲ ಬಿಚ್ಕೊಟ್ಬಿಟ್ರು. ಕಥೆ ನಾನು ಹೇಳಲ್ಲ, ಆಚೆಗೆ ಟೈಮ್ ಆಗಿದೆ. ಆದರೆ ಅವಳಿಗೆ ಶಾರದೆಗೆ ಏನಾಯಿತು ಅಂದರೆ, ಚಿಕ್ಕ ಹುಡುಗಿ ಮದುವೆ ಆದಾಗ ಬೇರೆ ಯಾರದೋ ಸಾಹುಕಾರರ ಆಭರಣ ತಂದು ಮದುವೆ ಮಾಡಿಬಿಟ್ರು. ಅವಳು ಕೊಡಲ್ಲ ಅಂತ ಕೂತ್ಕೊಂಡ್ಬಿಟ್ಲು. ಆಟ ಆಡಿ ಕೊಡಲ್ಲ ಅಂದರೆ ಏನು ಮಾಡೋದು? ಯಾರ್ದೋ ಅಮ್ಮ ಒಡವೆ. ಅಮ್ಮ ತಡಿ, ನಾನು ಕೊಡ್ತೀನಿ ಅಂತೀನಿ. ರಾತ್ರಿ ಮಲಗಿದಾಗ ಎಲ್ಲ ಬಿಚ್ಕೊಟ್ಬಿಟ್ರು. ಮಲಗಿದಾಗ ನಾನಿಲ್ಲ, ನಂದಿಲ್ಲ, ಅಷ್ಟು ಸುಸ್ತಾಗಿ ಆಟ ಆಡಿ ಮಲಗಿದಾಳೆ. ಬಿಚ್ಕೊಟ್ಬಿಟ್ರು. ಬೆಳಗ್ಗೆ ಎದ್ದು ನೋಡ್ತಾಳೆ, ಕಳ್ಳರು ಬಂದು ನನ್ನ ಆಭರಣ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ರು ಅಂದರು. ಆಗ ಪರಮಹಂಸರಿಗೆ ಏನು ಅನಿಸಿರ್ಬೋದು, ಯಾರನ್ನು ಕಳ್ಳು ಅಂದಲ್ಲ ಅವಳು. ಅವ್ರ ತಾಯಿ ಹೇಳಿದ್ರಂತೆ, ನೋಡೋ ನೀನು ಗದಾಧರ, ಅವನ ಜೀವನದಲ್ಲಿ ಒಂದು ಬಳೆ ಮಾಡಿಸಾಕ್ಬೇಕು ನೀನು ಅಂತ. ಚಿನ್ನವನ್ನೇ ಮುಟ್ತಾ ಇದ್ದವರು, ಚಿನ್ನ ಮುಟ್ಟಿದರೆ ಮೈ ಹಿಂದಕ್ಕೆ ಬರುವಂತಹ ಪರಮಹಂಸರು ತಾಯಿ ಮಾತಿಗೋಸ್ಕರ ಇವರಿಗೆ ಶಾರದಾದೇವಿಗೆ ಒಂದು ಜೊತೆ ಬಳೆಯನ್ನು ಅಲ್ಲಿ ಹಾಕೋ ಅಂತೇಳಿ ಒಂದು ಇದ್ರ ದುಡ್ಡನ್ನು ಬೇರೆ ಕಡೆ ಇಡಿಸಿ ಒಂದು ಬಳೆ ಮಾಡಿಸಿ ಅಮ್ಮಂಗೆ ಅಂತೇಳಿ ಅಮ್ಮಂಗೆ ಬಳೆ ಮಾಡಿಸಿ ಹಾಕಿದ್ರು. ಅಂದರೆ ಏನು ಅದ್ಭುತ ಅಂದರೆ, ಮನುಷ್ಯನಿಗೆ ತನ್ನ ಸ್ವರೂಪಕ್ಕೆ ಹೋದ ಮೇಲೆ ಏನು ಬೇಡ, ಗಂಡ ಬೇಡ, ಹೆಂಡತಿ ಬೇಡ, ಪ್ರಪಂಚ ಬೇಡ, ಯಾವ ಅಭಿಮಾನವೂ ಇಲ್ಲ. ಶುದ್ಧವಾದ ಸ್ವರೂಪ ಹೇಗಿದೆ ಅಂದರೆ ನಿದ್ರೆ. ಅನುಗ್ರಹ ಮಾಡಿದ್ದಾನೆ ಭಗವಂತ. ತಿಳ್ಕೋಬೇಕು, ನಿದ್ದೆ ಮಾಡೋದ್ರಿಂದ ಮೋಕ್ಷ ಅಲ್ಲ. ಭಾಳ ಜನ ಕೇಳ್ತಾರೆ, ನಿದ್ದೆ ಮಾಡಿಬಿಟ್ರೆ ಆಯ್ತಾ? ನಿದ್ದೆ ಈಗಲೂ ಇದೆ. ನಿದ್ದೆ ಮೇಲೆ ಎಚ್ಚರ ಬಂದಿದೆ. ನಾವು ಹೇಳ್ತೀವಲ್ಲ 3 ಅವಸ್ಥೆ ಅಂತ. 3 ಅಲ್ಲ ಅವಸ್ಥೆ, ಎಷ್ಟು ಹೇಳ್ರಿ? 2 ಅಲ್ಲ, ಆಮೇಲೆ ಹೇಳ್ತೇನೆ, ಆಮೇಲೆ 1 ಇಲ್ಲ. 3 ಅವಸ್ಥೆ ಅಲ್ಲ, ಇರೋ ನಿದ್ದೆ ನಮ್ಮ ಸ್ವರೂಪ. ಅದರ ಮೇಲೆ ಎಚ್ಚರ ಬರುತ್ತೆ, ಹೋಗುತ್ತೆ. ಈಗ ಬೆಳಕು ಬರುತ್ತೆ, ಹೋಗುತ್ತೆ. ಕತ್ಲೆ ಅನ್ನೋದು ವಸ್ತು ಅಲ್ಲ. ಒಂದು ಬರುತ್ತೆ, ಹೋಗುತ್ತೆ, ಒಂದು ಕಾನ್ಸ್ಟೆಂಟಾಗಿರುತ್ತೆ. ಹಾಗೆ ಮನುಷ್ಯನಿಗೆ ಸುಖ ಬರುತ್ತೆ, ಹೋಗುತ್ತೆ ಅಂತ, ದುಃಖ ಬರುತ್ತೆ ಹಾಗಲ್ಲ. 2ರಲ್ಲಿ ಒಂದನ್ನು ಇಟ್ಕೋಬೇಕು. ಯಾವುದು ಇಟ್ಕೊಳ್ಳೋಣ? ಯಾವುದೋ ಒಂದು ಕಾನ್ಸ್ಟೆಂಟು, ಯಾವುದೋ ಒಂದು ಬಂದು ಹೋಗಿ ಮಾಡಬೇಕು. ಯಾವ್ದು ಇಟ್ಕೋತೀರಿ? 2 ಬಂದು ಹೋಗುತ್ತೆ ಅಂತ ಹೇಳಬಾರ್ದು. ಯಾವ್ದು ಇಟ್ಕೋತೀರಾ? ಸುಖ ಯಾವಾಗಲೂ ಇರುತ್ತೆ, ಕರೆಕ್ಟಾ? ಹಾಗಾದ್ರೆ ನೀವು ಸುಖಕ್ಕೆ ಪ್ರಯತ್ನ ಮಾಡಬಾರ್ದು, ದುಃಖ ನಿವಾರಣೆ ಮಾತ್ರ ಮಾಡಬೇಕು. ಕರೆಕ್ಟ್ ತಾನೆ? ನಿಜವಾಗಿಯೂ ನಾವು ಮಾಡ್ತಾ ಇರೋದು ಅದೇ. ಭರ್ತೃಹರಿ ಬಹಳ ಚೆನ್ನಾಗಿ ಹೇಳ್ತಾನೆ, ಪ್ರತೀಕಾರಂ ವ್ಯಾಧೇ ಸುಖಮಿತಿ ವಿಪರೀಯಸ್ಯತಿ ಜನ. ಆ ಭರ್ತೃಹರಿಯ ಮಾತು ತುಂಬ ಅದ್ಭುತ ಮಾತು. ಅವಶ್ಯಂ ಯಾತಾರ ಚಿರತರ ಮುಷಿತ್ವಾಪಿ ವಿಷಯ ವಿಯೋಗೇ ಕೋ ಭೇದ ಅಂತಾನೆ. ಅಲ್ಲ, ಎಲ್ಲ ಬಿಟ್ಟು ಹೋಗುತ್ತೆ ಅಂತ ಗೊತ್ತಿದೆ. ತಾನಾಗಿ ಅವುಗಳೇ ಬಿಟ್ಟು ಹೋದರೆ ದುಃಖ ಕೊಡುತ್ತೆ, ನಾವಾಗೆ ಟಾಟಾ ಮಾಡಿದ್ರೆ ಆನಂದ ಕೊಡುತ್ತೆ. ನೀವಾಗಿ ಬಿಡೋ ಕಲ್ತ್ರ ಜೀವನದಲ್ಲಿ? ಇಲ್ಲ, ಈ ವಯಸ್ಸಾದರೂ ಹೀಗೆ ಇಲ್ಲೇ ಇರಲಿ, ಎಲ್ಲ ಇಲ್ಲೇ ಇರಲಿ, ಎಲ್ಲ ಇಲ್ಲೇ ಇರಲಿ. ಏನು ಬಿಡೋ ಕಲೀರಿ, ಬಿಟ್ಟರೆ ತಾನಾಗೆ ಸಂತೋಷ ಕೊಡುತ್ತೆ. ಯಾವುದನ್ನು ಬಿಡ್ತೀವೋ ಅದರಲ್ಲಿ ನಿಮಗೆ ಸಂತೋಷ ಇದೆ ಅನ್ನೋದು ನಿದ್ದೇನೆ ಉದಾಹರಣೆ. ಎಷ್ಟು ಅಭಿಮಾನ ಬಿಡ್ತೀವೋ, ಬಿಡೋದು ಅಂದರೆ ಬಿಸಾಕೋದು ಅಂತಲ್ಲ, ಅಭಿಮಾನ ಬಿಟ್ಟಷ್ಟು ನಿಮಗೆ ಜೀವನದಲ್ಲಿ ಆನಂದ ಜಾಸ್ತಿ. ಇಷ್ಟು ಆ ವಿಷಯದಲ್ಲಿ ನಿದ್ರೆ ಬಹಳ ಚೆನ್ನಾಗಿದೆ. ಎಚ್ಚರ ಬರುತ್ತೆ, ಹೋಗುತ್ತೆ ಅಂದಮೇಲೆ ನಿದ್ರೆ ಸ್ವರೂಪ. ಕನಸು ಅನ್ನೋದು ಬೇರೆ ಅಲ್ಲ. ಕನಸನ್ನು ಅನುಭವಿಸುವಾಗ ಏನೋ ಅನುಭವಿಸಿದ್ವಿ? ಎಚ್ಚರ ಅಂತಲೇ ಅನುಭವಿಸಿದ್ವಿ. ಅದನ್ನು ಎಚ್ಚರ ಅಂತ ಹೇಳಬೇಕೆ ಹೊರತು ಎಚ್ಚರ ಕನಸು ಅಂತ 2 ಅಲ್ಲ.
ಸುಮ್ಮನೆ ಅನುಭವಿಸಿದ್ದೊಂದು, ಆಮೇಲೆ ಹೆಸರಿಟ್ಟದ್ದು ಬೇರೆ, ಕನಸು ಅಂತ ಹೆಸರಿಟ್ವಿ. ಅದು ಅವಸ್ಥಾತ್ರಯ ಪರೀಕ್ಷೆಯೇ ಒಂದು ಸಲ ಮಾಡಬೇಕು, ಅದನ್ನು ಸಾಧ್ಯವಾದರೆ ಮಾಡೋಣ. ಹೀಗೆ ಮನುಷ್ಯನ ಅನುಭವವನ್ನು ಇಟ್ಟುಕೊಂಡೇ ವಿಚಾರ ಮಾಡಿದರೆ ಅವನ ತಪ್ಪು ತಿಳುವಳಿಕೆಯೇ ಎಲ್ಲ ಅನರ್ಥಕ್ಕೂ ಕಾರಣ ಅಂತ ಗೊತ್ತಾಗುತ್ತೆ. ಇನ್ನು ಒಂದು ವಿಷಯ ಇತ್ತು, ಈ ಅವಿದ್ಯೆಯನ್ನು ಇಟ್ಕೊಂಡು ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋರಿತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಶಂಕರಾಚಾರ್ಯ ಒಬ್ಬರೇ ಈ ಮಾತು ಹೇಳೋದು, ಇನ್ನು ಯಾರಿಗೂ ಈ ಛಾತಿ ಇಲ್ಲ. ಛಾತಿ ಅಂದರೆ ಎದೆಕಾರಿಗೆ ಇಲ್ಲ. ಎಂಥ ಮಾತು ಹೇಳಿದ್ರು ಅಂದರೆ, ನೀವು ಯಾವುದೇ ವ್ಯವಹಾರ ಮಾಡಿರಿ, ಶಾಸ್ತ್ರೋಪದೇಶ ಮಾಡಿರಿ, ನೀವು ವಿದ್ಯೆಯನ್ನು ಇಟ್ಕೊಂಡೇ ಪ್ರವೃತ್ತಿ ಆಗಬೇಕು. ನಾನಿಲ್ಲಿ ಮಾತಾಡ್ತೀನಿ ಅಂತಿರಬೇಕು, ನೀವಲ್ಲಿ ಕಿವಿಯಾಗಬೇಕು. ಕಿವಿಯಾಗದೆ ಹೋದರೆ ನಿಮ್ಮ ತಪ್ಪು ತಿಳುವಳಿಕೆ ಕಿವಿಯಲ್ಲಿ ಬರದೇ ಹೋದರೆ ನಾನು ಮಾತು ಕೇಳಲ್ಲ. ನಾನು ಬಾಯಿ ಆಗದೆ ಹೋದರೆ ನಂಗೆ ಮಾತಾಡೋಕ್ಕಾಗಲ್ಲ. ಏನೋ ಭಾಳ ದೊಡ್ಡ ಉಪನ್ಯಾಸ ಮಾಡ್ತೀರಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಎಂಥ ಮಾತು ಹೇಳಿದರು ಅಂದರೆ, ಈ ಜಗತ್ತಿನ ಸಮಸ್ತ ಜನರ ಎಲ್ಲ ಪ್ರವೃತ್ತಿಗಳು ನೀವು ಕರೆಕ್ಟಾಗಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡೇ ಹೊರಟಿವೆ ಅಂತ. ಅಲ್ಲಿ ವಾದಿಗಳು ವಿಚಾರ ಮಾಡ್ತಾರೆ, ಸ್ವಾಮಿ ಪ್ರಮಾಣ ಅಂದರೆ ಯಥಾರ್ಥ ಜ್ಞಾನ ಸಾಧನ, ಪ್ರಮಾಣಗಳು ತಪ್ಪು ತಿಳುವಳಿಕೆಯನ್ನು ಹೊರಟಿವೆ ಅಂದರೆ ಸರಿಯಾದ ತಿಳುವಳಿಕೆ ಹೇಗೆ ಮಾಡುತ್ತೆ ಅಂತ ದೊಡ್ಡ ಚರ್ಚೆ ಇದೆ. ಈಗ ನನಗೆ ಟೈಮ್ ಇಲ್ಲದೆ ಭಾಳ ಅನ್ಯಾಯ ಆಯಿತು, ಕ್ಷಮಿಸಿ. ನಾನು ಇದೇನಾಗಿದೆ ಅಂದರೆ, ವಿವಕ್ಷಿತಂಹಿ ಅನುಕ್ತಂ ಅನುತಾಪಂ ಜನಯತಿ. ನನ್ನ ಗುರುಗಳ ಭಾಗ್ಯವನ್ನು ನಾನು ಮುಂದೆ ಹೇಳಬೇಕು ಅಂತ ಮಾಡಿಕೊಂಡೆ, ನನ್ನಲ್ಲಿ ಅವಕಾಶ ಆಗಲಿಲ್ಲ, ಟೈಮ್ ಮುಗಿದೋಗಿದೆ. ಎಷ್ಟೋ ತುಂಬ ಮನಸ್ಸಲ್ಲಿತ್ತು, ಎಷ್ಟೋ ಅಂಶವನ್ನು ಹೇಳಿದೆ, ಎಷ್ಟೋ ಅಂಶವನ್ನು ಬಿಟ್ಟುಬಿಟ್ಟೆ. ಈ ಗುರುಗಳ ಗ್ರಂಥಕ್ಕೆ ಏನೋ ಒಂದು ಸೇವೆ ಮಾಡಿದ್ದೀನೋ, ಎಷ್ಟೋ ಅಪಚಾರ ಮಾಡಿದ್ದೀನಿ. ಎಲ್ಲರೂ ಕೂಡ ಈ ಸಾವಧಾನವಾಗಿ ಇಷ್ಟೊತ್ತು ಸುಗಮ ವ್ಯಾಖ್ಯಾನದ ಕೆಲವು ಅಂಶವನ್ನು ಕನ್ನಡದಲ್ಲಿದೆ, ಇದನ್ನು ಇವರು ಬರ್ಕೊಡ್ಬೇಕು ಅಂದರು. ಇದರಲ್ಲಿ ವ್ಯಾಖ್ಯಾನ ಪ್ರಸ್ತಾರದ ವಿಮರ್ಶೆ ಇದೆ. ತುಂಬ ಜನಕ್ಕೆ ಅರ್ಥ ಆಗಲ್ಲ ಅಂತ ಗೊತ್ತು. ನನಗೆ ಆ ವಿಷಯನೇ ಮುಟ್ಟಲಿಲ್ಲ, ಬೇಡ ಅಂದ್ಬಿಟ್ರು ಇವರು. ವಿಷಯವನ್ನೇ ಮುಟ್ಟದೆ ಆ ಮೂಲಾವಿದ್ಯೆ ಆಗಲಿ ಅಥವಾ ಅದರ ಪ್ರಾತಿಭಾಸಿಕ ಸತ್ತಾ ವಿಚಾರವಾಗಲಿ ಯಾವುದನ್ನು ಮುಟ್ಟದೆ ಬರೀ ಸುಗಮದಲ್ಲಿ ಏನು ಸಿದ್ಧಾಂತ ಇದೆಯೋ ಅದರಲ್ಲೂ 40% ಮಾತ್ರ ಹೇಳಿದೆ. ಇನ್ನು 60% ಟೈಮ್ ಇಲ್ಲದೆ ಕಾಲ ಪುರುಷ ತಿಂದುಬಿಟ್ಟ. ಆಗಲಿ, ಇನ್ನೊಮ್ಮೆ ಎಲ್ಲರ ಸೌಭಾಗ್ಯರಂತೆ ಗುರುಗಳ ಸೇವೆ ಮಾಡೋ ಅವಕಾಶವಾದರೆ ಮತ್ತೊಮ್ಮೆ ನಾವೆಲ್ಲ ಸೇರೋಣ. ಅವಶ್ಯವಾಗಿ ನನ್ನ ಪ್ರಾರ್ಥನೆ, ನೀವೆಲ್ಲ ಸೇರಿ ಶಂಕರ ಭಾಷ್ಯವನ್ನು ಅಧ್ಯಯನ ಗುರುಗಳ ಹತ್ರನೇ ಮಾಡಬೇಕು, ಸ್ವಂತ ಓದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಪುನಃ ಕೊನೆಯಲ್ಲಿ ನನ್ನ ಈ ಸೇವೆಯನ್ನು ಗುರುಗಳ ಚರಣದಲ್ಲಿ ಅರ್ಪಣೆ ಮಾಡಿ ನಿಲ್ಲಿಸ್ತೇನೆ. ನಮಸ್ಕಾರ. ಇಷ್ಟು ಸುಂದರವಾದ ಉಪನ್ಯಾಸವನ್ನು ಅನುಗ್ರಹ ಮಾಡಿದವರಿಗೆ 4 ಕೃತಜ್ಞತೆಯ ಮಾತನ್ನು ಹೇಳೋದಕ್ಕೆ ತಾವೆಲ್ಲ ಉಪಸ್ಥಿತರಾಗಿರಬೇಕು ಅಂತ ಪ್ರಾರ್ಥನೆ. ಅದಕ್ಕೆ ಮುನ್ನ ಒಂದು ಸಣ್ಣ ಪ್ರಕಟಣೆ. ಇವತ್ತು ಲೋಕಾರ್ಪಿತವಾದಂಥ ಪರಿಷ್ಕೃತ ಮತ್ತು ಪ್ರವರ್ಧಿತವಾದ ಕೃತಿ ರಂಗನಾಥ್ ಶರ್ಮರ ಜೀವನ ಸಾಧನಗಳನ್ನು ಪರಿಚಯ ಮಾಡಿಸ್ತಕ್ಕಂಥ ವಾಣಿವಾಹನ ₹120 ಮುಖಬೆಲೆ ಇಂದು ₹100 ಸಿಗುತ್ತದೆ. ಕಾರ್ಯಕ್ರಮಾನಂತರ ಸಿಹಿಯ ವಿತರಣೆ ಕೂಡ ಇದೆ, ಎಲ್ಲರೂ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ನಾಳೆ ದಿವಸ ಇದೇ ವೇದಿಕೆಯ ಮೇಲೆ ವಿದ್ವಾಂಸರು ವ್ಯಾಕರಣವನ್ನೇ ಕುರಿತು ವಿಶೇಷವಾಗಿ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಶೃಂಗಗಿರಿಯ ರಾಜೀವ್ ಗಾಂಧಿ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಭಟ್ಟ ಅವರು ಬಂದು ವ್ಯಾಕರಣದ ದುರ್ಘಟ ವೃತ್ತಿ ಅಂತ ಒಂದು ವಿಶಿಷ್ಟವಾದ ಗ್ರಂಥ, ಅದನ್ನು ಕುರಿತು ಮಾತನಾಡ್ತಾರೆ. ಸುಲಭೀಕೃತವಾದಂಥ ವ್ಯಾಕರಣದ ಒಂದು ಪರಂಪರೆ ಇದೆ, ಅದರೊಳಗೆ ಇದು ಒಂದು ಹೆಗ್ಗುರುತು. ಅದಕ್ಕೂ ತಾವೆಲ್ಲ ಆಗಮಿಸಬೇಕು ಅಂತ ಪ್ರಾರ್ಥನೆ. ತುಂಬ ಸೊಗಸಾದ ಉಪನ್ಯಾಸವನ್ನು ಮಾಡಿದ್ದಾರೆ. ಅನುಭವ ವೇದಾಂತ ಏನು ಅನ್ನೋದರ ಸ್ವಾರಸ್ಯ ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ಶಂಕರರ ಮಹತ್ವ ಇರುವುದೇ ಅಲ್ಲಿ. ಸಾಮಾನ್ಯವಾಗಿ ವೇದಾಂತ ಶಾಸ್ತ್ರಾದಿಗಳು ಅಂತಂದರೆ ನಂಬಿಕೆಯ ಮೇಲೆ ನಡೆಯುತ್ತವೆ. ಎಲ್ಲ ಮತಗ್ರಂಥಗಳು ನಂಬಿಕೆಯ ಮೇಲೆ ನಡೆಯುತ್ತವೆ. ಹಾಗಾಗಿ ಅವಿದ್ಯಾ ನಿವೃತ್ತಿಗೆ ಹೋದದ್ದು ಅನ್ನೋದು ಅವಿದ್ಯೆಯನ್ನೇ ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ಇಟ್ಟುಕೊಳ್ಳೋದಾಗ್ಬಿಡುತ್ತವೆ. ಆದರೆ ಶಂಕರ ಈ ಪ್ರಕ್ರಿಯೆ ಏನಿದೆ ಅದು ಪೂರ್ಣವಾಗಿ ಅನುಭವವನ್ನು, ಅದು ಯಾವುದೇ ಯೋಗಿ ಪ್ರತ್ಯಕ್ಷವನ್ನಲ್ಲ. ಅಂದರೆ ನನಗೇನೋ ಒಂದು ಪ್ರಜ್ಞಾನ ಆಗಿಬಿಟ್ಟಿದೆ, ನನಗೇನೋ ವಿಶೇಷ ಜ್ಞಾನ ಆಗಿದೆ, ಹಾಗಾಗಿ ನೀವು ಕೇಳಿ ಅಂತ. ಈ ಹೊತ್ತು ಜಗತ್ತಿನ ಮತೋನ್ಮಾದ ಏನಿದೆ ಅದೆಲ್ಲ ಇಲ್ಲಿಂದ ಆರಂಭವಾಗಿದೆ. ಅದು ಇಸ್ಲಾಂ ಇರ್ಬೋದು, ಕ್ರೈಸ್ತ ಇರ್ಬೋದು, ನಮ್ಮಲ್ಲಿಯೂ ಶೈವ, ಶಾಕ್ತ, ವಿಷ್ಣವ ಇತ್ಯಾದಿ ಏನೇನೋ ಬಂದು ಯಾವುದ್ಯಾವುದೋ ಸಿದ್ಧ ಪುರುಷರು, ಯಾವುದ್ಯಾವುದೋ ಗಾಡ್ ಮೆನ್, ಗಾಡ್ ವಿಮೆನ್ ಅಂತೆಲ್ಲ ಇರ್ತಾರಲ್ಲ, ನನಗೆ ವಿಶೇಷ ಅನಿಸಿದೆ ಅಂತ.
ಆ ಥರದ್ದು ಯಾವುದೊಂದಕ್ಕೂ ಕವಡೆ ಕಾಸು ಕಿಮ್ಮತ್ತು ಕೊಡದೆ ಶುದ್ಧವಾಗಿ ಸಾಮಾನ್ಯರಾದ ನಮ್ಮೆಲ್ಲರಿಗೂ ಕೂಡ ಅನುದಿನವೂ ಆಗತಕ್ಕಂಥ ಅನುಭವಗಳನ್ನು ಇಟ್ಟುಕೊಂಡು ಸೂಕ್ಷ್ಮವಾಗಿ ಅದನ್ನು ನೋಡೋದು. ಆ ಸೂಕ್ಷ್ಮತೆಗೂ ಯಾವುದೋ ಒಂದು ವಿಶೇಷ ಬುದ್ಧಿ ಬೇಕಿಲ್ಲ, ವಿಶೇಷೇಂದ್ರಿಯ ಬೇಕಿಲ್ಲ, ಇರುವುದಷ್ಟೇ. ಅಂದರೆ ನಿತ್ಯನಿತ್ಯದ ಅಡುಗೆಯಲ್ಲಿಯೇ ಆರೋಗ್ಯ ಇದೆ, ರುಚಿ ಇದೆ ಅಂತ ಅನ್ನುವುದು ಹೇಗೆ ಒಳ್ಳೆಯ ಪಾಕಶಾಸ್ತ್ರದ ಲಕ್ಷಣವೋ ಹಾಗೆ ಆತ್ಮಶಾಸ್ತ್ರದ ಲಕ್ಷಣ ಕೂಡ ಆ ಬಗೆಯಾದದ್ದು ಅಂತ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಆಧುನಿಕ ಕಾಲದಲ್ಲಿ ಪ್ರವರ್ತನ ಮಾಡಿಕೊಟ್ಟ ಮಹಾಮನೀಷಿ ಅಂತಂದರೆ ಬ್ರಹ್ಮೀಭೂತರಾದಂಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅವರಿಗೆ ಮಾರ್ಗದರ್ಶಕರಾಗಿದ್ದಂಥ ಮಹಾನುಭಾವರು ಕೃಷ್ಣಸ್ವಾಮಿಯರವರು. ಇವರಿಬ್ಬರ ಒಂದು ವೈಚಾರಿಕವಾದ ಶಾಸ್ತ್ರೀಯವಾದ ಮಾರ್ಗಕ್ಕೆ ಅನುಭವದ ದೊಡ್ಡ ಬೆನ್ನೆಲುಬಾಗಿ ಅವರ ಅಪರೋಕ್ಷವಾದ ರೀತಿಯಲ್ಲಿ ನಿಂತವರು ರಮಣ ಮಹರ್ಷಿಗಳು. ಈ ಮೂವರನ್ನು ಆಧುನಿಕ ಕಾಲದ ಮುನಿತ್ರಯ ಅಂತ ಕರೆಯಬಹುದು. ಪ್ರಾಚೀನ ಕಾಲದಲ್ಲಿ ಗೌಡಪಾದರು, ಶಂಕರ ಭಗವತ್ಪಾದರು ಮತ್ತು ಅವರೇ ಉಲ್ಲೇಖ ಮಾಡಿದ್ರಲ್ಲ ಸುರೇಶ್ವರಾಚಾರ್ಯರು, ಅವರ ಮೂವರನ್ನು ಸಾಮಾನ್ಯವಾಗಿ ವೇದಾಂತ ಸಂಪ್ರದಾಯದಲ್ಲಿ ಮುನಿತ್ರಯ ಅಂತ ಕರೀತಾರೆ. ಆಧುನಿಕ ಕಾಲಕ್ಕೆ ಇವರು ಮುನಿತ್ರಯ. ಕೃಷ್ಣಸ್ವಾಮಿಯರು ಶುದ್ಧ ಯುಕ್ತಿಯನ್ನೇ ಹಿಡಿದು ತೋರಿಸ್ತಾರೆ, ರಮಣ ಮಹರ್ಷಿಗಳು ಶುದ್ಧ ಅನುಭವದಲ್ಲೇ ನಿಂತು ತೋರಿಸ್ತಾರೆ. ಈ ಯುಕ್ತಿ ಈ ಅನುಭವ ಎರಡಕ್ಕೂ ಭಾಷ್ಯ ಸಮನ್ವಯವನ್ನು ಮಾಡಿಕೊಡ್ತಾರೆ ನಮ್ಮ ಸ್ವಾಮಿಗಳವರು. ಅಂಥವರ ಹತ್ತಿರ ತುಂಬ ಸೊಗಸಾಗಿ ಪಾಠ ಕಲಿತದ್ದು ನಮಗೆ ಪದಪದದಲ್ಲೂ ಕೂಡ ಗೋಚರವಾಗ್ತಾ ಇತ್ತು. ಅಷ್ಟು ಹೃದಯಂಗಮವಾಗಿ ನಿಸ್ಸಂದಿಗ್ಧವಾಗಿ ಎಲ್ಲರ ಅನುಭವದ ಆಧಾರವನ್ನು ಹಿಡ್ಕೊಂಡು ಹೇಳಿದ್ದಾರೆ. ಹಾಗಾಗಿ ಅಪೂರ್ಣ ಅಂತ ಅವರೇನು ದುಃಖ ಪಡಬೇಕಾಗಿಲ್ಲ, ಹೇಳಿದ್ದೇನಿದೆ ಅದು ಸ್ಪಷ್ಟವಾಗಿದೆಯಲ್ಲ ಅಲ್ಲಿಗೆ ಬಂತು. ಹಾಗಾಗಿ ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವ ವಶಿಷ್ಯತೆ ಅನ್ನುವಂತೆ ಆಗಿದೆ. ಅದಕ್ಕಾಗಿ ವಿದ್ವಾಂಸರಿಗೆ ಮತ್ತೆ ಮತ್ತೆ ನಾನು ಗೌರವವನ್ನು ಸಲ್ಲಿಸ್ತೀನಿ. ಆದರಣೀಯರಾದಂಥ ರಾಮಸ್ವಾಮಿಯವರು ಬಂದು ಸಂಸ್ಥೆಯ ಪರವಾಗಿ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಯೋಜನ ಮಾಡಿದಂಥ ಡಾಕ್ಟರ್ ಶಾರದಾ ಚೈತ್ರ ಅವರ ಪರವಾಗಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ.